ಮೋಸ ಹೋದೆವಲ್ಲ, ನಾವು ಮೈ ಮರೆತೇವಲ್ಲ. ಶ್ರೀರಾಮನ ಪೂಜಿಸಲಿಲ್ಲ, ಶ್ರೀರಾಮನ ಪೂಜಿಸಲಿಲ್ಲ, ನಾವು ಮೈ ಮರೆತೇವಲ್ಲ. ಶ್ರೀರಾಮನ ಪೂಜಿಸಲಿಲ್ಲ. ಹೊನ್ನು ಗಳಿಸಿ ಪರರಿಗೆ ದಾನ ಧರ್ಮ ಮಾಡಲಿಲ್ಲ, ಚೆನ್ನ ಶೇಷವನ್ನ ನಾವು ನೆನೆಯಲಿಲ್ಲ. ಹೊನ್ನು ಗಳಿಸಿ ಪರರಿಗೆ ದಾನ ಧರ್ಮ ಮಾಡಲಿಲ್ಲ, ಚೆನ್ನ ಕೇಶವನ್ನ ನಾವು ನೆನೆಯಲಿಲ್ಲ. ಚೆನ್ನ ಕೇಶವನ್ನ ನಾವು ನೆನೆಯಲಿಲ್ಲ, ನಾವು ಮೈ ಮರೆತೇವಲ್ಲ. ಶ್ರೀರಾಮನ ಪೂಜಿಸಲಿಲ್ಲ, ಶ್ರೀರಾಮನ ಪೂಜಿಸಲಿಲ್ಲ, ನಾವು ಮೈ ಮರೆತೇವಲ್ಲ. ಶ್ರೀರಾಮನ ಪೂಜಿಸಲಿಲ್ಲ, ಶ್ರೀರಾಮನ ಪೂಜಿಸಲಿಲ್ಲ, ಶ್ರೀರಾಮನ ಪೂಜಿಸಲಿಲ್ಲ. ಶರಣ ಶರಣ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಒಂದು ಕಲ್ಪ ಅಂದ್ರೆ ಏನಂತ ಬರ್ಕೊಂಡಿರಿ? ಒಂದು ಕಲ್ಪ ಅಂತಂದ್ರ 1,000 ಚತುರ್ಯುಗ. 1,000 ಚತುರ್ಯುಗ. ಬ್ರಹ್ಮನ ಒಂದು ರಾತ್ರಿ. ಇಲ್ಲಿ ಏನ್ ನೋಡ್ಬೇಕು ಕೆಳಗ? ಒಂದು ಮನ್ವಂತರ ಅಂತ ಬರ್ತದೆ. ಒಂದು ಮನ್ವಂತರ ಈಸ್ ಈಕ್ವಲ್ ಟು 71 ಚತುರ್ಯುಗಗಳು. ಇದು ಲೆಕ್ಕಾಚಾರ ನೆಕ್ಸ್ಟ್ ಟೈಮ್ ನೋಡಂತಾರ್ರಿ, ಏನು ನೋಡ್ಕೊಂಡಿಲ್ಲ. ಇದು ಈಗ ಹೇಳೋದು ಬ್ಯಾಡ. ಮನ್ವಂತರ ಮತ್ತೇನೇನು ಕಲಿಸ್ಬೇಕು ನಿಮಗಂತಂದ್ರ, ಮನ್ವಂತರ ಆದ್ಮೇಲೆ ಇನ್ನ ಏನದ ಇದ್ರೊಳಗೆ ನಿಮ್ಗೆ ಡ್ಯೂ ಅಂತಂದ್ರ ಪರಕಾಲ ಇವೆಲ್ಲ ಕಲಿಸ್ಬೇಕು ನಿಮ್ಗ. ಪರಕಾಲ, ಪ್ರಳಯ ಕಾಲ ಎಲ್ಲ ಕೆಲವೊಂದು ವಿಶೇಷವಾದಂತ ಲೆಕ್ಕಾಚಾರ, ಕಾಲಕ್ಕೆ ಸಂಬಂಧಪಟ್ಟದ್ದು ಕಾಲಜ್ಞಾನ. ಇದು ಬರ್ದೀನಿ, ಮೊದಲು ನನಗೆ ಪರ್ಫೆಕ್ಟ್ ತಿಳ್ಕೊಂಡ್ಮೇಲೆ ನಿಮಗೆ ತಿಳಿಸ್ಬೇಕಲ್ಲ. ಅದು ಲೆಕ್ಕ ಮೊನ್ನೆ ಹೇಳಿದ್ದು ಅದು ಬರೋಬ್ಬರಿ ಅದ. ಈಗ ಮುಂದಿನ ಭಾಗ ನೆಕ್ಸ್ಟ್ ಟೈಮ್ ಹೇಳೋಣ. ಈಗೇನಂದ್ರ
ಪಾಲನ 12.5 ವರ್ಷ ಸೃಷ್ಟಿ. ಈ ಒಂದು 87 ಬ್ರಹ್ಮ ಲಯಪಾಲನ ಕಾಲ 87 ವರ್ಷ, ನೀತಿ ಆಮೇಲೆ ಸೃಷ್ಟಿ ಪ್ರಕ್ರಿಯೆ, ಆಮೇಲೆ 80 ನೀತಿ, ಪಾಲನ ಕಾಲ. ಈ ಬ್ರಹ್ಮ ಏನ್ ಮಾಡ್ತಾನಂತ ಹೇಳ್ತಾರ, 100 ವರ್ಷ ಆಯುಷ್ಯದಾಗ 100 ವರ್ಷಕ್ಕ 100 ವರ್ಷಕ್ಕ ಏನಂತ ಪರಕಾಲ ಅಂತ. ಯಾರ 100 ವರ್ಷ ಬ್ರಹ್ಮಂದು ನಂಬ್ರೆ ಬ್ರಹ್ಮಂದು ನಮ್ದಲ್ಲ. ಕಣ್ಣು ತೆರೆದ ಸಕಲ ನಾನು ಜೀವರುಗಳು ಇಷ್ಟೇ ವ್ಯತ್ಯಾಸ. ಒಂದು 100 ವರ್ಷದಾಗ 87.5 ವರ್ಷ ನಿಧಿ ಮಾಡ್ತಾನಂತ. 100 ವರ್ಷನಾಗ 87.5 ವರ್ಷ ನಿದ್ದೆ ಮಾಡಿದ್ರ 12.5 ವರ್ಷ ಸೃಷ್ಟಿಯ ಪ್ರಕ್ರಿಯೆ ಮಾಡ್ತಾನಂತ. ನಿಧಿ ಮಾಡ್ಬಿಟ್ಟಿಲ್ಲ ಅಂತ ಕಾರಣ ಅದೇ ಯೋಗ ನಿದ್ದೆ ನಮ್ಮ 87.5 ವರ್ಷ. ಎಂಬತ್ತೇಳೂವರೆ ವರ್ಷ ನಿದ್ದೆ ಮಾಡಿ 12.5 ವರ್ಷ ಅಷ್ಟೇ ಅವ ಸೃಷ್ಟಿ ಕಾರ್ಯಕ್ಕೆ ತೊಡಗ್ತಾನಂತ. ಅದಕ್ಕೆ ಸೃಷ್ಟಿ ಸ್ಥಿತಿ ಅಲ್ಲವ. ಈ ಸ್ಥಿತಿ ಪಾಲನದ ಪೈಕಿಯ 87.5 ವರ್ಷ ಮುಗಿದಾಗ, ಸ್ಥಿತಿ ಪಾಲನದ ಪೈಕಿಯ 87.5 ವರ್ಷ ಮುಗಿದಾಗ ದುರ್ಗಾದೇವಿ ಮೊದಲೇ ತಾನು ಎದ್ದು ಭಗವಂತನನ್ನು ಸ್ತೋತ್ರ ಮಂತ್ರಗಳಿಂದ ಎಬ್ಬಿಸುತ್ತಾಳೆ. ಯಾರು? ದುರ್ಗಾದೇವಿ. ಪ್ರಕೃತಿ, ಮೂಲ ಪ್ರಕೃತಿ, ಮಹಾಪ್ರಕೃತಿ, ಶುದ್ಧ ಬ್ರಹ್ಮನೊಳಗಿರುವಂತ ಮಹಾಪ್ರಕೃತಿ ಆ ಪರಮಾತ್ಮಗೆ ಎಬ್ಬಿಸ್ತಾವ. ಅದರ ಸಲುವಾಗಿ ಮತ್ತೆ ಅವರೆಲ್ಲರೂ ಅವ್ರ ಡ್ಯೂಟಿ ಅದು, ಅವ್ರ ಡ್ಯೂಟಿ ಅದೇ. ಅದರ ಸಲುವಾಗಿ ಅವರು ಇದು ಮಾಡೋದು. ಅಂದ್ರೆ 87 ವರ್ಷದ ತನಕ ಯಾವ ಪಕ್ವನ ಆಗಿಲ್ಲ ನೋಡ್ಕೊಂಡ್ರೆ. ಆಟೆಲ್ಲ ಗೊತ್ತಿಲ್ಲ ನಮ್ಮ. ಅವ 12.5 ವರ್ಷ ಸೃಷ್ಟಿ ಮಾಡ್ತಾನ. ಅವ ಮಲ್ಕೊಂಡಾಗ ಮುಂದೆ ವರ್ಗೈತಿ. 12.5 ವರ್ಷದಾಗ ಅದೇ ಸ್ಥಿತಿ ಪಾಲನ ಪ್ರಕ್ರಿಯೆ, ಅದರದ್ದು ಪಾಲನದ ಪೈಕಿಯ 87.5 ವರ್ಷ ಮುಗಿದಾಗ ದುರ್ಗಾದೇವಿ ಮೊದಲೇ ತಾನು ಎದ್ದು ಭಗವಂತನನ್ನ ಸ್ತೋತ್ರ ಮಂತ್ರಗಳಿಂದ ಎಬ್ಬಿಸುತ್ತಾಳೆ. ಪರಮಾತ್ಮನು ಏನ್ ಮಾಡ್ತಾನ, ಆಕಿ ಎಬ್ಸಿದ ಕೂಡಲೇ ಬಡಾನೆ ಎದ್ದು ಕುಂದ್ರಲ್ಲ, ಅಲ್ಲೇ ಹಾಸಿಗೆ ಕುಂತು ನಿದ್ದಿಗಣ್ಣಾಗ ಎಚ್ಚತ್ತವನಂತೆ ನಟಿಸಿ ಈ ಜಗತ್ತು ಸೃಷ್ಟಿ ಮಾಡ್ದ. ಅದಕ್ಕೆ ಅವ ಪರಮಾತ್ಮ ಜಗತ್ತು ಸೃಷ್ಟಿ ಮಾಡುವಾಗ ಅವ ಪೂರ ಎಚ್ಚರಿದ್ದು ಸೃಷ್ಟಿ ಮಾಡಿದ್ನಂದ್ರೆ ಒಂದ್ ಏನಾರ ಇರ್ತಿತ್ತು.
ಇದು ಈ ಕಡೆ ಪೂರ ನಿದ್ದೆನೂ ಇಲ್ಲ, ಈ ಕಡೆ ಪೂರ ಎಚ್ಚರೂ ಇಲ್ಲ. ಅಂತ ಸ್ಥಿತಿ ಒಳಗಿದ್ದು ಅವ ಈ ಕೆಲಸ ಮಾಡ್ಯಾರ. ಅದಕ್ಕೆ ಇದು ಜಗತ್ತೇನದ ಎಲ್ಲ ಮಿಶ್ರ ಅದ. ಇದು ಸುಖ ದುಃಖ ಎಲ್ಲಾನು ಮಿಶ್ರ ಅದ ಇದರೊಳಗೆ. ಶಿಷ್ಟಾಚಾರ, ಭ್ರಷ್ಟಾಚಾರ, ಸತ್ಯ ಅಸತ್ಯ ಏನೇನದ ಎಲ್ಲ ಒಳ್ಳೇದು ಕೆಟ್ಟದು ಎಲ್ಲ ಮಿಕ್ಸ್ ಅದ ಈ ಜಗತ್ತಿನಾಗ. ಅದಕ್ಕೆ ಇದನ್ನು ಜಗತ್ತು ಅಂತಾರೆ. ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕು ಅಂತ ಮೊದಲು 24 ತತ್ವಗಳನ್ನು ಸೃಷ್ಟಿ ಮಾಡಿದ. ಬ್ರಹ್ಮಾಂಡ ಸೃಷ್ಟಿಗೆ ಅವೇ 24 ತತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ಪಿಂಡಾಂಡ ಸೃಷ್ಟಿಗೆ ಅವೇ 24 ತತ್ವಗಳು ಅಲ್ಪ ಪ್ರಮಾಣದಲ್ಲಿ ಸಾಕು. ಬ್ರಹ್ಮಾಂಡದಾಗಿರೋ ತತ್ವನೇ ಪಿಂಡಾಂಡದಾಗದವ, ಪಿಂಡಾಂಡದಾಗಿರೋ ತತ್ವನೇ ಬ್ರಹ್ಮಾಂಡದಾಗದವ. ಆ 24 ತತ್ವಗಳು ಸೃಷ್ಟಿ ಮಾಡಿದ ಮೊದಲು. ಆ ಸೃಷ್ಟಿ ಮಾಡಿದಾಗ ದೊಡ್ಡ ಪ್ರಮಾಣದಾಗ ಅವಕ್ಕೇನಂತಾರ, ಪಂಚ ಮಹಾಭೂತಗಳು ಅಂತಾರ. ಬ್ರಹ್ಮಾಂಡದಾಗಿರೋಕ, ನಮ್ಮ ಶರೀರದಾಗಿರೋಕ ಪಂಚಮಹಾಭೂತ ಅಂತಾರೆ, ನಮ್ಮ ಶರೀರ ಪಂಚಭೂತಗಳು ಅಂತಾರೆ ನಮ್ಮ. ಹೌದಲ್ರಿ? ಏನ್ ನಮ್ಮ ಶರೀರ ಪಿಂಡಾಂಡದಾಗಿರೋಕ ಪಂಚಮಹಾಭೂತ ಅನ್ನಲ್ಲ, ಪಂಚಭೂತಗಳಷ್ಟೇ, ಅಲ್ಪ ಪ್ರಮಾಣದಲ್ಲಿ ಅದಾವ. ಮನಿ ಕಟ್ಟುವುದಕ್ಕೆ ಕಲ್ಲು, ಇಟ್ಟಿಗೆ, ಕಬ್ಬಿಣ, ಸಿಮೆಂಟು, ಮರಳು, ನೀರು, ಕಟ್ಟಿಗೆ ಬೇಕಾಗುವಂತೆ ಬ್ರಹ್ಮಾಂಡ ಪಿಂಡಾಂಡಗಳ ಸೃಷ್ಟಿಗೆ 24 ತತ್ವಗಳು ಬೇಕು. ಒಂದನೇದ್ದು ಅವ್ಯಕ್ತ. ಬರ್ಕೊಂಡಿರೇನು? ಅವ್ಯಕ್ತ. ಎರಡನೇದ್ದು ಮೂರನೇದ್ದು ಅಹಂಕಾರ. 5 ರಿಂದ 9 ಜ್ಞಾನೇಂದ್ರಿಯ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. 5 ರಿಂದ 9 ಆದ್ಮೇಲೆ 10 ರಿಂದ 14 ಕರ್ಮೇಂದ್ರಿಯ, ಕೈ, ಕಾಲು, ಬಾಯಿ, ಗುದ, ಗುಯ್ಯ. 15 ರಿಂದ 19 5 ತನ್ಮಾತ್ರೆಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಬರ್ಕೊಂಡಿರಲ್ಲ ಇವೆಲ್ಲ? ಮತ್ತ 20 ರಿಂದ 24 ಪಂಚಭೂತಗಳು, ಪಂಚ ಮಹಾಭೂತಗಳು. ಭೂಮಿ, ನೀರ, ಬೆಂಕಿ, ಗಾಳಿ, ಆಕಾಶ. ಈ 24 ತತ್ವಗಳು. 24 ತತ್ವಗಳನ್ನ ಸಮೂಹವನ್ನ ಸೃಷ್ಟಿ ಮಾಡಿ ಒಂದೊಂದು ತತ್ವದ ಜವಾಬ್ದಾರಿಯನ್ನ ಒಂದೊಂದು ದೇವತೆಗಳಿಗೆ ಕೊಟ್ಟ. ಅವ್ಯಕ್ತ. ಒಂದನೇದು ಅವ್ಯಕ್ತ. ಈ ಅವ್ಯಕ್ತ ಏನದ? ಅವ್ಯಕ್ತ ಅಂದ್ರೆ ಏನದು? ಹೆಂಗ ಅರ್ಥ ಮಾಡ್ಕೊತೀರಿ? ಅದೇ ಮತ್ತ ಅವ್ಯಕ್ತ ಅಂದ್ರೆ ಏನು? ಕಾಣ್ಲಾರ. ಎಳ್ಳಿನೊಳಗ ಎಣ್ಣೆ ಯಾವ್ದ? ಅದಕ್ಕೆ ಕಾಣಂಗಿಲ್ಲ, ವ್ಯಕ್ತ ಆಗಿಲ್ಲ, ಒಳಗಾದ. ಹಂಗ ಅವ್ಯಕ್ತ, ಅದೃಶ್ಯವಾಗಿರೋದು. ಶ್ರೀ ಭೂ ದುರ್ಗಾ 3 ರೂಪ ತಾಳಿದಳು. ಏನಾಯ್ತು? ಲಕ್ಷ್ಮೀದೇವಿ ಕೊಟ್ಟ ಮೇಲೆ ಅಲ್ಲಿ ಶ್ರೀ ಮತ್ತ ಭೂ ಮತ್ತು ದುರ್ಗಾ ಅಂದ್ರೆ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಅಂತ 3 ರೂಪ ತಾಳೆ. ಸತ್ವ, ರಜ, ತಮಗುಣಗಳು. ಸತ್ವಗುಣ ಶುಭ ಕಾರ್ಯ, ರಾಮನ ಕಾರ್ಯ. ರಜೋಗುಣ ರಾವಣನ ಕಾರ್ಯ. ತಮೋಗುಣ ಕುಂಭಕರ್ಣನ ಕಾರ್ಯ. ಈ ರೀತಿ ಹೇಳ್ಕೊಂಡು ಸತ್ವಗುಣಕ್ಕೆ ಅಭಿಮಾನಿ ಶ್ರೀದೇವಿ, ರಜೋಗುಣಕ್ಕೆ ಭೂದೇವಿ, ತಮೋಗುಣಕ್ಕೆ ದುರ್ಗಾದೇವಿ ಅಂತೇಳಿ ಈ ರೀತಿ ಅವ್ಯಕ್ತ ಅಂತ ಮಾಡಿ ಸತ್ವಗುಣ ಅಭಿವೃದ್ಧಿಗೆ
ಏನಾಗಬೇಕು? ಸತ್ವಗುಣ ಇದ್ರೇನೆ ನಮಗ ಜ್ಞಾನ ಉಂಟಾಗ್ತವೆ. ರಜೋಗುಣ ಇತ್ತಂದ್ರ ಚಂಚಲ ಇರ್ತದ, ತಮೋಗುಣ ಅಂದ್ರೆ ಬ್ಯಾಡಪೋ ಅನಿಸ್ತಿರ್ತದ. ಇಷ್ಟು ಬ್ರಹ್ಮಜ್ಞಾನಕ್ಕ ಬರಲಕ್ಕ ವಲ್ಲ ಅನಿಸ್ತಿರ್ತದ. ಯಾರಿಗೆ? ತಮೋಗುಣಿಗಳಿಗೆ. ಇನ್ನ ಕೆಲವೊಬ್ರು ಬಂದಿರ್ತಾರ, ಆದ್ರ ಅವ್ರ ಮನಸ್ಸು ಅದ್ರೊಳಗೆ ಇರಂಗಿಲ್ಲ, ಚಂಚಲ ಇರ್ತವ. ಸತ್ವಗುಣ ಇತ್ತು ಅಂದ್ರೆ ಮಾತ್ರ ಚೆನ್ನಾಗಿ ಕುಳಿತು ಗ್ರಹಣ ಮಾಡ್ಲಿಕ್ಕೆ ಮನಸ್ಸು ಬರ್ತವ. ಹಿಂಗಾಗಿ ಸತ್ವಗುಣ ಅಭಿವೃದ್ಧಿ ಮಾಡ್ಕೋಬೇಕಾದ್ರ ಶ್ರೀ ಸೂಕ್ತ ಅನ್ನೋ ಗ್ರಂಥವನ್ನ ಪಾರಾಯಣ ಮಾಡಬೇಕು. ಲಕ್ಷ್ಮೀ ಪೂಜೆ ಮತ್ತೆ ಲಕ್ಷ್ಮೀ ಶೋಭನ ಪದ ಅಂತ ನೋಡ್ರಿ. ಲಕ್ಷ್ಮೀ ಶೋಭನ ಪದ ಹುಡುಕ್ರಿ, ಎಲ್ಲ ಚಲೋ ಇತ್ತಂದ್ರೆ ಓದ್ರಿ, ಹಾಡ್ರಿ. ರಜೋಗುಣ ತಮೋಗುಣಗಳು ಕಡಿಮೆ ಆಗಬೇಕು, ಅವು ಹೆಚ್ಚಾಗಬಾರ್ದು. ಚಂಚಲತೆ, ಚಿತ್ತ ಚಂಚಲತೆ ಮತ್ತು ಆಲಸ್ಯ, ಸೋಮಾರಿತನ ಇವು ಕಡಿಮೆ ಆಗಬೇಕು. ಇವು ಕಡಿಮೆ ಆಗಬೇಕಾದ್ರೆ ಭೂದೇವಿ ಮಂತ್ರ ಮತ್ತು ದುರ್ಗಾದೇವಿ ಮಂತ್ರಗಳಿಂದ ಇವುಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು. ಎರಡನೇ ತತ್ವ ಮಹತ್ ತತ್ವ. ಮಹತ್ ಅಂದ್ರೆ ಮನುಷ್ಯನಿಗೆ ಮಹತ್ವ ಕೊಡುವುದೇ ಮಹತ್ ತತ್ವ. ಅಭಿಮಾನಿ ದೇವರುಗಳು ಯಾರು ಇದಕ್ಕ ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರು ಮತ್ತೆ ವಾಯುದೇವರು. ಇವರು ಜೀವೋತ್ತಮರು. ವಾಯುದೇವರು ಜೀವೋತ್ತಮರು. ಮಹತ್ ತತ್ವ ಅಂದ್ರ ಶರೀರಗಳು ಅಭಿವೃದ್ಧಿಯಾಗಬೇಕಾದರೆ ಪ್ರಾಣದೇವರ ಉಪಾಸನೆ ಮಾಡಬೇಕು. ಪ್ರಾಣದೇವರು ಉಪಾಸನೆ ಮಾಡಬೇಕಂತ ನೋಡ್ರಿ, ಶರೀರ ಅಭಿವೃದ್ಧಿ ಆಗಬೇಕಾದ್ರ. ಪವಮಾನ ಸೂಕ್ತ, ಪವಮಾನ ಪಾರಾಯಣ, ವಾಯುಸ್ತುತಿ ಮಾಡಬೇಕು. ಅದ ನೋಡ್ರಿ, ಪವಮಾನ ಅಂತ ಹಾಡ ಹಾಡ್ತಿರಲ್ಲ, ಹಾಡ ಕೇಳಿರಿಲ್ಲ? ಜಗದ ಪ್ರಾಣ ಸಂಕರುಷಣ ಅಂತ ಒಂದದ ನೋಡ್ರಿ ಹಾಡ. ಪವಮಾನ ಪವಮಾನ ಅಂತೇಳಿ ಅದನ್ನೆಲ್ಲ ಚಂದ ಅರ್ಥ ಮಾಡ್ಕೋಬೇಕು. ಪಾರಾಯಣ ಮಾಡಬೇಕು, ವಾಯುಸ್ತುತಿ ಮಾಡಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು, ದೇಹ ಅಭಿವೃದ್ಧಿ ಆಗಬೇಕು. ಅಂತಂದ್ರ ದೇಹ ಸಮಸ್ಯೆ ಮಾಡ್ಲಿಕ್ಕತ್ತದ ಅಂತಂದ್ರೆ ಏನೇನ್ ಮಾಡ್ಬೇಕಂತ? ಶರೀರ ಅಭಿವೃದ್ಧಿ ಆಗಬೇಕಾದ್ರೆ ಪ್ರಾಣದೇವರ ಉಪಾಸನೆ ಮಾಡಬೇಕು. ಈ ಪ್ರಾಣ ಎದರ ಮೇಲೆ ನಿಂತದ? ಆಹಾರ, ನಿದ್ರೆ, ಭಯ, ಮೈಥುನಗಳಿಂತ ಈ ಪ್ರಾಣ ಶರೀರದೊಳಗೆ ನಿಂತವ. ಅದು ಕುರ್ಚಿ ಕಾಲಿದ್ದಂಗ. ಕುರ್ಚಿ ಚಂದ ನಿಂದಿರ್ಬೇಕಾದ್ರೆ 4 ಕಾಲುಗಳು ಇರ್ಬೇಕ ಬೇಡ? ಒಂದು ಕಾಲು ಇಲ್ಲ ಅಂತಂದ್ರೆ ಅದು ಕುಂಟಾಡ್ತಿರ್ತವ. ಅದಕ್ಕೆ ಈ ಶರೀರದಾಗ ಆಹಾರ, ನಿದ್ರೆ, ಭಯ, ಮೈಥುನಗಳು ಇದ್ರೆ ಈ ಶರೀರದೊಳಗ ಆ ಪ್ರಾಣ ಸುಮರಾಮ ಇರ್ತದೆ. ಯಾವ್ದಾರೆ ಕಡಿಮೆ ಆಯ್ತು, ಆಹಾರ ನಿದ್ದೆ ಏನೋ ಒಂದು ಹೆಚ್ಚು ಕಡಿಮೆ ಆಯ್ತು ಅಂದ್ರ ಆ ಶರೀರ ಕುಂಟಾಡ್ಲಕ್ಕೆ ಹತ್ತಿ ಬಿಡ್ತದೆ. ಅದಕ್ಕೆ ಪ್ರಾಣದೇವರ ಉಪಾಸನೆ ಮಾಡಬೇಕು. ಪವಮಾನ ಸೂಕ್ತ ಅವ ಬುಕ್ನ ಎಲ್ಲರ ಸಿಗ್ತಾವ ನೋಡ್ರಿ, ಯೂಟ್ಯೂಬ್ನಾಗ ಅದು ಎಲ್ಲಾರು ಹುಡುಕ್ರಿ, ಗೂಗಲ್ನಾಗ. ಪವಮಾನ ಸೂಕ್ತ, ಪವಮಾನ ಪಾರಾಯಣ, ವಾಯುಸ್ತುತಿ ಇವೆಲ್ಲ ಬರ್ಕೊಳ್ರಿ, ಆರೋಗ್ಯ ಚೆನ್ನಾಗಿರ್ಬೇಕಾದ್ರ. ನೆಕ್ಸ್ಟ್ ಅಹಂಕಾರ ತತ್ವ. ಅಹಂ ಅಂತಂದ್ರ ನಾನು ಅಂತೇಳಿ ಜಗತ್ತಿನಾಗ ಅದು ಇದ್ದಿದ್ದಿಲ್ಲ ಅಂತಂದ್ರೆ ಇಲ್ಲಿ ಏನು ವ್ಯವಹಾರ ಮಾಡ್ಲಿಕ್ಕೆ ಆಗಂಗಿಲ್ಲ. ನಾನು ಅನ್ನೋದೊಂದು ಆದಂತೆ ಎಲ್ಲ ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ. ಈ ಅಹಂಕಾರ ತತ್ವದ ಅಭಿಮಾನಿ ದೇವರು ಯಾರಂದ್ರ ರುದ್ರದೇವರು. ಅಭಿಮಾನಿ ದೇವರು. ನಾನು ಎನ್ನುವ ಎಚ್ಚರಿಕೆ. ನೀವು ಜೀವ ಆಗಿರ್ಬೋದು, ನೀವು ಬ್ರಹ್ಮ ಆಗಿರ್ಬೋದು, ಅದ್ರ ಹಿಂದೆ ಅಹಂ ಅಂತ ಆದ ಇಲ್ಲ? ಅಹಂ ಜೀವಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ಅಹಂ ಇಲ್ಲ ಅಂತಂದ್ರೆ ಏನಾಗ್ತೀರಿ? ಏನಾರ ಒಂದು ಬೇಕಲ್ಲ, ಏನಾರ ಆಗ್ಬೇಕಾದ್ರೆ ಮೊದಲು ನಾನು ಅನ್ನೋದು ಬೇಕಲ್ಲ. ನಾನು ಅನ್ನೋದೇ ಇದ್ದಿದ್ದಿಲ್ಲ ಅಂದ್ರೆ ಜೀವರೇ ಎಲ್ಲಿ ಆಗ್ತೀರಿ, ಬ್ರಹ್ಮರೇ ಎಲ್ಲಿ ಆಗ್ತೀರಿ? ಅದಕ್ಕೆ ನಾನು ಎನ್ನುವುದು ಎಚ್ಚರಿಕೆ. ನಾನು ಯಾರು, ನನ್ನ ಇತಿಮಿತಿ ಏನು, ಎಲ್ಲ ರುದ್ರದೇವರಿಂದ ಪ್ರಾಪ್ತಿ. ಈ ಎಲ್ಲ ಜ್ಞಾನ, ನಾ ಯಾರು ಅನ್ನೋದು ಗೊತ್ತಾಗಬೇಕು, ನನ್ನ ಇತಿಮಿತಿ ಏನು ಅನ್ನೋದೆಲ್ಲ ಗೊತ್ತಾಗಬೇಕು ಅಂತಂದ್ರೆ ರುದ್ರದೇವರಿಂದ ಪ್ರಾಪ್ತಿ.
ನಮ್ಮ ಬುದ್ಧಿ, ನಮ್ಮ ಸುಖ, ಮತ್ತೆ ದುಃಖದ ಪ್ರಮಾಣ ಇದನ್ನೆಲ್ಲ ತಿಳಿಸುವವರು ರುದ್ರದೇವರು. ದುಃಖ ಏನದ, ಸುಖ ಏನದ, ಬುದ್ಧಿ ಏನದ, ಇದು ಪ್ರಮಾಣ, ಇಷ್ಟೊಂದು ದುಃಖ ಜಾಸ್ತಿ ಯಾಕಾಯ್ತು, ದುಃಖ ಕಡಿಮೆ ಯಾಕಾಯ್ತು, ಏನಾಯ್ತು ಎಲ್ಲ ಹೇಳೋರು ರುದ್ರದೇವರು. ಅದು ಜ್ಞಾನದ ದೇವರದು. ಶಿವ ಅಂತ ಏನದಲ್ಲ, ಜ್ಞಾನ, ಶಿವಜ್ಞಾನ ಅಂತಾರದು. ದುರಹಂಕಾರವನ್ನ ನಾಶಪಡಿಸುವವರು ಅವರೇ. ಅಹಂಕಾರವನ್ನು ನಾಶಪಡಿಸುವವರು ರುದ್ರದೇವರೇ. ಮನಸ್ಸಿನಲ್ಲಿ ಬರತಕ್ಕಂಥ 5 ಅಜ್ಞಾನಗಳನ್ನು ನಾಶ ಮಾಡುವವರು ರುದ್ರದೇವರು. ಮನಸ್ಸಿನೊಳಗೆ 5 ಅಜ್ಞಾನಗಳೇನು ಬರ್ತಾವ ಅವೆಲ್ಲನೂ ನಾಶ ಮಾಡುವಂಥವ್ರು ರುದ್ರದೇವರು. ಏನವು 5 ಅಜ್ಞಾನಗಳು? ಮನಸ್ಸಿನಲ್ಲಿ ಬರುವಂತ 5 ಅಜ್ಞಾನಗಳು. ಅಜ್ಞಾನ ಒಂದೇ ಅದ, ಅದು ಮತ್ತೆ 5 ಭಾಗ ಸೀಳಿರ್ತಾರೆ. ಏನೇನಂತೇಳಿ ನೋಡ್ಬೇಕಲ್ಲ, ಆಮೇಲೆ ನೋಡೋಣ. ಮನಸ್ಸಿನಲ್ಲಿ ಬರುವ 5 ಅಜ್ಞಾನಗಳು, ಅಜ್ಞಾನ ಪಂಚಕ. ಮುಂದೆ 4ನೇ ಏನ್ರಿ? ಐದು ಅಜ್ಞಾನ ಅಂತಂದ್ರೆ ಏನದ? ಆ ಬ್ರಹ್ಮನೊಳಗೊಂದು ಪ್ರಕೃತಿ ಅಂತ ಆದ ಅನ್ನೋದು ಒಂದನೇ ಅಜ್ಞಾನ. ಬ್ರಹ್ಮ ಒಬ್ಬನೇ ಅದನ, ಅಲ್ಲಿ ಪ್ರಕೃತಿ ಆದ ಅಂತೇಳಿ ಕಟ್ಟಿ ಕಟ್ಟಿವಿ ನಾವು. ಮುಂದಾದ್ರೆ ಸತ್ವ ರಜ ತಮ ಆದ ಅಂತೇಳಿ, ಏನ್ರಿ? ಒಂದು ಪ್ರಕೃತಿ ಆದ, ಅಲ್ಲಿ ಬ್ರಹ್ಮ ಒಬ್ಬನೇ ಅದನ, ಅವನೊಳಗೆ ಪ್ರಕೃತಿ ಆದ ಅಂತೇಳಿ ಆ ಪ್ರಕೃತಿ ಆದ ಅನ್ನೋದೇ ಒಂದು ಅಜ್ಞಾನ. ನೆಕ್ಸ್ಟ್ ಈಶ್ವರ ಒಂದು ಅಜ್ಞಾನ. ಮತ್ತೆ ಬ್ರಹ್ಮಾಂಡ ಅದು ಪ್ರಕೃತಿನೇ ಇಲ್ಲ ಅಂತಂದ್ಮೇಲೆ ಅಲ್ಲಿ ಈಶ್ವರ ಮಾಯೆ ಅನ್ನೋದು ಒಂದು 2ನೇ ಅಜ್ಞಾನ. ಬ್ರಹ್ಮಾಂಡ 3ನೇ ಅಜ್ಞಾನ. ಮತ್ತೆ ಜೀವ ಅಥವಾ ಅವಿದ್ಯೆ ಅನ್ನೋದು 4ನೇ ಅಜ್ಞಾನ. ಮತ್ತೆ ಈ ಶರೀರ ಅನ್ನೋದು 5ನೇ ಅಜ್ಞಾನ. ಈ 5 ಅಜ್ಞಾನಗಳು ನಾಶ ಮಾಡಿ ಬ್ರಹ್ಮ ಒಬ್ಬನೇ ಅದನ ಅಂಥೇಳಿ ಏನ್ರಿ, ಇದು ಸೈದ್ಧಾಂತಿಕವಾಗಿ ಹೇಳಂತದ್ದು. ಅವರು ಶಾಸ್ತ್ರೀಯವಾಗಿ ಭಾಗವತದಾಗ 5 ಏನ್ ಹೇಳ್ಯಾರ ಸ್ವಲ್ಪ ನೋಡ್ಬೇಕಲ್ಲ. ಸುಮ್ ಸಂಕ್ಷಿಪ್ತವಾಗಿ ಬರ್ಕೊಂಡದ್ದದ, ಇದು ಡೀಟೇಲ್ ಆಗಿ ಹೇಳ. ಒಂದು ಸಲ ಸೋಮಾರ್ಪೇಟೆ ಒಳಗ ಇದೇ ಸಿದ್ಧಾಂತವನ್ನ ಇಲ್ಲಿ ಮಠದೊಳಗ ನಮ್ಮನೆ ಹತ್ರ ಒಂದು ನಮ್ಮ ಸಮಾಜದ ಒಂದು ದಂಪತಿಗಳು, ಅವರು ಮನಿ ಯಜಮಾನ ಬಂದು ನಮಗ, ನೀನು ಏನು ಓಂ ಶ್ರೀ ಗುರು ಬಸವಲಿಂಗಾಯ ನಮ ಅನ್ಕೋತ ಅಡ್ಡಾಡ್ತಿದಿ, ಬಸವಲಿಂಗಾಯ ನಮ ಅಂತ ಹೇಳ್ಕೆ ಅನ್ನುವಂತ ಯಾರು ಹೇಳ್ಯಾರ ನಿನಗ? ಬಸವಣ್ಣವ್ರ ವಚನ ಓದಿದೇನು? ಆ ಬಸವಣ್ಣವ್ರ ವಚನದಾಗ ಎಲ್ಲಾರ ಬಸವಲಿಂಗಾಯ ನಮ ಅಂದಾರೋ, ಏನು ಬಸವ ಓಂ ನಮ ಶಿವಾಯ ಅನು ಅಂದಾರೋ? ಬಸವಣ್ಣವ್ರು ಏನ್ ದ್ವಾರಿ ತೋರ್ಸ್ಯಾರ? ಬಸವಣ್ಣವ್ರು ತೋರಿಸಿದ ದಾರ್ಯಾಗ ಓದ್ತಿದೋ, ಏನು ಯಾರು ಬೇಕಾದವ್ರು ಏನಾರೇ ತೋರಿಸಿದ ದಾರ್ಯಾಗ ಓದ್ತಿದೋ? ನಿನಗೆ ಬಸವಣ್ಣವ್ರ ಆದರ್ಶ ಗುರುಗಳು ಏನ್ ಇವ್ರು ಅಂತವ್ರು ಇಂಥವ್ರು ಕೂಡಿ ಏನಾರ ಒಂದು ಸಂಘಟನೆ ಕಟ್ಕೊಂಡು ಆ ಪ್ರಚಾರಕ್ಕೆ ನಿಂತಾರಲ್ಲ ಅದ್ರಾಗ ಹೋಗ್ಬೇಕಂತೀವೋ ಅಂತ ಕೇಳಿದ್ರ. ಹೌದಲ್ಲ ಅಂತ ಅನಿಸ್ಬಿಡ್ತು. ಅವ್ರು ಏನ್ ಮಾಡಿದ್ರು, ನಮಗ ಬಸವಣ್ಣವರೇ ಆದರ್ಶ ಅಂದ ಕೂಡ್ಲೇನೆ ಬಸವಣ್ಣನ ವಚನ ಓದು, ಅದ್ರೊಳಗೆ ಏನ್ ಬರ್ದಾರ? ಹೆಜ್ಜೆ ಹೆಜ್ಜೆಗೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಬರ್ದಾರ. ಮತ್ ಅದು ಅನ್ಬೇಕಲ್ಲಪ್ಪ, ನೀ ಯಾರು ಬೇಕವ್ರು ಏನಾರ ಹೇಳಿದ್ರ ಅದನ್ನ ಅನ್ಕೋತ ಆದ್ರೆ ಹೆಂಗ? ಮತ್ತ ಹೆಜ್ಜೆ ಹೆಜ್ಜೆಗೆ ಬಸವಣ್ಣವ್ರ ವಚನಗಳದಾಗ ಅವರು ದೊಡ್ಡ ಮಠದವರೇ, ಗೃಹಸ್ಥ ಮಠ ಅದ, ನಮ್ಮನೆ ಹತ್ರನೇ ಅದ ಗೃಹಸ್ಥಿ ಮಠ ಅದ.
ಅವರು ದೊಡ್ಡ ಮಠದವರು, ಅವರು ನಮಗ ಹೇಳಿ ಏನ್ ಮಾಡ್ಬಿಟ್ರು, ಈ ಒಂದು ಕಾಕು ಪೋಕು ಜನರ ಬೆನ್ನತ್ತಿ ಅಡ್ಡಾಡೋದ್ ಬಿಟ್ಟು ಮನ್ಯಾಗ ಕೂತು ವೇದ ಆಗಮ ಉಪನಿಷತ್ತು ಶಾಸ್ತ್ರ ಪುರಾಣ ಇತಿಹಾಸ ಸನಾತನ ಸಾಹಿತ್ಯದೊಳಗ ಓದಿದ್ರ ಬರೆದ್ರ 4 ಅಕ್ಷರ ಹೇಳಿದ್ರ ನಿಜವಾದ ಶಾಂತಿ ನೆಮ್ಮದಿ ಸಿಗ್ತದ. ಸಿಕ್ಕವ್ರ ಸಂಘಟನೆಗಳ ಬೆನ್ನತ್ತಿ ಹೋಗಿ ಹುಚ್ಚುಚ್ಚು ಮಾಡ್ಕೊಂಡು ನಿನ್ನ ಆಯುಷ್ಯ ಶಕ್ತಿ ಸಾಮರ್ಥ್ಯ ಹಾಳು ಮಾಡ್ಕೊತಿದಿ ಅಂತೇಳಿ ನಾನುಗ ಬಹಳ ಮಂದಿ ಇದ್ದಲ್ಲಿ ಪ್ರವಚನ ಮಾಡೋದು, ಜಗ್ಗಿ ಮಂದಿ ಇದ್ದಲ್ಲಿ ಮಾತಾಡಿಕೆ ಚಪ್ಪಾಳೆ ಗಿಟ್ಸೋದು, ಬಹಳ ದೊಡ್ಡ ಶಾಣೆ ಅನಿಸ್ಕೊಳ್ಳೋದು ಒಂದು ಹುಚ್ಚಿಡ್ದಿತ್ತು ನನಗೆ. ಅವಾಗ ಹಂಗೆ ಮಾಡ್ತಿದ್ದೆ, ಒಂದು 10-15 ವರ್ಷ ಮಾಡೀನಿ ಹಂಗೆ. ಆಮೇಲೆ ಒಳಗ ಅವರು ಹಂಗೆ ಹೇಳಿದ ಮೇಲೆ ಮಲ್ಲಿಕಾರ್ಜುನ ಗುರುಗಳು ಹೇಳಿದ ಮೇಲೆ ಏನಾಗ್ಬಿಡ್ತು, ಹೌದಲ್ಲ ಇದು ಸುಮ್ಮನೆ ಮಂದಿ ಎಲ್ಲ ಚಪ್ಪಾಳೆ ಗೆಡ್ಸಿದ್ರೆ ನಾನು ಮಾತ್ರ ಹಂಗೆ ಉಳಿದ ಕತ್ತಿ ಬುದ್ಧಿ ಏನು ಕಡಿಮೆ ಆಗಲ್ದು, ಏನೂ ಒಳಗ ನಿಜವಾದ ಶಾಂತಿ ನೆಮ್ಮದಿ ಏನು ಸಿಗವಲ್ದು, ಏನ್ ಮಾಡ್ಬೇಕಿದು ಅಂತೇಳಿ ಟರ್ನ್ ಆಗ್ಬಿಟ್ಟೆ. ಟರ್ನ್ ಆಗಿ ಎಲ್ಲಿ ಹೋಗೋದು ಬೇಡ, ಮಾತಾಡೋದು ಬೇಡ, ಹೇಳೋದು ಬೇಡ, ಕೇಳೋದು ಬೇಡ, ಮೊದಲು ನಮ್ಮ ಸಂಬಂಧಪಟ್ಟಂತ ಶಾಸ್ತ್ರ ಗ್ರಂಥಗಳನ್ನ ತಗೊಂಡು ಅವಕ್ಕೆಲ್ಲ ಸಂಗ್ರಹ ಮಾಡ್ಕೊಂಡು ಇವೆಲ್ಲ ಅದಾವ. ಓದೋದು ಮಾತ್ರ ವಚನ ಸಾಹಿತ್ಯ ಬಿಟ್ರೆ ಏನು ಓದ್ತಿದ್ದಿಲ್ಲ ಅವ. ಉಳಿದದ್ದೆಲ್ಲ ಹಂಗೆ ಇಟ್ಬಿಟ್ಟಿದ್ದೆ. ಆಮೇಲೆ ಉಳಿದು ಎಲ್ಲ ಸನಾತನ ಸಾಹಿತ್ಯ ತಗೊಂಡು ಓದ್ಕೋತ್ ಬರ್ಕೋತ್ ಹೇಳ್ಕೋತ್ ಕೇಳ್ಕೋತ್ ಎಲ್ಲರ ಜೊತೆಗೆ ಒಂದ್ ಸ್ವಲ್ಪ ಸತ್ಸಂಗದ ಚಲೋ ಸೀನಿಯರ್ ಮಂದಿ ಸಂಗತಿ ಇದ್ದು ಮಾಡ್ಕೋತ. ಅದಾದ್ಮೇಲೆ ಮುಂದ ಇದು ಸಿಕ್ತಲ್ಲ, ಮೂಲ ಬ್ರಹ್ಮ, ಅವನೊಳಗೊಂದು ಪ್ರಕೃತಿ ಅದ, ಆ ಪ್ರಕೃತಿ ಒಳಗ ಸತ್ವ ರಜ ತಮ ಅದ. ಆ ಸತ್ವಗುಣ ಮತ್ತು ಬ್ರಹ್ಮ ಅವು ಕಲ್ತಾಗ ಒಂದು ಪ್ರತಿಬಿಂಬ ಆಗಿ ಅದು ಈಶ್ವರ ಮಾಯೆ ಆಗ್ತದ. ಮತ್ತೆ ರಜೋಗುಣದಿಂದ ಜೀವ ಅವಿದ್ಯೆ ಆಗ್ತದ. ಮತ್ತೆ ತಮೋ ಗುಣದಿಂದ ಈ ಒಂದು ಜಡವಸ್ತು ಪ್ರಪಂಚ ತಯಾರಾಗ್ತದ. ಇಂಥ ಸಿದ್ಧಾಂತ ಹೇಳಿ ಬ್ರಹ್ಮ ಸತ್ಯ, ಉಳಿದುದೆಲ್ಲ ಪ್ರಕೃತಿ, ಬ್ರಹ್ಮಾಂಡ, ಈಶ್ವರ ಮಾಯೆ, ಮತ್ತೆ ಜೀವ, ಮತ್ತೆ ಅವಿದ್ಯೆ, ಮತ್ತೇನು ಇನ್ನ ಒಂದೇನದ ಜಡವಸ್ತು, ಈ ಪಂಚಭೂತಾತ್ಮಕ ಜಗತ್ತ ಎಲ್ಲ ಮಿಥ್ಯಾ, ಬ್ರಹ್ಮ ಒಬ್ಬನೇ ಸತ್ಯ ಅಂಥೇಳಿ ಅದ್ಭುತವಾಗಿ ಅಲ್ಲಿ ಸೋಮವಾರಪೇಟೆ ಮಠದೊಳಗೆ ಪ್ರವಚನ ಮಾಡಿಬಿಟ್ಟೆ. ಮೂಲ ಸೂತ್ರ ಸಿಕ್ಕತ್ತಂದ್ರ ಅದನ್ನ ಹಿಡ್ಕೊಂಡೆ ಎಲ್ಲರೂ ಆಧ್ಯಾತ್ಮ ಸಾಧನೆ ಹೇಳ್ತಿರ್ತಾರೆ. ಈಗ ನೋಡ್ರಿ, ಸಿದ್ಧಾಂತ ಶಿಖಾಮಣಿ ಒಳಗ ವಾಶ, ಪಶುಪತಿ, ಮತ್ತ ಪಶುಪತಿ, ಪಾಶ, ಮತ್ತಿನ ಒಂದ್ ಹೇಳ್ಯಾರಲ್ಲ ಏನ್ರಿ, ಈಶ್ವರ. ಪಶುಪತಿ ಈಶ್ವರ, ಪಶು ಜೀವಗಳಿಗೆ ಪಶು, ಪಶು ಪಶುಪತಿ ಪಾಶ, ಮತ್ತೆ ಪ್ರೇರಕ ಭೋಕ್ತೃ ಭೋಜ್ಯ. ಇದೇ ಈಶ್ವರ ಮತ್ತೆ ಜೀವ ಮತ್ತೆ ಜಗತ್ತು ಇವು ಏನದವ, ಇದೇ ಒಂದು ಫಾರ್ಮುಲಾ ಹಿಡ್ಕೊಂಡೆ ಎಲ್ಲಾರು ಎಲ್ಲಾ ಶಾಸ್ತ್ರಗಳು ತಯಾರು ಮಾಡ್ಯಾರ. ಇದರೊಳಗೆ ಮತ್ತೊಂದು ಏನು ಇಲ್ಲ ಅಂತೇಳಿ ಎಲ್ಲ ಬಿಚ್ಚಿಟ್ಟು ಬಿಟ್ಟೆ. ಏನಾಗ್ಬಿಡ್ತು, ಯಾರು ಅವರು ಕಲಿಸ್ಯಾರ ನಮಗ ವೇದ ಅಂತ ಅವ್ರ ಮನೆಯೊಳಗಿನ ಹೆಣ್ಮಕ್ಳು ಅಲ್ಲಿ ಸತ್ಸಂಗಕ್ಕೆ ಬರ್ತಿದ್ರು. ಸತ್ಸಂಗಕ್ಕೆ ಬಂದು ಈ ಬ್ರಹ್ಮ ಒಂದೇ ಸತ್ಯ, ಜಗತ್ತೆಲ್ಲ ಮಿಥ್ಯಾ ಅಂದದ್ದು ಭಯಂಕರ ತಲೆಗೆ ಹಚ್ಕೊಂಡ್ಬಿಟ್ರು. ಭಯಂಕರ ತಲೆಗೆ ಹಚ್ಚಿಕೊಂಡು ಏನಾಗ್ಬಿಟ್ರು, ರಾತ್ರಿ ಸಮಯದಲ್ಲಿ ಎದ್ದು ಗಂಡನ ಮೇಲೆ ಮೈ ಮೇಲಿನ ಬಟ್ಟಿ ಎಲ್ಲ ಬಿಚ್ಚಿ ಬಿಸಾಕಿ ಹೋಗ್ಲಿಕ್ಕೆ ಹತ್ಬಿಟ್ಟಾವ. ಬ್ರಹ್ಮ ಒಂದೇ ಸತ್ಯ, ಬ್ರಹ್ಮಾಂಡ ಮಿಥ್ಯ, ಈಶ್ವರ ಮಿಥ್ಯ, ಪ್ರಕೃತಿ ಅವು ಏನಂತೀರಿ ಎಲ್ಲಾ ಮಿಥ್ಯಗಳು, ದೇವತೆಗಳು ಮಿಥ್ಯ, ಜೀವರುಗಳು ಮಿಥ್ಯ, ಬ್ರಹ್ಮ ಒಂದೇ ಸತ್ಯ, ಬ್ರಹ್ಮಾಂಡ ಮಿಥ್ಯ, ಈಶ್ವರ ಮಿಥ್ಯ, ಮಾಯೆ ಮಿಥ್ಯ, ಅವಿದ್ಯೆ ಮಿಥ್ಯ, ಜೀವ ಮಿಥ್ಯ. ಅವರಿಗೆಲ್ಲ ಗೊತ್ತಿದ್ರು ಇದು ಮಿಥ್ಯ ಅನ್ನೋದು ಮನಸ್ಸಿಗೆ ಬರಂಗ ಹೇಳಿದ್ದಿಲ್ಲ. ಯಾರು ಮನಸ್ಸಿಗೆ ನಾಟಿ ಬಿಡ್ತಾವ.
ಮನ್ಸಿಗೆ ನಾಟಿ ಇಡೀ ಬ್ರಹ್ಮಾಂಡನೇ ಮಿಥ್ಯ, ಬ್ರಹ್ಮ ಒಂದೇ ಸತ್ಯ ಅಂತೇಳಿ ತಲೆಗೆ ಬಂದು ಮೈ ಮೇಲಿಂದ ಸೀರಿ ಕಳೆದು ಗಂಡನ ಮೇಲೆ ಹೋಗ್ಲಿಕ್ಕೆ ಬಿಟ್ಟಾಳ. ಬಟ್ಟಿ ಎಲ್ಲ ಕಳೆದು ಅಕ್ಕಮಾದೇವಿಗತ್ಲೆ ದಿಗಂಬರಾಗಿ ನಿಂತ್ಬಿಟ್ಟಾಳ. ಇದು ಮಿಥ್ಯಾ ಅನ್ನೋದು ತಲೆಗೇರಿಬಿಟ್ಟ. ಅದಕ್ಕೆ ಏನ್ ಮಾಡ್ಬೇಕು, ಯಾವುದೇ ಅಲ್ಲಿ ಪ್ರಯೋಗ ಮಾಡ್ಲಕ್ ಹೋಗ್ಬಾರ್ದು, ಬಹಳ ತಲೆಗೆ ಹಚ್ಕೊಳಕ್ ಹೋಗ್ಬಾರ್ದು, ತಲೆಗೆ ಹಚ್ಕೊಂಡು ಪ್ರಯೋಗ ಮಾಡಬಾರ್ದು. ಯಾಕಂದ್ರೆ ನಮ್ಮದು ಒಂದು ಲಿಮಿಟೆಡ್ ಫೀಲ್ಡ್ನಾಗ ಇದು ಕೆಲಸ ಮಾಡ್ಲಕತ್ತೀವಿ. ಅದರ ಸಲುವಾಗಿ ನಿಂತವ್ರಲ್ಲ ನಾವು. ನಮ್ಮ ಹಿಂದ ಬಹಳಷ್ಟು ಜವಾಬ್ದಾರಿಗಳದಾವ. ಬ್ಯಾಲೆನ್ಸ್ ಔಟ್ ಆಗಿ ಯಾಕಡೆ ಏನರೇ ಮಾಡ್ಕೊಂಡು ಹೋಗೋದು ಆದ್ರ ಹಿಂದಿನ ಜವಾಬ್ದಾರಿ ಯಾರು ನೋಡ್ಬೇಕು. ಹಿಂಗಾಯ್ತು. ಆದ್ಮೇಲೆ ಆಕಿನ ಸಂಭಾಳಿಸಿ ಸಮಾಧಾನ ಮಾಡಿ ಮನಗಿಸ್ಲಕ್ಕ ಅವನಿಗೆ ಸಾಕಾಗಿಬಿಡ್ತು. ಪೂರಾ ಅದು ಮಿಥ್ಯ ಅಂತಂದ್ಮೇಲೆ ಎಲ್ಲಾ ಮಿಥ್ಯ, ಇಂಥದ್ರ ಸಲುವಾಗಿ ಬಡದಾಡಿ ನಾವು ಸಂಸಾರ ಮಾಡ್ತೀವಿ, ನಮ್ಮ ಆಯುಷ್ಯ ಎಷ್ಟು ವೇಸ್ಟ್ ಆಗ್ತದ, ನಮ್ಮ ಶಕ್ತಿ ಎಷ್ಟು ವೇಸ್ಟ್ ಆಗ್ತದ, ಹೆಂಗ ಜೀವನ ಎದರ ಸಲುವಾಗಿ ನಾವು ಬದುಕ್ತೀವಿ, ಆನಂದವಾಗಿರೋದಕ್ಕೆ ಬದುಕೀವಿ. ಆದ್ರೆ ಬರೇ ದುಃಖ ಒಂದೇ ಪಡ್ಲಕತ್ತೀವಿ ನಾವು. ಎಲ್ಲದ ಆನಂದ ಎಲ್ಲದ ಆನಂದ ಅಂತ ಗಂಡ ಗುಮ್ಲಕತ್ಬಿಟ್ಲ. ಏನಾಗ್ಯದ ನಿನಗ, ಯಾರು ಏನ್ ಹೇಳ್ಯಾರ, ಏನಾಗ್ಯದ ನಿನಗ, ನೀ ಅಲ್ಲಿ ಮಠಕ್ಕೆ ಬರ್ಬೇಕಿತ್ತು, ನೀ ಪ್ರವಚನಕ್ಕ ಸ್ವಾಮಿಯವ್ರು ಎಷ್ಟು ಚಂದ ಹೇಳ್ಯಾರ, ಶರಣಬಸವ ಸ್ವಾಮಿಯವರು ಅದು ಎಷ್ಟು ಸತ್ಯವಾದ ಮಾತು ಹೇಳಿಬಿಟ್ಟಾರ ನನಗ. ಈಗ ನನಗೆ ಭಯಂಕರ ಅದರದು ಪರಿಣಾಮ ಆಗಿ ನಾ ಆನಂದದ ಬೆನ್ನತ್ತು. ಆನಂದ ಒಂದು ಬಿಟ್ರೆ ಮತ್ತೊಂದು ಏನು ಬೇಕಾಗಿಲ್ಲ ನನಗೆ, ಯಾರು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ನನಗೆ ಆನಂದ ಒಂದೇ ಬೇಕಂತ ಹೇಳಿ ಒಂದೇ ಸೌಂಡ್ ಕುಣಿಲಕತ್ಬಿಟ್ಟಾಳ. ಆವಾಗ ಮರ್ದಿನ ಮುಂಜಾನೆ ಎದ್ದು ಮಾರಿ ತೊಳ್ಕೊಂಡು ಒಂದಿಷ್ಟು ಕಪ್ ಹಾಲು ಚಾಯ್ ಏನೋ ಕುಡಿಲಕತ್ತೀವಿ. ಬಂದ್ಬಿಟ್ನಪ್ಪ ಅವ್ರ ಮನೇನೋ ಯಜಮಾನು. ಸ್ವಾಮಿಯವ್ರು ಬರ್ರಿ ಚಾ ಕುಡಿಯಂ ಬರ್ರಿ ಅಂತ ನಾನ್ ಕರಿತೀನಿ. ಒಳಗ ತುಂಬಿಕೊಂಡು ಬಂದ್ಬಿಟ್ಟ ನಾವ ಸಂಗಟ. ಏನ್ರಿ ನಿನ್ನಿ ಮಠದಾಗ ಏನ್ ಹೇಳಿರಿ ನೀವು ಅಂತ. ಏನ್ ಹೇಳಿವಿ, ಏನೋ ಗುರು ನುಡಿಸಿದ್ದು ನುಡಿದಿರ್ತೀವಪ್ಪ ಹತ್ತು ನಾವು ಅಂತ. ಬ್ರಹ್ಮಾಂಡ ಪಿಂಡಾಂಡ ಏನಾರ ಹೇಳಿರೇನ್ರಿ? ಹೇಳಿವಿ. ಏನಂತ ಹೇಳಿರಿ? ಬ್ರಹ್ಮಾಂಡ ಪಿಂಡಾಂಡ ಎಲ್ಲ ಮಿಥ್ಯ, ಬ್ರಹ್ಮ ಒಂದೇ ಸತ್ಯ ಅಂತ ಹೇಳಿವಪ್ಪ ನಿನ್ನೆ. ಅಪ್ಪ ನಾನು ಪರೇಶಾನ್ ಆಗಿಬಿಟ್ಟಿನಿ. ರಾತ್ರಿ ನನಗೆ ಮನ್ಯಾಗನವ್ರು ಹಿಂಗ ತ್ರಾಸ ಮಾಡಿಬಿಟ್ರು. ಇದು ಭಾರಿ ತಲೆಗೆ ಹಚ್ಕೊಂಡ್ಬಿಟ್ಟಾರ. ಬ್ರಹ್ಮ ಒಂದೇ ಸತ್ಯ, ಜಗನ್ ಮಿಥ್ಯ ಅಂತೇಳಿ ಅದೊಂದು ನೆನಪಿಟ್ಕೊಂಡು ಬಿಟ್ರೆ ಸಾಕು. ಏನು ಓದೋದು ಬೇಡ, ಬರೆಯೋದು ಬೇಡ, ಹೇಳೋದು ಬೇಡ, ಕೇಳೋದು ಬೇಡ. ಆನಂದನೇ ಆನಂದ, ಆನಂದನೇ ಆನಂದ. ಈಗ ಸದ್ಯ ಹೆಣ್ಮಗಳು ಬರೇ ಆನಂದವಾಗಿರೋದೇ ಒಂದು ಕಲ್ತ್ಬಿಟ್ಟಾಳೆ. ಏನಿಲ್ಲ, ಏನ್ ಮಾತಾಡಿದ್ರೆ ಏನ್ ಶಾಸ್ತ್ರ ಎದಕ್ ಬೇಕು, ಆನಂದವಾಗಿರ್ಬೇಕಂತಾಳೆ. ಈಗ ಹಂಗೆ ಮತ್ತೆ ನಡಿ ಹೋಗಮ್ಮ. ಏನ್ ಹಿಂಗೆಲ್ಲ ಪ್ರಯೋಗ ಮಾಡಿದ್ರೆ ಹಂಗ? ಹೇಳಿದ ಜ್ಞಾನ ಒಂದೇ ಸಲ ಪ್ರಯೋಗ ಮಾಡಿ ಮನ್ಸಿಗೆ ಹಚ್ಕೊಂಡು ಮನೆಯವ್ರಿಗೆಲ್ಲ ತೊಂದರೆ ಮಾಡಿದ್ರೆ ಮತ್ತೆ ಏನ್ ಸುಮ್ಮ ಆಟ ಆಡ್ಲಕ್ ಹೇಳಿರ್ತೀರೇನು? ಪ್ರಯೋಗ ಮಾಡ್ಲಿಲ್ಲ ಅಂತಂದ್ರೆ ಅದಕ್ಕೆ ಹೇಳ್ಬೇಕು ಹಿಂಗತ್ತೇಳಿ. ಅವಾಗ್ನು ಹಂಗೆ ಏನೇನು ಅಂತಂದ್ರು. ಅದಕ್ಕೆ ಬ್ಯಾಲೆನ್ಸ್ ಔಟ್ ಆಗಿ ಯಾವ ಅಂತ ಪ್ರಕ್ರಿಯೆಗಳು ಮಾಡ್ಲಿಕ್ಕೆ ಹೋಗಬಾರ್ದು. ಸಾಧ್ಯ ಆದಷ್ಟು ಕೇಳಬೇಕು, ಅಷ್ಟೇ ತಿಳ್ಕೊಂಡು ಆನಂದ. ನಮಗ ಜ್ಞಾನ ಆಗ್ಯದ ಹೇಳಕ್ಕೆ ಇನ್ನೊಬ್ಬರಿಗೆ ಸಂಕಟ ಆಗಂಗ, ದುಃಖ ಆಗಂಗ, ಗೋಳಾಡ್ಸಂಗ ಮಾಡಬಾರ್ದು. ನಮ್ ಜ್ಞಾನ ಏನಿದ್ರು ನಮ್ಮ ಇನ್ನೊಬ್ಬರಿಗೆ ಅನುಕೂಲಕರನೇ ಇರ್ಬೇಕು. ಅದಕ್ಕೆ ಇಲ್ಲೇನದ, ಶಿವ ಏನ್ ಮಾಡ್ತಾನಿವ, ನಾನು ನನ್ನದು ಅನ್ನೋದು ಎಲ್ಲ ಕಳೆದು ನಾನು ಅಂತ ಯಾಕೆ ಬಂದದ, ನೀನು ಅಂತೇಳಿ ಇದ್ದದಕ್ಕೆ ನಾನು ಅನ್ನೋದು ಬಂದದ. ನಾನು ನೀನು ಎರಡು ಕಳೆದೇವ ಅಂತಂದ್ರೆ ಅಲ್ಲಿ ಒಂದೇ ವಸ್ತು ಅದು, ಒಂದೇ ವಸ್ತು. ಎರಡು ಇಲ್ಲೇ ಇಲ್ಲ ಅಲ್ಲಿ. ನಾನು ಇಲ್ಲ, ನೀನು ಇಲ್ಲ. ಬ್ರಹ್ಮಾಂಡ ಯಾಕೆ ಬಂತು? ಪಿಂಡಾಂಡ ಅಂತ ಇದ್ದದಕ್ಕೆ ಬ್ರಹ್ಮಾಂಡ ಅಂತ ಬಂತು. ಮಾಯೆ ಅಂತ ಯಾಕೆ ಬಂತು? ಅವಿದ್ಯೆ ಇದ್ದದಕ್ಕೆ ಮಾಯೆ ಬಂತು. ಹಿಂಗ ಎರಡೆರಡು ಇದ್ದುವಲ್ಲ, ಒಂದು ಇದ್ದದಕ್ಕೆ ಇನ್ನೂ ಒಂದು ಬಂದವ ಅಷ್ಟೇ. ಅವು ಎರಡೂ ಇಲ್ಲ. ಎಲ್ಲ ಎರಡೆರಡು ಏನೇನವ ಎಲ್ಲ ತೆಗೆದು ಹಾಕಿದ್ರೆ ಅಲ್ಲಿ ಉಳಿಯೋದು ಒಂದೇ ವಸ್ತು, ಅದು ಶುದ್ಧ ಬ್ರಹ್ಮ ಒಬ್ಬನೇ ಉಳಿತಾನ. ಹಿಂಗೆಲ್ಲ ತಿಳ್ಕೊಂಡು ಮುಂದೆ ಈಗ ನಾಲ್ಕನೇದು ಯಾವುದು? ಬುದ್ಧಿ ತತ್ವ. ಬುದ್ಧಿ ತತ್ವದಾಗ ಏನದಪ್ಪ ಅಂತಂದ್ರೆ ಸರಸ್ವತಿ ದೇವಿ ಅಭಿಮಾನಿ ದೇವತೆ ಮತ್ತು ಉಮಾದೇವಿ, ಇವರು ಬುದ್ಧಿ ತತ್ವದ ಅಭಿಮಾನಿ ದೇವತೆಗಳು. ಯಾರಿಗಾರ ಬುದ್ಧಿ ಕಡಿಮೆ ಆಗಿತ್ತಪ್ಪ,
ನಾವು ತೆಗೆದುಕೊಂಡ ನಿರ್ಧಾರಗಳು ಸರಿ ಇದ್ದಿದ್ದಿಲ್ಲ ಅಂತಂದ್ರೆ ಜೀವನ ಕಷ್ಟ ಆಗಿರ್ತದ. ಹೀಗಾಗಿ ನನಗಂತೂ ಬುದ್ಧಿ ಇಲ್ಲ. ನಮ್ಮ ಮನೆಯಾಗೂ ನಮ್ಮ ಅಪ್ಪ ಅಮ್ಮ ಹಂಗೆ ಅಂತಿದ್ರು, ಅವನಿಗೇನು ಬುದ್ಧಿ ಇಲ್ಲ ಅಂತಿದ್ರು. ಈಗ ನಮ್ಮ ಹೆಂಡತಿ ಮಕ್ಕಳು ಹಂಗೆ ಅಂತಾರೆ, ಅವನಿಗೇನು ಬುದ್ಧಿ ಇಲ್ಲ. ಅದು ಇರ್ಲಾರ್ದೆ ನಮ್ಮ ಜೀವನ ಹಿಂಗೆ ಬಸ್ತ್ ಕಳೆದ್ಬಿಟ್ಟಿವಿ. ಅದು ಬೇಕೇ ಆಗಿಲ್ಲ. ಯಾರಿಗೂ ಉಪಯೋಗ ಆಗ್ಯದ ಏನೋ ನಮಗಂತೂ ಗೊತ್ತಿಲ್ಲ. ಒಟ್ಟು ಸುಮ್ಮ ಆರಾಮದೀವಿ ನಾವೀಗ. ಅದಕ್ಕೆ ಬುದ್ಧಿ ತತ್ವ ಅರಿವು ಬೇಕು, ಕಾನ್ಸಿಯಸ್ ಪ್ರಜ್ಞೆ ಬೇಕು. ಬುದ್ಧಿ ನಿರ್ಧಾರ ತಗೊಳ್ಳೋದು, ಅದು ಏನ್ ಡಿಸಿಷನ್ ತಗೋಬೇಕು. ಈಗ ನೋಡ್ರಿ, ಬೆಂಗಳೂರಾಗಿದ್ದವ್ರಿಗೆ ಯಾರಿಗಾರ ಮಾತಾಡಿಸಿರಿ ನೀವು, ಪ್ಲಾನ್ ಮಾಡ್ತೀವಿ ಅಂತಾರೆ. ಪ್ಲಾನ್ ಮುಂದಿನ ವಾರ ಬರೋದಕ್ಕೆ ಪ್ಲಾನ್ ಮಾಡ್ತೀವಿ, ಆಮೇಲೆ ಬರೋದಕ್ಕೆ ನೀವು ಮೊದಲೇ ಹೇಳಿದ್ರೆ ನಾವು ಪ್ಲಾನ್ ಮಾಡ್ತಿದ್ದೆವು. ನಮ್ಮ ಪ್ಲಾನ್ನಾಗ ಈಗ ಒಂದೇ ಸಲ ಹೇಳಿದ್ರೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಇವೆಲ್ಲ ಬುದ್ಧಿ ಕೆಲಸ ಇವು. ಏನ್ ಪ್ಲಾನ್ ಮಾಡ್ತಾರೆ? ಅವ್ರ ಸಮಸ್ಯೆ ಅವರಿಗೆ, ನಮ್ಮ ಸಮಸ್ಯೆ ನಮಗೆ. ಇದಕ್ಕೆ ಸರಸ್ವತಿ ದೇವಿ ಡಿಸಿಷನ್ ಮೇಕಿಂಗ್. ಈಗ ಅದು ಹೆಂಗಿರ್ತದಂದ್ರ, ದೊಡ್ಡ ದೊಡ್ಡ ಅಧಿಕಾರಿಗಳು ಅವರೆಲ್ಲ ಇದ್ರಂತಂದ್ರೆ ಅವ್ರಿಗೆ ಇದು ಬುದ್ಧಿ ಅವಶ್ಯಕತೆ ಬಹಳ ಇರ್ತದೆ. ಈಗ ನಾವು ಒಂದೇನೋ ವಿಷಯ ಚರ್ಚೆ ಮಾಡೋ ಟೈಮ್ನಾಗ ಇನ್ನೊಂದು ಯಾವ್ದಾರ ವಿಷಯ ಅಡ್ಡ ಹೋಗಿಸಿದ್ರಂತಂದ್ರ ಸಿಟ್ಟು ಬಂದ್ಬಿಡ್ತದ ನಮಗ್. ವಿಷಯಾಂತರ ಮಾಡಬೇಡ್ರಿ. ಒಂದ್ ಯಾವ್ದೋ ವಿಷಯ ಹಿಡಿದು ನಾವು ಚರ್ಚೆ ಮಾಡಾಗ ಅದಕ್ಕೆ ಸಂಬಂಧಪಟ್ಟದ್ದು ಅಷ್ಟೇ ಹೇಳ್ರಿ, ಮತ್ತೊಂದು ತಂದು ಹೋಗಿಸ್ಬೇಡ್ರಿ ಇದ್ರಾಗ ಅಂತ ಇರ್ತಾರ. ಆದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳದ್ದು ಹೆಂಗಿರ್ತದ ಗೊತ್ತಾ? ಮೇಲಾಧಿಕಾರಿಗಳು ಕೂತಿರ್ತಾರ, ಒಂದೊಂದು ನಿಮಿಷಕ್ಕೆ ಒಬ್ಬೊಬ್ಬರು ಬಂದು ಭೇಟಿ ಆಗ್ತಿರ್ತಾರ. ಭೇಟಿ ಆಗ ಸಮಯದಲ್ಲಿ ಅವ್ರದ್ದು ಏನ್ ಪರಿಸ್ಥಿತಿ ಇರ್ತದ, ಯಾರು ಬಂದು ಭೇಟಿ ಆಗ್ತಾರ ಅವ್ರ ವಿಷಯವನ್ನ ಅವ್ರ ಬುದ್ಧಿ ವಿಚಾರ ಮಾಡ್ಬೇಕು, ಮಾಡಿ ನಿರ್ಧಾರ ತಗೊಂಡು ಹೇಳ್ಬೇಕು. ಅವನ ಮುಗಿನ ಇನ್ನೊಬ್ಬ ಬರ್ತಾನ, ಅವನ ಸಮಸ್ಯೆ ಮೊದಲಿನವನಿಗೆ ಸಂಬಂಧ ಇಲ್ಲ, ಅದು ಒಂದು ಹೊಸದು. ಬರ್ರಿ ಅಂತೇಳಿ ಕರೀತಾರ. ಒಬ್ಬೊಬ್ರು ಹೋಗಿ ಕ್ಯೂ ಪ್ರಕಾರ ಅವ್ರ ಹತ್ರ ಹೋಗಿ ಭೇಟಿ ಆದಾಗ ಅವ್ರವ್ರ ಸಮಸ್ಯೆಗೆ ತಕ್ಕಂತೆ ಇವರು ಸ್ಪಂದಿಸಿ ಅದಕ್ಕ ನಿರ್ಧಾರಗಳು ತಗೋಬೇಕಾಗ್ತದ, ಹೇಳ್ಬೇಕಾಗ್ತದ, ಕೇಳ್ಬೇಕಾಗ್ತದ. ಅದ್ರ ಅಂತ ಸಮಯದಲ್ಲಿ ಬುದ್ಧಿ ಭಯಂಕರ ಅವಶ್ಯಕತೆ ಇರ್ತದೆ, ತಲೆ ಓಡಿಸ್ಬೇಕಾಗ್ತದ. ಅಲ್ಲಿ ಸಣ್ಣ ಬುದ್ಧಿಗೇಡಿತನ ಮಾಡಿದ್ರೂ ಒಬ್ಬೊಬ್ಬರ ಜೀವನ, ಒಂದೊಂದು ದೇಶ ಹಾಳಾಗಿ ಹೋಗ್ತಿರ್ತಾವ. ಬುದ್ಧಿ ಅನ್ನೋದು ಅಂತಲ್ಲಿ ಬೇಕಾಗ್ತದೆ. ನಾವೇನ್ ಸುಮ್ಮ ಉಂಡಿ ಆರಾಮಿರೋರ್ಗೆ ಯಾವ ಬುದ್ಧಿ ಬೇಕು? ಸುಮ್ಮ ಆರಾಮಿರೋದಕ್ಕೆ. ಸರಸ್ವತಿ ದೇವಿ ಮತ್ತ ಉಮಾದೇವಿ ಇವರಿಗೆಲ್ಲ ಬುದ್ಧಿ ದೇವತೆಗಳು. ಯಾರಿಗಾರ ಬುದ್ಧಿ ಕಡಿಮೆ ಆಗಿತ್ತಂದ್ರೆ ಈ ದೇವತೆಗಳನ್ನ ನೀವು ಉಪಾಸನೆ ಮಾಡಿದರೆ ಬುದ್ಧಿ ಕೊಡ್ತಾರೆ. ಇವೆಲ್ಲ ದೇವತೆಗಳಾದ್ಮೇಲೆ ನೆಕ್ಸ್ಟ್ 5 ಜ್ಞಾನೇಂದ್ರಿಯಗಳು. ಯಾರಿಗೆ ಬುದ್ಧಿ ಚಲೋ ಅದ ಅವರು ಸರಸ್ವತಿಗೆ ಒಂದು ಧನ್ಯವಾದ. ಯಾರು ನಾನು ಚೆನ್ನಾಗಿದ್ದೀನಿ, ದೇವರು ನಮಗೆ ಚೆನ್ನಾಗಿಟ್ಟಾನ ಅಂತಂದ್ರೆ ರುದ್ರದೇವರಿಗೆ ಧನ್ಯವಾದ. ಯಾರು ಆರೋಗ್ಯ ಚೆನ್ನಾಗ್ಯದ ಅವ್ರೇನ್ ಮಾಡ್ಬೇಕು? ಪವಮಾನ ಪ್ರಾಣದೇವರಿಗೆ ಧನ್ಯವಾದ. ಮತ್ತೆ ಈ ಲಕ್ಷ್ಮೀ, ಸರಸ್ವತಿ, ದುರ್ಗಾ ಇವರೆಲ್ಲ ಅವ್ಯಕ್ತವಾಗಿ ಮುಂದೆ ಏನದತ್ತ ಗೊತ್ತಿಲ್ಲ, ಮುಂದಿನ ಕ್ಷಣ ಏನದಂತೆ ನಮಗ್ ಗೊತ್ತಿಲ್ಲ. ಅವ್ಯಕ್ತವಾಗಿದ್ದು ಕ್ಷಣ ಕ್ಷಣಕ್ಕೆ ವ್ಯಕ್ತ ಆಕೋತ್ ಹೋಗ್ತಿರ್ತದ. ಹೀಗಾಗಿ ಆ ಅವ್ಯಕ್ತವಾಗಿರುವಂತ ಭವಿಷ್ಯ, ಲಕ್ಕು, ಏನೇನಂತಿರಲ್ಲ, ಅದೃಷ್ಟ, ಅವೆಲ್ಲ ಈ ದೇವತೆಗಳ ಕೈಯಾಗಿದ್ದುದಕ್ಕೆ ನಾವು ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಇವರಿಗೆಲ್ಲ ಧನ್ಯವಾದ ಹೇಳ್ಬೇಕು. ನೆಕ್ಸ್ಟ್ ಕಣ್ಣು. 5 ಜ್ಞಾನೇಂದ್ರಿಯಗಳು. 5 ಜ್ಞಾನೇಂದ್ರಿಯಗಳಿಗೆ 5 ದೇವತೆಗಳು. ಕಣ್ಣು ಸೂರ್ಯಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಕಣ್ಣಿನ ಸಮಸ್ಯೆ ಆದ ಅಂತಂದ್ರ ಎಳೆ ಬಿಸಿಲನ್ನ ಅಬ್ಸರ್ವ್ ಮಾಡ್ಬೇಕು. ಕಣ್ಣಿಗೆ ಶಕ್ತಿ ಬರ್ತದೆ. ಎಳೆ ಬಿಸಿಲನ್ನ ಅಬ್ಸರ್ವ್ ಮಾಡಬೇಕು. ಕಣ್ಣಿಗೆ ಕೆಲವೊಂದು ಎಕ್ಸರ್ಸೈಸ್ಗಳು ಅದಾವ. ಐ ಹಾಸ್ಪಿಟಲ್ ಅಂತೇಳಿ ಬೆಂಗಳೂರಾಗ ಆದ, ಅಲ್ಲಿ ಅವರು ಪ್ರಾಕ್ಟೀಸ್ ಮಾಡಿಸ್ತಾರ ಕಣ್ಣಿನ ಎಕ್ಸರ್ಸೈಸ್ಗಳು. ಮತ್ತಿನ್ನೊಂದು ಅಲ್ಲೊಂದು ಯಾವುದೋ ಹಾಸ್ಪಿಟಲ್ ಅದಪ್ಪ, ಕಣ್ಣಿಗೆ ಸಂಬಂಧಪಟ್ಟ ಬರೀ ಕಣ್ಣಿಂದ ಎಕ್ಸರ್ಸೈಸ್ ಮಾಡ್ತದ. ಏನ್ ನೆನಪು ಬರಲ್ಲ ಈಗ. ಅದಕ್ಕೆ ಇವು ಕಣ್ಣಿಗೆ ಸಂಬಂಧಪಟ್ಟದ್ದು ನಾರಾಯಣ ನೇತ್ರಾಲಯ. ಅವು ಏನದವ, ಅವಕ್ಕ ಕಾರ್ಪೊರೇಟ್ ಹಾಸ್ಪಿಟಲ್ ಅಂತಾರ ಅವಕ್ಕೆಲ್ಲ.
ಅವು ದೊಡ್ಡ ದೊಡ್ಡ ಆಪರೇಷನ್ ಮಾಡೋದು, ದೊಡ್ಡ ದೊಡ್ಡ ಬಿಲ್ ಮಾಡೋದು, ಅದು ಅವ್ರ ಕೆಲಸ. ಇದು ಆಯುರ್ವೇದಿಕ್ ಇದ್ರದ್ದೇ ಅದ, ಪ್ರಕೃತಿ ಚಿಕಿತ್ಸೆ ಕಣ್ಣಿಗೆ ಸಂಬಂಧಪಟ್ಟದ್ದು. ಇನ್ನ ಪ್ರಕೃತಿ ಚಿಕಿತ್ಸೆ ಒಳಗೆ ಯೋಗ ಅವು ಮಾಡಂತವ್ರ ಬಲ್ಲಿ ಆದ್ರೆ ಕಣ್ಣು ಮತ್ತೆ ತೇಜ ಶಕ್ತಿ ಬರಂಗ ಮಾಡ್ತಾರ. ಹೋಗ್ಬೇಕಲ್ಲಿ ಹೋಗಿ ಸೇರ್ಕೋಬೇಕು, ಸೇರ್ಕೊಂಡ್ರೆ ಎಲ್ಲ ಆತದ. ಅದಕ್ಕೆ ಕಣ್ಣು ಇದು ಸೂರ್ಯ ಈ ಕಣ್ಣಿಗೆ ಸಂಬಂಧಪಟ್ಟಂತ ಅಭಿಮಾನಿ ದೇವತೆ. ಮತ್ತೆ ಕಿವಿಗೆ ಅಭಿಮಾನಿ ದೇವತೆ ಚಂದ್ರ. ಅದಕ್ಕೆ ಚಂದ್ರನಿಗೆ ಒಂದಿಷ್ಟು ಥ್ಯಾಂಕ್ ಯು ಹೇಳ್ಬೇಕು, ಕಿವಿ ಕೇಳಕತ್ತವ. ಕಣ್ಣು ಕಾಣ್ಲಕತ್ತವ ಅಂದ್ರ ಸೂರ್ಯಗ ಒಂದು ಥ್ಯಾಂಕ್ ಯು ಹೇಳ್ಬೇಕು. ಮೂಗಿನ ಒಂದು ದೇವತೆ ಯಾರಂದ್ರೆ ಅಶ್ವಿನಿ ಕುಮಾರರು. ಅದಕ್ಕೆ ಅಶ್ವಿನಿ ಕುಮಾರರಿಗೆ ಥ್ಯಾಂಕ್ ಯು ಹೇಳ್ಬೇಕು. ನನ್ನ ಮೂಗಿಯು ಸರಿಯಾಗಿ ಕೆಲಸ ಮಾಡ್ಲಕತ್ತದ, ಈ ಗಂಧಗಳನ್ನ ಗ್ರಹಣ ಮಾಡುವಂತ ಸಾಮರ್ಥ್ಯ ಆದ ಅದಕ್ಕ ಅಂತೇಳಿ. ರಸನೇಂದ್ರಿಯ ನಾಲಿಗೆ ಜಲದೇವತೆ ವರುಣ ದೇವ. ಆ ವರುಣನಿಗೆ ಥ್ಯಾಂಕ್ ಯು ಹೇಳಬೇಕು. ಮತ್ತೆ ತ್ವಗೇಂದ್ರಿಯ ಇದಕ್ಕ ಚರ್ಮ ಪ್ರಾಣದೇವರು ಇದಕ್ಕ ಅಭಿಮಾನಿ ದೇವತೆಗಳು. ಅದೇನೋ ಅಹಂಕಾರಿಕ ಪ್ರಾಣದೇವ, ಅಹಂಕಾರಿಕ ಪ್ರಾಣದೇವನೇ ಅಹಂಕಾರಿಕ. ಅಹಂ ನಾನು ಅನ್ನಂಥದ್ದು ಒಂದು ಪ್ರಾಣ ಏನದಲ್ಲ, ಅಹಂಕಾರ ಪ್ರಾಣದೇವ. ಅಹಂ ಅನ್ನೋದು ಅದು ದೇವ್ರ ಹೌದಾ ಅಲ್ರಿ? ಅಹಂ ಅನ್ನೋದು ಬ್ರಹ್ಮ ಹೌದಾ ಅಲ್ಲ? ಅಹಂ ಬ್ರಹ್ಮ, ಅಹಂ ಪ್ರಾಣ ಜೀವ. ಈಗ ಪ್ರಾಣದ ಒಂದು ಹುಟ್ಟೋದು, ಸಾಯೋದು, ಪಾಪ ಮಾಡೋದು, ಪುಣ್ಯ ಮಾಡೋದು, ಸುಖ ದುಃಖ ಅನುಭವಿಸೋದು ಎಲ್ಲ ಈ ಪ್ರಾಣದ ಕೆಲಸ ಹೌದಲ್ರಿ? ಜೀವ. ಈಗ ಆ ಜೀವ ಜ್ಞಾನಿ ಆಯ್ತು ಅಂದ್ರೆ ಬ್ರಹ್ಮ ಆಗ್ತದ, ಅಜ್ಞಾನಿ ಆಗಿದ್ದತ್ನಾಗ ಪ್ರಾಣನೇ ಅದು. ಈಗ ನಮ್ಮಲ್ಲಿ ಬ್ರಹ್ಮಜ್ಞಾನ ಆಗಿ ಬ್ರಹ್ಮ ಆಗಿ ಕೆಲಸ ಮಾಡ್ಲಕತ್ತೀವ, ಏನು ಜೀವ ಆಗಿ ಅಹಂ ಜೀವ ಆಗಿ ಕೆಲಸ ಮಾಡ್ಲಕತ್ತೀವಿ ನಾವು? ನಮ್ಮ ಜೀವನ ಎದರಿಂದ ನಡೆದು? ಅಹಂ ಪ್ರಾಣದಿಂದ ನಡೆದವ, ಏನು ಅಹಂ ಬ್ರಹ್ಮದಿಂದ ನಡೆದವ? ನಡೆದದ್ದು ಅಹಂ ಬ್ರಹ್ಮದಿಂದೇ, ಆದ್ರೆ ನಾವು ತಿಳ್ಕೊಂಡದ್ದು ಪ್ರಾಣದಿಂದ. ಎಲ್ಲ ಒಟ್ಟು ನಡೆದದ್ದು ಬ್ರಹ್ಮಲಿಂತೆ ನಡೆದದ. ಆದ್ರೆ ಆ ಪ್ರಮಾಣದ ತಿಳುವಳಿಕೆ ಇಲ್ಲದಕ್ಕೆ ನಾವೇನ್ ಮಾಡೀವಿ, ನಮ್ಲಿಂತ ನಡೆದದ ಅಂತೀವಲ್ಲ, ಪ್ರಾಣದಿಂದ ನಡೆದದ. ಹೀಗಾಗಿ ತ್ವಗೇಂದ್ರಿಯದ್ದು ಅಹಂಕಾರಿಕ ಪ್ರಾಣದೇವತೆ ಅಂತೇಳಿ ಇದು. ನೆಕ್ಸ್ಟ್ ವಾಗೇಂದ್ರಿಯ ಬಾಯಿ. ಇದ್ರದ್ದು ಯಾರು ದೇವತೆ ಅಂದ್ರೆ ಅಗ್ನಿ ದೇವರು. ಕೈ ಪಾಣಿ ಇದು ಯಾರ್ದು? ದಕ್ಷ ಮತ್ತು ಇಂದ್ರ. ದಕ್ಷ ಬ್ರಹ್ಮ ಮತ್ತು ಇಂದ್ರ. ದಕ್ಷ ಬ್ರಹ್ಮ ಯಾರು? ಪಾರ್ವತಿ ಅಪ್ಪ, ಶಿವನ ಮಾವ. ಮತ್ತೆ ದೇವೇಂದ್ರ ದೇವತೆಗಳ ಒಡೆಯ ಇಂದ್ರ, ದೇವೇಂದ್ರ. ಇದು ಕೈಗೆ ಸಂಬಂಧಪಟ್ಟ. ಕಾಲು ಇದಕ್ಕೆ ಅಭಿಮಾನಿ ದೇವತೆ ಯಾರು ಅಂದ್ರೆ ಜಯಂತ ಅಂತ. ಬರ್ಕೊಳಕೈತ್ರ? ಜಯಂತ ಅಂದ್ರೆ ಯಾರು? ಇಂದ್ರನ ಮಗ. ಜಯಂತ ಇಂದ್ರನ ಮಗ. ಮತ್ತೆ ಪಾಯು ಉಪಸ್ಥ. ಇವೆರಡಕ್ಕೂ ಯಾರು ಅಭಿಮಾನಿ ದೇವತೆಗಳು? ಪಾಯು ಮತ್ತು ಉಪಸ್ಥ ಗುದ ಗುಹ್ಯಗಳಿಗೆ ಅಂದ್ರೆ ದಕ್ಷ ಮತ್ತು ಮನು. ದಕ್ಷ ಮತ್ತು ಮನು ಇವರು ಪಾಯು ಮತ್ತು ಉಪಸ್ಥಕ ಅಭಿಮಾನಿ ದೇವತೆಗಳು. ಮತ್ತೆ ಐದನೇದ್ದು ಇನ್ನು ನೆಕ್ಸ್ಟ್ ಯಾವು? ಪಂಚಭೂತಗಳು. ಪಂಚಮಹಾಭೂತಗಳು ಏನದವಲ್ಲ, ಈ ಪಂಚಮಹಾಭೂತಗಳಿಗೆ ಪೃಥ್ವಿ ಇದಕ್ಕ
ಯಾವ ದೇವರು? ಪೃಥ್ವಿ. ಪೃಥ್ವಿಗೆ ಯಾವ ದೇವತೆ ರೀ? ಭೂದೇವಿ, ಧರಾದೇವಿ. ಅಪ್ಪು ಜಲಕ್ಕ ವರುಣದೇವ. ತೇಜ ಅಗ್ನಿ. ಅಗ್ನಿ ಅಂತಂದ್ರೆ ತೇಜ, ಇದು ಅಗ್ನಿದೇವ. ಎಲ್ಲ ಈ ಸಂತಾನೋತ್ಪತ್ತಿ ಆಗಿ ಆ ಮಗು ಡೆಲಿವರಿ ಆಗಿ ತಾಯಿ ಗರ್ಭದಿಂದ ಹೊರಗೆ ಬರಬೇಕು ಅಂತಂದ್ರ ಅಗ್ನಿ ಇರಬೇಕು ಮೈಯೊಳಗೆ. ಅಗ್ನಿ ಪ್ರಮಾಣ ಕಡಿಮೆ ಆಗಿದ್ದಕ್ಕ ನಾರ್ಮಲ್ ಡೆಲಿವರಿ ಆಗಲ್ಲ. ಅಗ್ನಿ ಪ್ರಮಾಣ ಕಡಿಮೆ ಆಗೋದಕ್ಕೆ ನಾರ್ಮಲ್ ಡೆಲಿವರಿ ಆಗಲ್ಲ. ಯಾಕಂದ್ರೆ ಶರೀರದೊಳಗೆ ಅಗ್ನಿಯ ಪೋಷಣೆ ಮಾಡುವಂತ ಯಾವ ಎಕ್ಸರ್ಸೈಸ್ಗಳು ಮಾಡ್ಲಾರ್ದಕ್ಕೆ ಹಿಂಗಾಗ್ತವೆ. ಅದಕ್ಕೆ ಮತ್ತೆ ಅಗ್ನಿ ಜಾಸ್ತಿ ಮಾಡೋದಕ್ಕೆ ಆಯುರ್ವೇದಿಕ್ ಔಷಧಿಗಳು ಎಲ್ಲ ಇರ್ತಾವ. ಆ ಔಷಧಿಗಳು ತಗೊಂಡು ಶರೀರದಾಗ ಅಗ್ನಿ ಹೆಚ್ಚು ಮಾಡ್ಕೋಬೇಕಾದ್ರ ಹೆಚ್ಚು ಮಾಡ್ಕೊಳ್ಳೋ ಶಕ್ತಿ ಅದಕ್ಕಿರ್ಬೇಕಲ್ಲ. ಔಷಧ ಕೊಡ್ತಾರ, ಆ ಔಷಧ ತಗೊಂಡು ಹೆಚ್ಚು ಮಾಡ್ಕೊಳ್ಳೋ ಶಕ್ತಿ ಬೇಕಲ್ಲ. ಅದು ಶಕ್ತಿ ಇರ್ಲಿಲ್ಲ ಅಂತಂದ್ರೆ ಆಯ್ತು ಅಷ್ಟೇ, ತುಸ್ ಪಟಾಕಿ 9 ತಿಂಗಳು ಹಾಡ್ಯಾನ ಕೂತ್ಬಿಡೋದು. ಹಂಗೇ ಇರ್ತಾರ. ಅವ್ರಿಗೆ ಡೆಲಿವರಿ ಮಾಡಿ ಆಪರೇಷನ್ ಮಾಡಿ ತೆಗೆ ತನಕ ಆಟೆ ಇಟ್ಕೊಂಡು ಕೂತಿರ್ತಾರೆ. ಡೆಲಿವರಿನೇ ಆಗಲ್ಲ. ಹಿಂಗಿರ್ತಾವ. ಅವ್ರದ್ದೇನೇನು ಸಮಸ್ಯೆ ಅದ ಅದು ಅವ್ರ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಆ ಕಡೆ ಡೀಟೇಲ್ ಹೋಗೋದು ಬೇಡ. ನೆಕ್ಸ್ಟ್ ವಾಯುವಿಗೆ ವಾಯುದೇವ. ಆಕಾಶಕ್ಕೆ ಯಾರಪ್ಪ ಅಂತಂದ್ರೆ ಗಣಪತಿ. ಆಕಾಶದ ಅಭಿಮಾನಿ ದೇವತೆ ಗಣಪತಿ. ಮತ್ತೇನ್ ಮಾಡ್ತೀರಿ ವಿಚಾರ? ಇವು ಏನದವ? 20, 21, 22, 23, 24. ಇದಕ್ಕೆ ಯಾರು ಅಭಿಮಾನಿ ದೇವತೆಗಳು? ಇನ್ನ ಏನ್ ಉಳಿದವ? ಇನ್ನ 21ರಿಂದ 20ರಿಂದ 24. ಪಂಚಮಾತ 20, 15ರಿಂದ 19 ಆದ್ವಿ. ನಾವು ಉಲ್ಟಾ ಬರ್ದಿವಿ ನಾವೇ. ಇಲ್ಲಿ ಉಲ್ಟಾ, ಇಲ್ಲಿ ನಾ ಹೇಳೋದು ಉಲ್ಟಾ ಹೇಳಿನೇನು. ಇವು ಪಂಚಭೂತಗಳಾಯ್ತು. ಈಗ ಪಂಚ ತನ್ಮಾತ್ರೆಗಳದವಲ್ಲ. ಈ ಪಂಚ ತನ್ಮಾತ್ರೆಗಳು ಯಾವ್ಯಾವದವ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವಕ್ಕೆ ಅಭಿಮಾನಿ ದೇವತೆಗಳು ಯಾರದಾರ? ಒಂದ್ ಸ್ವಲ್ಪ ನೋಡ. ಇಂದ್ರಿಯಗಳು, ವಾಕಸ್ಥ. ಶ್ರೋತ್ರ, ಕಿವಿ ಏನದಲ್ಲ, ಇದಕ್ಕೆ ಅಧಿದೈವ ದಿಕ್ಕು. ದಶ ದಿಕ್ಕುಗಳದವಲ್ಲ. ದಿಕ್ಕುಗಳು ದೇವಗಳು. ಯಾಕೆ ದಿಶಾ ಅಂತಾರೆ? ದಿಶಾ ದೇವತಾ ಅದು ದಿಶಾ. ಚರ್ಮಕ್ಕ ಸ್ಪರ್ಶ. ಎಲ್ಲದದು? ಮನ, ಬುದ್ಧಿ, ಶ್ರೋತ್ರೇಂದ್ರ, ಇಂದ್ರಿಯ ದೇವತಾ, ವಾಗೇಂದ್ರಿಯ ಅಂತಃಕರಣ. ಶ್ರೋತ್ರ ಅಂದ್ರ ದಿಶಾ ಅಂತಂದ್ರ ನೀವೇನಂತೀರಿ? ದಿಕ್ ಪಾಲಕರು ಅಂತೀರಿಲ್ಲ. ದಿಕ್ ಪಾಲಕರ ಕೇಳಿರಿಲ್ಲ. ಆ ದಿಕ್ ಪಾಲಕರು ಈ ಶಬ್ದದ ಅಭಿಮಾನಿ ದೇವತೆಗಳು. ಮತ್ತೆ ಸ್ಪರ್ಶ, ಇದ್ರದ ಅಭಿಮಾನಿ ದೇವತೆ ಯಾರಂದ್ರ ವಾಯುದೇವ. ಸ್ಪರ್ಶದ್ದು. ಮತ್ತೆ ರೂಪಕ್ಕೆ ಸಂಬಂಧಪಟ್ಟದ್ದು, ಕಣ್ಣಿಗೆ ಸಂಬಂಧಪಟ್ಟದ್ದು ಸೂರ್ಯದೇವ. ಮತ್ತೆ ನಾಲಿಗೆ ಸಂಬಂಧಪಟ್ಟಂಥದ್ದು ರಸ, ವರುಣ.
ಇಲ್ಲದವಲ್ಲ ಪಂಚ ಜ್ಞಾನೇಂದ್ರಿಯದ್ದು ಅವರೇ. ಮತ್ತು ಗ್ರಹಣಕ್ಕೆ ಸಂಬಂಧಪಟ್ಟವರು ಅಶ್ವಿನಿ ಕುಮಾರ್. ಈ ರೀತಿ ಏನ್ರಿ, ಅದಕ್ಕೆ 24 ಅಭಿಮಾನಿ ದೇವತೆಗಳು, 24 ತತ್ವಗಳು ಈ ರೀತಿ ಹೇಳಿ ಅವರಿಗೆ ಒಂದೊಂದು ತತ್ವದ ಅಭಿಮಾನಿ ದೇವತೆಗಳಿಗೆ ಒಂದೊಂದು ಕೆಲಸ ಮಾಡ್ರಿ ಅಂದ್ರೆ, ಈಗ 24 ತತ್ವಗಳು ನಿಮ್ಮ ಶರೀರದೊಳಗದಾವ ಅದಾವಂತಂದ್ಮೇಲೆ ಆ 24 ತತ್ವದ ಅಭಿಮಾನಿ ದೇವತೆಗಳು ನಿಮ್ಮ ಶರೀರದೊಳಗದ ಅದರ ಯಾವುದಕ್ಕರೆ ಏನರೇ ಆಯ್ತು ಅಂತಂದ್ರೆ ಮಾಡ್ತಿರ್ತಾವ, ಅದ್ರ ಜೊತೆಗೆ ಇರ್ತಾರ ಅವರು. ಯಾರೇ ಕಪಾಳಿಗೆ ಹೊಡೆದ್ರಪ್ಪ, ಕಿವಿಗೆ ಪೆಟ್ಟಾಯ್ತಪ್ಪ, ಅದು ಯಾರಿಗೆ ಬಿತ್ತು ಏಟ? ಕಿವಿ ಅಭಿಮಾನಿ ದೇವತೆ ಯಾರು? ಕಿವಿ ಚಂದ್ರ ಹೊಡೆದಂಗ, ಅಲ್ಲಿ ಒಳಗೆ ಚಂದ್ರ ಅದಂಗ. ನಿಮ್ ಶರೀರದೊಳಗ ಈ ದೇವತೆಗಳು ಅದರ, ಇಡೀ ಶರೀರದ ತುಂಬಾ ಅಭಿಮಾನಿ ದೇವತೆಗಳದರ. ಒಳಗ ಬ್ರಹ್ಮ ಅದನ, ಒಳಗ ಏನೆಲ್ಲ ದೈವಿ ಶಕ್ತಿ ಆದ ಅನ್ನೋದಕ್ಕ ಆ ಶರೀರವನ್ನ ಗೌರವಿಸಬೇಕು, ಆ ಶರೀರವನ್ನ ಪ್ರೀತಿಸಬೇಕು, ಆ ಶರೀರವನ್ನ ಪೋಷಿಸಬೇಕು, ಆ ದೇವತೆಗಳ ಸೇವೆ ಮಾಡ್ಲಕತ್ತೀವಿ ಅಂತೇಳಿ ಆ ಶರೀರವನ್ನ ಚೆನ್ನಾಗಿ ಇಟ್ಕೋಬೇಕು. 24 ತತ್ವಗಳಂದ್ರೆ 24 ದೇವತೆಗಳಿದ್ದಂಗೆ. ಆಯಾ ದೇವತೆಗಳನ್ನು ಕುರಿತು ಸ್ತೋತ್ರ ಮಾಡಬೇಕು. ಓಂ ಸೂರ್ಯಾಯ ನಮಃ, ಚಂದ್ರಾಯ ನಮಃ, ಅಶ್ವಿನಿ ಕುಮಾರಾಯ ನಮಃ, ವರುಣಾಯ ನಮಃ, ಅಹಂಕಾರಿಕ ಪ್ರಾಣಾಯ ನಮಃ, ಅಗ್ನಿದೇವಾಯ ನಮಃ ಅಂತೇಳಿ 24 ದೇವತೆಗಳನ್ನ ನಾವು ನೆನೆಸಬೇಕು. ಒಂದಕ್ಕೂ ನೆನ್ಸಂಗಿಲ್ಲ ನಾವು, ಯಾವ ದೇವರಿಗೆ ನೆನ್ಸಲ್ಲ ನಾವು. ನಾವು ನೆನ್ಸೋದೇ ಒಂದು ಅಡಿಗೆ ಮಾಡೋದು, ಊಟ ಮಾಡೋದು, ಇವೆರಡು ಬಿಟ್ರೆ ಏನಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಏನ್ ತರಬೇಕು, ಏನ್ ಮಾಡಬೇಕು, ಅದಿಟ್ಟೆ. ಇದು ಬಿಟ್ರೆ ಮತ್ತೊಂದು ಏನೇನು ಮಾಡಂಗಿಲ್ಲ. ಅದಕ್ಕೆ ಯಾವಾಗಲೂ ದೇವ್ರು ನೆನ್ಸ್ಕೋತಿರ್ಬೇಕು ಅಂದ್ರೆ ಇವೆಲ್ಲ ನೆನ್ಸ್ಕೋತಿರ್ಬೇಕು. ಕೈಯ ಕಾಲ ಎತ್ತಿ ಎಲ್ಲಾ ಕೆಲಸಗಳು ಮಾಡ್ತೀವಿ, ಮಾತಾಡ್ತೀವಿ, ಕಿವಿ ಕೇಳ್ತಾವ, ಕಣ್ಣು ಕಾಣಿಸ್ತಾವ, ಎಲ್ಲಾ ಕೆಲಸಗಳು ಮಾಡ್ತೀವಿ, ಅನ್ನ ಜೀರ್ಣ ಆಗ್ತದ, ರಕ್ತ ಪರಿಚಲನೆ ಆಗ್ತದ. ಏನೆಲ್ಲ ಆದಾಗ ಒಳಗ ಆ ದೇವತೆಗಳು ಇದ್ದು ಕೆಲಸ ಮಾಡ್ಲಕತ್ತವಂತೆ ನಾವು ಸುರಕ್ಷಿತವಾಗಿದ್ದೀವಿ. ಹಿಂಗಾಗಿ ಆ ದೇವತೆಗಳಿಗೆ ಸದಾ ಕಾಲ ನೆನೆಸ್ಕೋತಿರ್ಬೇಕು. ಇವರು ನಿಯಾಮಕರಾಗಿ ಎಲ್ಲಾ ಪಿಂಡಾಂಡಗಳಲ್ಲೂ ಮತ್ತು ಬ್ರಹ್ಮಾಂಡಗಳಲ್ಲೂ ಇದ್ದಾರೆ. ಏನು ಘೋಷಣೆ ನೋಡ್ರಿ ಅವರು, ಭಾಗವತದ ಘೋಷಣೆ. ಇಡೀ ಪ್ರತಿಯೊಂದು ಶರೀರ ನೋಡಿದಾಗನು ನಿಮಗ 24 ದೇವತೆಗಳ ಅಭಿಮಾನಿ ದೇವತೆಗಳು ಕಾಣಬೇಕು. ಇಡೀ ಬ್ರಹ್ಮಾಂಡ ನೋಡಿದಾಗ ನಿಮಗ ಅಭಿಮಾನಿ ದೇವತೆಗಳ ದರ್ಶನ ಆಗಬೇಕು. ಎಂತ ಮಾತು ಹೇಳ್ತಾರ, ಅಭಿಮಾನಿ ದೇವತೆಗಳಲ್ಲಿ ಪರಮಾತ್ಮನೇ ಕೇಶವಾದಿ ಕೃಷ್ಣನ ತನಕ ನಾನಾ ರೂಪದಿ ನೆಲೆಸಿ ಅವರ ಮೂಲಕ ಈ ತತ್ವಗಳ ಕಾರ್ಯವನ್ನು ಮಾಡಿಸುತ್ತಿದ್ದಾನೆ. ಅವನೇ ಈಶ್ವರ, ಮತ್ತೇನದು. ಈ ಎಲ್ಲ ದೇವತೆಗಳು ಅವನ ದಾಸರಿದ್ದಂಗ, ಅವನ ಅಂಜಿಕೆಗೆ ಇವ್ರು ಕೆಲಸ ಮಾಡ್ತಿರ್ತಾರ. ಬಾಸ್ ಅಧಿಕಾರಿ, ಅವ ಮೇಲಾಧಿಕಾರಿ. ಈಶ್ವರ, ಕೃಷ್ಣ, ರಾಮನ್ ಏನಾರ ಅಂದ್ರೆ ಆ ಎಲ್ಲ ದೇವತೆಗಳ ಮೇಲೆ ಇವ ಹೆಡ್. ಅವನೇ ಈ ತತ್ವಗಳ ಕಾರ್ಯ ಈ ದೇವತೆಗಳಿಂದ ಮಾಡಿಸ್ತಿರ್ತಾನ. ಆದ್ದರಿಂದ ಬ್ರಹ್ಮಾಂಡ ಪಿಂಡಾಂಡಗಳು ಸುರಕ್ಷಿತವಾಗಿವೆ. ಇವು ಯಾಕೆ ಸುರಕ್ಷಿತವಾಗಿ ನಡೆದವ ಅಂತಂದ್ರೆ ಆ ಪರಮಾತ್ಮ ಆ 24 ಅಭಿಮಾನಿ ದೇವತೆಗಳಿಂದ 24 ತತ್ವಗಳನ್ನ ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳಲ್ಲಿ ಕ್ಷಮತೆಯಿಂದ ಕಾರ್ಯನಿರ್ವಹಣೆ ಮಾಡುವುದಕ್ಕೆ ಅವರಿಗೆ ಬೆನ್ ಹತ್ತನ, ಅವ್ರು ಕರೆಕ್ಟ್ ಕೆಲಸ ಮಾಡ್ಲಕತ್ತಾರ ಅಂತೇಳಿ ಇವೆಲ್ಲ ಸುರಕ್ಷಿತ ಅದಾವ.
ಒಂದೇ ದೇವತೆ ಕೆಲಸ ಮಾಡೋದು ಬಿಡ್ತು ಅಂತಂದ್ರ ಆ ಭಾಗದೊಳಗೆ ಸಮಸ್ಯೆ ಚಾಲು ಆಗ್ಬಿಡ್ತು. ಅದಕ್ಕೆ ಯಾವ ಭಾಗದಲ್ಲಿ ನಿಮ್ಗೆ ಸಮಸ್ಯೆ ಚಾಲು ಆಗ್ಯದ ಆ ದೇವತೆಯನ್ನ ನೆನೆಸಿ ಅನುಸಂಧಾನ ಮಾಡಿ ಆ ದೇವತೆ ಜೊತೆಗೆ ದೇವರೇ ಏನಪ್ಪ ಇಷ್ಟು ಜಲ್ದಿ ನನಗೆ ಹಿಂಗ್ ಮಾಡ್ಲಕತ್ತೀರಿ, ಸ್ವಲ್ಪ ನಿನಗೆ ಇನ್ನೊಂದ್ ಸ್ವಲ್ಪ ದಿವಸ ಶಕ್ತಿ ಕೊಡಪ್ಪ. ಅವನಿಗೆ ಏನ್ ಪ್ರಾರ್ಥನೆ ಮಾಡೋದು, ದೇವ್ರ ಸಂಗಟ ಪ್ರಾರ್ಥನೆ ಮಾಡ್ಬೇಕು. ಆಡಿದರೆನ್ನ ಒಡೆಯನ ಹಾಡುವೆ, ಬೇಡಿದರೆನ್ನ ಒಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ನಮಗೆ ಸಮಸ್ಯೆ ಆಗ್ಯದ ಅಂತೇಳಿ ಊರ್ ಮಂದಿಗೆಲ್ಲ ಹೇಳಿದ್ರು, ಊರ್ ಮಂದಿನೂ ಅಳಗುರ್ಕ್ರೆ, ಅವ್ರಿಗೂ ಒಂದೊಂದು ಸಮಸ್ಯೆ ಇದ್ದವರೇ ಇರ್ತಾರ. ಏನಿದ್ರೆ ಪರಮಾತ್ಮನಿಗೆ ನಮ್ಮ ಸಮಸ್ಯೆಯನ್ನ ಹೇಳೋದು ಕೇಳೋದು ಮಾಡಿದ್ರೆ ಕೆಡೆ ನಡೆಯದೆ ಕೆಡೆ ನುಡಿಯದೆ ಅನ್ಯವ ಪ್ರತಿಪಾದಿಸದಿದ್ದರೆ, ಕೆಟ್ಟ ರೀತಿಲಿ ಅಂತ ನಡ್ಕೊಳ್ಳಾರ್ದಂಗ, ಕೆಟ್ಟ ಮಾತಾಡ್ಲಾರ್ದಂಗ, ಮತ್ತ ಆ ದೇವರನ್ನು ಒಬ್ಬನ್ನೇ ನಂಬಿದ್ದೇವಂತಂದ್ರೆ ಏನು ಕೊಡನಯ್ಯ ನಮ್ಮ ಲಿಂಗಯ್ಯ, ಏನು ಮಾಡನಯ್ಯ ಕೂಡಲ ಸಂಗಯ್ಯ ಅಂತ ಆ ಪರಮಾತ್ಮನನ್ನ ನಂಬಿದ್ರೆ ಏನ್ ಬೇಕಾದೆಲ್ಲ ಸಾಧ್ಯ ಆದ. ವಚನಗಳು ಅದಾವ ನೋಡ್ರಿ, ಎಲ್ಲಾನು ನೀನ್ ಒಲಿದರೆ ಕೊರಡು ಕೊನರುವುದಯ್ಯ. ಎಲ್ಲ ಒಣಗಿ ಹೋಗಿದ್ದು ಗಿಡ ಸಹಿತ ಮತ್ತೆ ಚಿಗುತು ಗಿಡ ಆಗ್ಬಿಡ್ತದ, ಒಣಗಿ ಹೋಗಿದ್ದು ಕಟ್ಟಿಗೆ ಗಿಡ ಆಗ್ತದ. ನೀನ್ ಒಲಿದರೆ ಬರಡು ಹಯನವುದಯ್ಯ, ಬರಡು ದನ ಸಹಿತ ಹಯನಾಗ್ತದ. ನೀನ್ ಒಲಿದರೆ ವಿಷವೆಲ್ಲ ಅಮೃತವುದಯ್ಯ. ಪರಮಾತ್ಮ ನೀ ಒಲಿದೆ ಅಂತಂದ್ರ ವಿಷ ಹೋಗಿ ಅಮೃತ ಆಗ್ಬಿಡ್ತದ. ನೀನ್ ಒಲಿದರೆ ಸಕಲ ಪಡಿ ಪದಾರ್ಥಗಳು ಇರಲಿರ್ಪವು ಕೂಡಲ ಸಂಗಮ ದೇವ. ಅವನ ಮೇಲೆ ಹಂಗ ವಿಶ್ವಾಸ ಇಟ್ಟು ಅನುಸಂಧಾನ ಮಾಡಿದ್ರೆ ಯಾಕಾಗಂಗಿಲ್ಲ, ಎಲ್ಲ ಕೆಲಸ ಪಕ್ಕ ಆಗ್ತವೆ. ಹಿಂಗಾಗಿ 24 ತತ್ವಗಳನ್ನ ಪರಮಾತ್ಮನು ಸೃಷ್ಟಿ ಮಾಡಿದ, ಅದಕ್ಕೆ ಅಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿದ. ನೀವು ಇದು ಮಿಥ್ಯವಾದ ಜಗತ್ತ, ಈ ಜಗತ್ತಿನ ಬಗ್ಗೆ ಒಬ್ಬೊಬ್ರು ಒಂದೊಂದು ಕತಿ ಬರೀತಾರ. ಅನಿರ್ವಚನೀಯ ಅಂತಂದ್ರೆ ಇದ್ರ ಬಗ್ಗೆ ಹಿಂಗೆ ಅನ್ನೋದು ಏನ್ ಗ್ಯಾರಂಟಿ ಇಲ್ಲ. ನೀವು ಸಹಿತ ನಿಮ್ದೇ ಆದ ಒಂದು ಕತಿ ಬರಿಬಹುದು, ಇದ್ರ ಮೇಲೆ ನೀವು ಸಹಿತ ಬರಿಬಹುದು. ನೀವು ಈ ಜಗತ್ತಿನ ಮೇಲೆ ನಿಮ್ಮದು ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ಅವರು ಅವ್ರಂಗ್ ಬರೀತಾರ, ಇವ್ರಂಗ್ ಬರೀತಾರ, ಯಾರ್ಯಾರು ಏನೇನ್ ಬರೀತಾರ ಅದರಂಗ್ ನಾವು ಓದ್ಕೋತ ಹೋಗ್ಬೇಕು, ಹೌದನ್ಬೇಕು. ನಿಮಗೂ ಒಂದೇನಾರ ಹೊಳೀತು ಅಂತಂದ್ರೆ ನೀವು ಬರಿಬೇಕು. ಬಿಡಿ ಬಿಡಿಯಾಗಿದ್ದ ತತ್ವಗಳು ಮತ್ತು ಅಭಿಮಾನಿ ದೇವತೆಗಳು ಒಟ್ಟಿಗೆ ಸೇರಿ ಹೇಗೆ ಬ್ರಹ್ಮಾಂಡ ಪಿಂಡಾಂಡಗಳ ನಿರ್ಮಾಣ ಮಾಡಬೇಕೆಂಬುದು ಅವರ್ಯಾರಿಗೂ ಏನೂ ಗೊತ್ತಾಗಲಿಲ್ಲ. ಸಿಮೆಂಟಿನ ಒಬ್ಬವ ಬೇರೆ, ಕಲ್ಲಿನ ಒಬ್ಬ ಬೇರೆ, ಇಟ್ಟಿಗೆಯ ಒಬ್ಬ ಬೇರೆ, ಕಟ್ಟಿಗೆಯ ಒಬ್ಬ ಬೇರೆ, ಮರಳಿನ ಒಬ್ಬ ಬೇರೆ, ಕಟ್ಟುವ ಲೇಬರ್ ಒಬ್ಬ ಬೇರೆ. ಇವರು ಓಸು ಮಂದಿ ಕೂಡಿದ್ರೆ ಮನಿ ಆಗ್ತದ. ಓಸು ಮಂದಿ ಕೂಡ್ಬೇಕಾದ್ರೆ ಅವ್ರೆಲ್ಲರೂ ದಿಕ್ಕಿಗೆ ಒಬ್ಬರದಾರ. ಸಿಮೆಂಟಿನವ, ಕಲ್ಲಿನವ, ಇಟ್ಟಂಗಿಯವ, ಕಟ್ಟಿಗೆಯವ, ಮರಳಿನವ ಎಲ್ಲರೂ ಒಬ್ಬನಿಗೆ ಸಂಬಂಧ ಪಟ್ಟಾಗ ಅದು ಮನಿ ಆಗ್ತದೆ. ಯಾರವ ಒಬ್ಬವ? ಇಂಜಿನಿಯರ್. ಇವ್ರು ಹೊಸ ಮಂದಿ ಇಂಜಿನಿಯರ್ ಬಲ್ಲಿ ಬರ್ಬೇಕು. ಬಂದಾಗ ಇಂಜಿನಿಯರ್ ಮನಿ ಹೆಂಗ್ ಕಟ್ಬೇಕ, ಎಂತ ಮನಿ ಕಟ್ಬೇಕನ್ನೋದು ಇಂಜಿನಿಯರ್ ತಲೆಗದ ಪ್ಲಾನ್. ಏನ್ ನಿಮ್ಮ ಹಾರ್ಡ್ವೇರ್ ಅಂಗಡಿ ಅವನಿಗೆ ತಲೆಗದ ಎಂತ ಮನಿ ಕಟ್ಬೇಕಂತ. ನೀವು ಸಿಮೆಂಟ್ ತರ್ಲಕ್ ಬರ್ತೀರ, ಅವನ್ ತಲೆಗೆ ಏನಾರ ಅದ ಏನು? ಈಗ ನೀವು ಕಟ್ಟಿಗೆ ತರ್ಲಕ್ ಬರ್ತೀರಿ, ಅವನ್ ತಲೆಗೆ ಏನಾರ ನಿಮ್ ಮನಿ ಎಂತದ್ ಕಟ್ಬೇಕಂತ ಏನಾರ ಅದ ಏನ ಅವನ್ ತಲೆಗ? ಉಸುಕ್ ತಂದ್ ಹಾಕವನ್ ತಲೆಗೆ ಏನಾರ ಅದೇನು ನಿಮ್ ಮನಿ ಎಂತ ಡಿಸೈನ್ ಕಟ್ಬೇಕಂತ? ಇವ್ರು ಯಾರು? ಸಿಮೆಂಟಿನವರು, ಕಲ್ಲಿನವರು, ಇಟ್ಟಂಗಿಯವರು, ಕಟ್ಟಿಗೆಯವರು, ಮರಳಿನವರು. ಏನ್ ಮನಿ ಕಟ್ಟವನು? ಮನಿ ಕಟ್ಟವನ್ ತಲೆಗರೆ ಯಾವ್ದೇನು ನಿಮ್ ಮನಿ ಎಂತ ಡಿಸೈನ್ ಇರ್ಬೇಕತ್ತ? ಮನಿ ಕಟ್ಲಕ್ಕ ಅವ ಬಂದನಲ್ಲ ಲೇಬರ್, ಬೇಲ್ದಾರ್ ಅಂತಿರಲ್ಲ, ಏನಂತೀರ ಅವನಿಗೆ? ಉಪ್ಪಾರ. ಅವನ್ ತಲೆಗೆರೆ ನಿಮ್ ಮನಿ ಎಂತದ್ ಕಟ್ಬೇಕಂತ ಏನಾರ ಯಾವ್ದೇನು? ಎಂತ ಮನಿ ಕಟ್ಟಬೇಕು, ಯಾವ ಕೋಣೆ ಯಾವ ಕಡೆ ಇರ್ಬೇಕು, ಯಾವ್ದ್ರ ಸೈಜ್ ಎಷ್ಟ್ ಇರ್ಬೇಕು, ಯಾವ್ದು ಎಷ್ಟು ಹೈಟ್ ಇರ್ಬೇಕು, ಎಲ್ಲೆಲ್ಲಿ ಏನೇನ್ ಇರ್ಬೇಕು, ಡಿಸೈನ್ ಹೆಂಗಿರ್ಬೇಕು, ಆ ಮನಿ ಡಿಸೈನು ಮನಿ ಕಟ್ಟವನ್ ತಲೆಗಾರ ಯಾವ್ದೇನು? ಅವ ಏಟ್ ಕಟ್ಟಂತಾನ ಅಟ್ ಕಟ್ತಾನೆ. ಅದಿನ್ನ ಅಷ್ಟೇ ಹೊರತು ಅದು ಟೋಟಲ್ ಮನಿ ಕಟ್ಟಿದ್ಮೇಲೆ ಅದು ಹೆಂಗ್ ಆತು ಅನ್ನೋದು ಮನಿ ಕಟ್ಟವನಿಗೂ ಗೊತ್ತಿಲ್ಲ, ಆ ಇಂಜಿನಿಯರ್ಗೆ ಗೊತ್ತು.
ಹಂಗ ಇವು 24 ದೇವತೆಗಳು 24 ತತ್ವಗಳು ಅವು ಒಂದೊಂದ್ ಕಡಿ, ಇವು ಇಟ್ಟಂಗಿ ಅವ್ರು ಒಂದ್ ಕಡಿ, ಕಲ್ಲಿನವ್ರು ಒಂದ್ ಕಡಿ ಇದ್ದಂಗ ಅದಾರ. ಇವ್ರು ಓಸು ಮಂದಿ ಕೂಡಿ ಏನ್ ಕಟ್ಟಬೇಕಾಗ್ಯದ, ಒಂದು ಬ್ರಹ್ಮಾಂಡ ಮತ್ತೊಂದು ಪಿಂಡಾಂಡ ಅಂತ ಕಟ್ಟಬೇಕಾಗ್ಯದ. ಕಟ್ಟಬೇಕಾದಾಗ ಅಲ್ಲಿ ಒಬ್ಬವ ಇಂಜಿನಿಯರ್ ಬೇಕಲ್ಲ, ಅದೇ ರೀತಿ ಎಲ್ಲರೂ ಅಭಿಮಾನಿ ದೇವತೆಗಳು ಪರಮಾತ್ಮನ ಮೊರೆ ಹೊಕ್ಕರು. ಏ ಪರಮಾತ್ಮ, ನಾವೆಲ್ಲರೂ ನಮ್ ಕಡೆಯಿಂದ ಇಂತಿಂತ ಕೆಲಸ ಮಾಡ್ಲಕ್ ಸಾಧ್ಯ ಆದ್ರ ಎಲ್ಲರೂ ಕೂಡಿ ಏನ್ ಮಾಡ್ಬೇಕಂತ ಗೊತ್ತಾಗಲ್ದು. ನಮ್ಮದು ಒಂದೊಂದೇ ಕೆಲಸ, ಉಸುಕ ಎಲ್ಲಿ ಹಾಕ್ಬೇಕು, ಏಟ್ ಹಾಕ್ಬೇಕು, ಕಟ್ಟಿಗೆ ಎಲ್ಲಿ ತರಬೇಕು, ಏನ್ ಮಾಡ್ಬೇಕು, ಮುಂದದ್ರಿಂದ ಏನು ಎಂತದ್ ಏನು ಗೊತ್ತಿಲ್ಲ ಅಂತೇಳಿ ಪರಮಾತ್ಮನ ಮೊರೆ ಹೊಕ್ಕರು. ಇಂಜಿನಿಯರ್ ಮೇಲೆ ಬಂದ್ರು, ಹೇ ಪರಮಾತ್ಮ, ನಮ್ಮೆಲ್ಲರಿಗೂ ಒಂದೊಂದು ತತ್ವಗಳನ್ನು ಕರುಣಿಸಿರುವೆ. ನಾವು ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಲು ಸಿದ್ಧರಾಗಿದ್ದೇವೆ. ಆದರೆ ನಮ್ಮೆಲ್ಲರ ಕರ್ತವ್ಯ ಎಲ್ಲಿ, ಏನು, ಹೇಗೆ ಎಂಬುವುದೇ ಏನು ತಿಳಿಯುತ್ತಿಲ್ಲ. ನಮಗೆ ಮಂದಿರ ನಿರ್ಮಾಣ ಮಾಡಿಕೊಟ್ಟರೆ ಆ ಮಂದಿರದಲ್ಲಿ ನಾವು ಎಲ್ಲರೂ ಸೇರಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತೇವೆ. ಮಂದಿರ ಅಂತಂದ್ರೆ ಏನು, ಎಲ್ಲ ಓಸು ಕೂಡ್ಸೋದು ಒಂದ್ ಕಡಿ, ಏನು ಅಂತ ನಮಗ ತಿಳಿಸಿ ಹೇಳು ಒಂದ್ ಕಡಿ ಕುಂತು ಅಂತ. ಆಗ ಪರಮಾತ್ಮನೇ ಆ ಎಲ್ಲ 24 ತತ್ವಗಳಲ್ಲಿ ಸೇರಿದ ಬ್ರಹ್ಮಾಂಡಗಳನ್ನ, ಪಿಂಡಾಂಡಗಳನ್ನ ಸೃಷ್ಟಿ ಮಾಡದ. ಬ್ರಹ್ಮಾಂಡ ಪಿಂಡಾಂಡ ಅವೆಲ್ಲ ಅವನೇ ಸ್ವತಃ ಸೃಷ್ಟಿ ಮಾಡಿ, ಆ ಸೃಷ್ಟಿಯೊಳಗ ಈ 24 ದೇವತೆಗಳು ಏನದವ ತತ್ವಗಳು ಇಲ್ಲಿ ಇದ್ರೊಳಗೆ ನೀವು ಈ ಕೆಲಸ ಮಾಡ್ಕೋತ ಕುಂದಿರಿ ಅಂತ ಹೇಳಿ ಕುಂದಿರ್ಸ್ಬಿಟ್ಟ. ಬ್ರಹ್ಮಾಂಡ ಹೆಂಗದಪ್ಪ, ಬ್ರಹ್ಮಾಂಡ ಹೆಂಗದರಿ? ಅಂಡ ಇದ್ದಂಗದ. ಅಂಡ ಅಂದ್ರೆ ಏನ್? ಬ್ರಹ್ಮಾಂಡ ಹೆಂಗದ? ಅಂಡ ಇದ್ದಂಗ. ಅಂಡ ಏನದು? ತತ್ತಿ. ಅಂಡ ಸಂಡೇ ಟು ಸಂಡೇ ಮುರುಗಿಕ ಅಂಡೆ ಅಂತಿರ. ಸಂಡೇಕ್ಕೊಮ್ಮೆ ತತ್ತಿ ತಿನ್ನೋರು ಹೇಳ್ತಿರ್ತಾರೆ, ಸಂಡೇ ಟು ಸಂಡೇ ಮುರುಗಿಕ ಅಂಡೆ. ಇದು ಬ್ರಹ್ಮಾಂಡ ತತ್ತಿ ಇದ್ದಂಗ ಆದ. ಬ್ರಹ್ಮಾಂಡ ಅಂತ ಯಾಕಂದ್ರೆ ಅದಕ್ಕ ದೊಡ್ಡ ತತ್ತಿ. ಬ್ರಹ್ಮ ಅಂತ ಏನು, ಅದರ ಅರ್ಥ ಏನು? ಬ್ರಹ್ಮ ಅಂದ್ರೆ ಅದರ ಅರ್ಥ ಏನು? ಬ್ರಹ್ಮ ಅಂದ್ರೆ ದೊಡ್ಡದು. ಏಟು ದೊಡ್ಡದಂದ್ರೆ ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ, ಆಟ ದೊಡ್ಡದು. ಅದಕ್ಕೆ ಬ್ರಹ್ಮಾಂಡ ಅಂತ. ಬ್ರಹ್ಮಾಂಡ ಈಗ ಬ್ರಹ್ಮಾಂಡ ತತ್ತಿ ಇದ್ದಂಗ ಆದ ಇಲ್ಲ? ಮತ್ತೀಗ ಜಗತ್ತು ನೀವು ಮಾಳಿಗೆ ಮೇಲೆ ಹೋಗಿ ನಿಂತು ನೋಡ್ರಿ, ನಿಮ್ ಕಣ್ಣಿಗೆ ಕಾಣಿಸ್ತದಿಲ್ಲ? ತತ್ತಿ ಇದ್ದಂಗ ಆದಿಲ್ಲ ಜಗತ್ತ. ಬೊಗಣಿ ಡಬ್ಬ ಹಾಕಿದಂಗ ಕಾಣಿಸ್ತದಿಲ್ಲ ಆಕಾಶ? ಒಂದ್ ದೊಡ್ಡದು ಕಡಾಯಿ ಡಬ್ಬ ಹಾಕಿದ ಆಕಾಶ ಭೂಮಿ ಎಲ್ಲ ಕೂಡಿಸಿ ನೋಡ್ರಿ, ಅರ್ಧ ಬ್ರಹ್ಮಾಂಡ ಕಾಣ್ತದಿಲ್ಲ ನಿಮಗ್? ಅರ್ಧ ಗೋಳಾಕಾರ, ಇನ್ನ ಅರ್ಧ ಗೋಳಾಕಾರ ನಿಮ್ ಕಾಲ್ ಕೆಳಗ, ನಿಮ್ ತಲೆ ಮೇಲೆ ಅರ್ಧ ಸೆಂಟರ್ನಾಗ ನೀವದಿರಿ, ಒಂದು ತತ್ತಿ ಮಧ್ಯೆ ನೀವದಿರಿ. ಮಧ್ಯದಾಗಿದ್ದಾಗ ಮ್ಯಾಲಿಂದ ಅರ್ಧ ಕಾಣಿಸ್ತದೆ, ಇನ್ನ ಕೆಳಗಿಂದ ಅರ್ಧ ಅದ್ರಂಗೆ ಕೆಳಗಿನೂ ಇರ್ತದೆ. ಹಿಂಗಾಗಿ ತತ್ತಿ ಆಕಾರ ನಿರಾಕಾರನೇ ಅದ. ನಿರಾಕಾರ ಇದ್ರೂ ಸಹಿತ ನೀವು ಆಕಾಶ ನೋಡಿದ್ರೆ ಅದು ಹಿಂಗ ಹೊಚ್ಚಿದಂಗ ಟೆಂಟ್ ಹಾಕಿದಂಗ ಕಾಣಿಸ್ತದಲ್ರಿ, ಶಾಮಿಯಾನ ಹಾಕಿದಂಗ. ನೀವು ರಾಕೆಟು, ಹೆಲಿಕಾಪ್ಟರು, ಏರೋಪ್ಲೇನ್ ತಗೊಂಡು ಆ ಟೆಂಟ್ ಏನ್ ಹಾಕ್ಯದ ನೋಡ್ಲಕ್ ಹೋದ್ರಲ್ಲಿ ಏನು ಇಲ್ಲ. ಅಲ್ಲಿ ನೀಲಿ ಕೆಂಪ ಬೆಳಗ ಕರ್ರಗ ಓಸು ತರ ಬಣ್ಣನೂ ಅದ ಅದ್ರೊಳಗ. ಆ ನೀಲಿ ಬಣ್ಣ ಅದ ಮ್ಯಾಲ ಹೋದ್ರೆ ಏನು ನೀಲಿನೂ ಸಿಗಲ್ಲ, ಬಣ್ಣನೂ ಸಿಗಲ್ಲ, ಅಲ್ಲಿ ಏನು ಹೊಚ್ಚಿದ್ನು ಏನೂ ಇಲ್ಲ. ಏನು ಇಲ್ಲದ ಇದ್ದಂಗ ಕಾಣ್ತದ. ಅದೇ ಮಾಯೆ ಆಕಾಶ, ಮಾಯೆಯ ಸೃಷ್ಟಿ, ಇಲ್ಲದ್ದು ಇದ್ದಂಗ ಕಾಣ್ತದ. ಅಲ್ಲಿ ಏನದ? ಅಲ್ಲಿ ಬ್ರಹ್ಮನೇ ಅದನ. ಏನ್ರಿ?
ಕೈ ಮೋಡಗಳವು. ಹತ್ತಿ ರಾಶಿ ಇದ್ದದ್ದು ಮೋಡಗಳವೆಲ್ಲ, ನೀರಿಂದು ಮೋಡಗಳವ. ಮೋಡಗಳವು. ಅಲ್ಲಿ ಏನದ? ಬ್ರಹ್ಮನೇ ಅದನ. ಆ ಬ್ರಹ್ಮ ಇದ್ದ ಬ್ರಹ್ಮಗ ಇಲ್ಲದಂಗ ಮಾಡ್ಯದ. ಇಲ್ಲದ ಆಕಾಶ ಆದನಂಗ ತೋರ್ಸ್ಲಕತ್ತದ. ಮಾಯಾ ಜಗತ್ತದು. ಅದಕ್ಕೇನಾಯ್ತು? ಬ್ರಹ್ಮಾಂಡ ಪಿಂಡಾಂಡಗಳನ್ನು ಸೃಷ್ಟಿ ಮಾಡಿದ. ಏನ್ ಹೇಳಕತ್ತಿದ್ದೆ? ಬ್ರಹ್ಮಾಂಡ ತತ್ತಿ ಹೇಳಕತ್ತೀನಿ ನಾನು. ತತ್ತಿ ಸುದ್ದಿ. ಈಗ ತತ್ತಿಗಳು ಕೋಳಿ ತತ್ತಿ ಅದ. ಕೋಳಿ ತತ್ತಿ ಒಳಗೆ ಏನಿರ್ತಾವ್ರಿ? ಕೋಳಿನೇ ಇರ್ತಾವ. ಹಾವಿನ ತತ್ತಾಗ ಹಾವು ಇರ್ತಾವ. ಯಾವ್ಯಾವ ಪ್ರಾಣಿ ತತ್ತಿ ಇರ್ತಾವ? ಮೊಸಳಿ ತತ್ತಾಗ ಮೊಸಳಿ ಇರ್ತಾವ, ಮೀನಿನ ತತ್ತಾಗ ಮೀನ್ ಇರ್ತಾವ. ಹಂಗ ಬ್ರಹ್ಮಾಂಡದೊಳಗ ಬ್ರಹ್ಮನ್ ತತ್ತಿ, ಬ್ರಹ್ಮನ ತತ್ತಿ ಒಳಗ ಕೋಳಿ ತತ್ತೆ ಕೋಳಿ ಇರ್ತಾವ. ಬ್ರಹ್ಮನ ತತ್ತಿ ಒಳಗ ಬ್ರಹ್ಮನೇ ಇರ್ತಾನ. ಕೋಳಿ ತತ್ತಿ ಒಳಗೆ ಕೋಳಿ ಇದ್ಮೇಲೆ ಬ್ರಹ್ಮನ ತತ್ತಿ ಒಳಗೆ ಏನದ? ಬ್ರಹ್ಮನೇ ಅದನ. ಕೋಳಿ ತತ್ತೆ ಕೋಳಿ ಅದ ತೋಪ್ಕೊತೀರಿ. ಬ್ರಹ್ಮನ್ ತತ್ತಿ ಬ್ರಹ್ಮಾಂಡ ಅಂದ್ರೆ ಬ್ರಹ್ಮನ್ ತತ್ತಿ. ಮತ್ತು ಬ್ರಹ್ಮನ್ ತತ್ತಿ ಒಳಗ ಬ್ರಹ್ಮನೇ ಅದ. ನೀವು ಬ್ರಹ್ಮಾಂಡ ಅಂದ್ಮೇಲೆ, ನೀವು ಬ್ರಹ್ಮನ ತತ್ತಿ ಅಂತ ಅಂದ್ಮೇಲೆ ನೀವು ಬ್ರಹ್ಮ ಸ್ವರೂಪರೇ ಇದೀರಿ. ನಿಮಗ್ ಗೊತ್ತಿಲ್ಲ, ನಾವೇನ್ ಮಾಡ್ಬೇಕಾದ್ರೆ. ಎಷ್ಟು ಸಿಂಪಲ್ ಕಾನ್ಸೆಪ್ಟ್ ಅದಾವ ನೋಡ್ರಿ ಇವೆಲ್ಲ. ಒಂದು ತತ್ತಿ ನೋಡಿ ಪಾಠ ಕಲಿಸ್ತಾರ. ಒಂದು ತತ್ತಿಲಿಂತ ಪಾಠ ಕಲಿತೀವಿ ನಾವು. ಎಲ್ಲದ್ರಾಗ ಜ್ಞಾನ ಅದ. ಬ್ರಹ್ಮನೇ ಈ ಬ್ರಹ್ಮಾಂಡದ ಒಳಗೆ ಏನೇನದ ಎಲ್ಲನೂ ಆ ಬ್ರಹ್ಮ ಸ್ವರೂಪನೇ ಅದ. ಬ್ರಹ್ಮನ್ ಬಿಟ್ಟು ಮತ್ತೊಂದು ಏನು ಇಲ್ಲ. ಕೋಳಿ ತತ್ತೆ ಕೋಳಿ ಬಿಟ್ಟು ಮತ್ತೆ ಬೇರೆ ಏನಾರ ಇರ್ತಾವ? ಬೇರೆ ಪ್ರಾಣಿಗಳು ಏನಿಲ್ಲ. ಹಂಗ ಬ್ರಹ್ಮಾಂಡದೊಳಗೆ ಬ್ರಹ್ಮನ್ ಬಿಟ್ಟು ಮತ್ತೇನು ಇಲ್ಲ. ಬ್ರಹ್ಮನೇ ಒಂದೇ ಅದ ಎಲ್ಲ. ಹೀಗಾಗಿ ಪರಮಾತ್ಮನೇ ಆ ಎಲ್ಲಾ 24 ತತ್ವಗಳಲ್ಲಿ ಸೇರಿದ ಬ್ರಹ್ಮಾಂಡಗಳನ್ನ ಪಿಂಡಾಂಡಗಳನ್ನ ಸೃಷ್ಟಿ ಮಾಡಿದ್ರು. ಬ್ರಹ್ಮಾಂಡ ಹೆಂಗದಪ್ಪ ಅಂತಂದ್ರ, ಈ ಅಂಡ ತತ್ತಿ ಅನ್ನೋದು ಸ್ವಲ್ಪ ಮಡಿವಂತಿಕೆ. ತತ್ತಿ ತಿಂತೀರಿ ಅನ್ನೋದು ಚಾಲು ಮಾಡಿದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಏನ್ ಶಬ್ದ ಬಳಸ್ಯಾರ ಅಂತಂದ್ರ, ಏನ್ ಬಳಸ್ಯಾರ? ಮೋಸಂಬಿ ಅಂತ ಬರ್ದ್ಬಿಟ್ಟ ಭಾಗವತದಲ್ಲಿ. ಮೋಸಂಬಿ ಆಕಾರ. ತತ್ತಿ ಅಂದ್ರೆ ಒಂದೇ, ಮೋಸಂಬಿ ಅಂದ್ರೆ ಒಂದೇ. ಏನ್ ತಪ್ಪೇ ನಾವು? ಬ್ರಹ್ಮಾಂಡ ಮೋಸಂಬಿ ಆಕಾರದಾಗ ಆತ. ಏನ್ ಅದರ ತಪ್ಪಾತು ಏನಂಗಂದ್ರ? ದೃಷ್ಟಾಂತ ಮೋಸಂಬಿ ಅಂತ ಬಳಸಿದ್ರೆ ಬರ್ತದ ಇಲ್ಲ? ಮೋಸಂಬಿ ಅಂತಾರೆ. ಯಾಕಂದ್ರೆ ಇದು ಬ್ರಾಹ್ಮಣರ ಪುರಾಣದಲ್ಲ, ಮಡಿವಂತಿಕೆ. ಅದಕ್ಕ ಬ್ರಹ್ಮಾಂಡ ಅಂದ್ರೆ ಮೋಸಂಬಿ ಅಂತ. ಆ ಬ್ರಹ್ಮಾಂಡದ ಒಳಗೆ ಮೋಸಂಬಿ ಒಳಗೆ ಏನಿರ್ತದೆ? ಜ್ಯೂಸ್. ಮೋಸಂಬಿ ನೀರ್ ಇರ್ತದಲ್ರಿ, ಜ್ಯೂಸ್ ಮಾಡ್ಕೋತೀರ ಇಲ್ಲ? ರಸ ಇರ್ತದ. ಅದಕ್ಕ ಬ್ರಹ್ಮಾಂಡದ ಒಳಗೆ ನೀರು, ಮೋಸಂಬಿ ರಸ. ಆ ರಸವನ್ನ ಸೃಷ್ಟಿ ಮಾಡಿದ. ಆ ಒಂದು ಮೋಸಂಬಿ ಒಳಗ ಮೋಸಂಬಿ ರಸ ಸೃಷ್ಟಿ ಮಾಡಿದ. ನಾವು ತತ್ತಿ ಒಳಗ ತತ್ತಿ ರಸ ಇರ್ತದ ಅಂತೇಳಿ ಹಿಂಗೆಲ್ಲ ಹೇಳಿದ್ರ ಅವ್ರಿಗೆಲ್ಲ ಅಸಹ್ಯ ಅನ್ನಿಸ್ತದ, ಅನಾಗರಿಕ ಭಾಷೆ ಅನ್ನಿಸ್ತದ. ಅದಕ್ಕೆ ಅವ್ರೇನ್ ಮಾಡ್ಯಾರ? ಮೋಸಂಬಿ ರಸ ಅಂತ ಅಂದು ಮತ್ತೇನ್ ಮಾಡ್ಯಾರ? ಆ ಬ್ರಹ್ಮಾಂಡದೊಳಗ ಏನ್ ಮಾಡಿದ್ರು? ಒಳಗ ನೀರು. ಆ ಮೋಸಂಬಿ ಗಾತ್ರದಲ್ಲಿ, ಮೋಸಂಬಿ ಆಕಾರದಲ್ಲಿರುವ ಬ್ರಹ್ಮಾಂಡ, ಆ ಬ್ರಹ್ಮಾಂಡದ ಒಳಗೆ ಏನ್ ಮಾಡಿದ್ರೆ ನೀರು ಸೃಷ್ಟಿ ಮಾಡಿದ. ಆ ಬ್ರಹ್ಮಾಂಡ ಒಳಗಿನ ನೀರು ಏನ್ ಆದಲ್ಲ, ಅದು ಬರೇ ನೀರ್ ಅಲ್ಲ. ಆ ನೀರಿಗೆ ಸರಿಯಾದ ಅರ್ಥ ಕೊಡ್ತಾರೆ ಇವರು. ನೀರಿಗೆ ಏನ್ ಅನ್ಬೇಕು ಅಂತಂದ್ರೆ, ಆ ನೀರಿಗೆ ಗರ್ಭೋದಕ ಅಂತ.
ಗರ್ಭೋದಕ, ಗರ್ಭಜಲ. ಎಲ್ಲಿ ಬಳಸಲ್ಲ ಆ ಶಬ್ದ, ಇಲ್ಲಿ ಒಂದೇ. ಗರ್ಭಜಲ, ಜೀವಜಲ. ಆ ನೀರಿನೊಳಗ ಜೀವಿಗಳನ್ನು ಹುಟ್ಟಿಸುವಂತ ಶಕ್ತಿ ಅದ ನೀರಿನೊಳಗೆ. ಮನುಷ್ಯ ಶರೀರದೊಳಗ 70% ನೀರದ ಮನುಷ್ಯನ ಶರೀರದೊಳಗೆ. ಒಂದು 100 kg ನಿಮ್ಮದು ತೂಕ ಆದಂತಂದ್ರ ಅದರಾಗ 70 kg ನೀರೇ ಅದ. ನೀರು 70% ವಾಟರ್. ಆ ನೀರು ಪ್ರೋಸೆಸ್ ಆಗಿ ಗಂಡ ಹುಡುಗನ ಬಲ್ಲಿ 18-20ನೇ ವಯಸ್ಸಿಗೆ ವೀರ್ಯಾಣುಗಳು ತಯಾರಾಗ್ತಾವ ಗಂಡು ಹುಡುಗನ ಬಲ್ಲಿ. ಆದ್ರ ಹೆಣ್ಣು ಹುಡುಗಿ ಬಲ್ಲಿ ಹುಟ್ಟುತ್ತಲೇನೆ ಆಕಿ 500 ತತ್ತಿಗಳು ಆಕಿ ಹುಟ್ಟಿದ ಕೂಸಿನ ಹೊಟ್ಟೆಗಿರ್ತಾವಂತ. ಹುಟ್ಟಿದ ಕೂಸಿನ ಹೊಟ್ಟೆ ಒಳಗೆ. ಅದಕ್ಕೆ ಹೆಣ್ಣಿಗೆ ಹುಟ್ಟಿ ಬಂದಾಳಂದ್ರ ಮಹಾಲಕ್ಷ್ಮಿ ಬಂದಳು ಅಂತ ಯಾಕಂತಾರಂತಂದ್ರ ಅವಳ ಗರ್ಭೋದಕದೊಳಗ 500 ತತ್ತಿಗಳಿರ್ತಾವ, ಎಗ್. ಅವು ತತ್ತಿ ಆಕಿ ಮುಂದ 10-12 ವರ್ಷನಾಗ ದೊಡ್ಡಾಕಿ ಆದಾಗ ತಿಂಗಳ ಒಂದು ತತ್ತಿ ಹೊರಗೋತಿರ್ತಾವ. ತಿಂಗಳ ಒಂದು ತತ್ತಿ ಹೊರಗೋದ್ರೆ 12 ತಿಂಗಳಿಗೆ 12, 1 ವರ್ಷಿಗೆ 12 ಅಂದ್ರೆ ವರ್ಷಿಗೆ ಎಷ್ಟಾಯ್ತು? ಒಂದು ವರ್ಷಿಗೆ 12 ಅಂದ್ರೆ 10 ವರ್ಷಿಗೆ ಎಷ್ಟಾಯ್ತು? 120 ಆಯ್ತು. 10 ವರ್ಷಿಗೆ 120 ಆದ್ರೆ ಒಂದು 40 ವರ್ಷಿಗೆ ಎಷ್ಟಾಗ್ತದ? 12 4 48, 40-45 ವರ್ಷಕ್ಕೆ ಅವ್ರು ಮುಟ್ಟು ಹೋತದಂತಾರಲ್ಲ, ಅವೆಲ್ಲ ತತ್ತಿಗಳು ಖಾಲಿ ಆಗ್ತಾವ. 40-45-50 ವರ್ಷದ ಸುಮಾರಿಗೆ. ಅದಕ್ಕೆ ಮಹಾಲಕ್ಷ್ಮಿ ಅಂತಾರ. ಆಕೆ ಹುಟ್ಟುತ್ತಲೇನೆ ಅದೆಲ್ಲ ತಗೊಂಡು ಬಂದಿರ್ತಾಳ. ತಗೊಂಡು ಬಂದು ಅಗ್ದಿ ಸಂಪನ್ನ ಇರ್ತಾಳ. ಆಕಿಗೆ ಏನೇನು ಬೇಕಾಗಿಲ್ಲ. ಸುಮ್ಮ ತನ್ನ ಪಾಲಿಗೆ ತಾನು ಇರೋಂಥ ಶಕ್ತಿ ಭಯಂಕರ ಇರ್ತದೆ ಹೆಣ್ಣಿಗೆ. ಅದು ಇನ್ನೊಂದ್ರ ಬಗ್ಗೆ ತಲೆ ಕೆಡಿಸ್ಕೊಳಾರ್ದಂಗೆ ಇರೋಂಥದ್ದು. ಆ ಕೆಪಾಸಿಟಿ ಅವ್ರಿಗೆ ಭಾರಿ ಇರ್ತದೆ. ಅವ್ರಿಗೇನು ಒಂದು 1/4 ಕ್ವಿಂಟಲ್ ಸೋನಾ ಮಸೂರಿ ಅಕ್ಕಿ, ಒಂದಿಟ್ಟು ಕಿರಾಣಿ ಕಾಯಿಪಲ್ಯ ಇಂಥವೇನಾರ ಬಗ್ಲ ಕಿರಾಣಿ ಇತ್ತಂದ್ರೆ ಅದು ಸುಮ್ಮ ಇರ್ತಾರ. ಅವ್ರು ಏನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಒಟ್ಟ ಅವ್ರಿಗೆ ಚಂಚಲ ಬುದ್ಧಿನೇ ಇಲ್ಲ. ಯಾಕಂದ್ರೆ ಅವ್ರ ಶರೀರ ಹಂಗದ. ಅವೇನಂತಾರೆ 12 ಕ್ರೋಮೋಸೋಮ್ಸ್ ಕಂಪ್ಲೀಟ್, 12 ಜೊತೆ ಕ್ರೋಮೋಸೋಮ್ಸ್ ಅದಾವ ಅವ್ರ ಬಲ್ಲಿ. 12 ಜೊತೆ ಕ್ರೋಮೋಸೋಮ್ಸ್ ಕಂಪ್ಲೀಟ್ ಅದಾವ. ವೈಜ್ಞಾನಿಕವಾಗಿ ಹೆಣ್ಣು ಸಂತೃಪ್ತ ಯಾಕಿರ್ತದ, ತನ್ನ ಪಾಡಿಗೆ ತಾನು ಇರ್ತದಂದ್ರೆ 12 ಜೊತೆ ಕ್ರೋಮೋಸೋಮ್ಸ್ ಅದಾವ ಅವ್ರ ಬಲ್ಲಿ. ಇದ್ದದಕ್ಕೆ ಅದು ಶಾಂತ ಇರ್ತದ. ಈ ಗಂಡಿನ ಬಲ್ಲಿ ಏನದ 11 ಜೊತೆ ಕ್ರೋಮೋಸೋಮ್ಸ್ ಪ್ಲಸ್ 1. ಅಲ್ಲಿ 24 ಇದ್ರೆ ಇದು 23 ಅದಾವ ಇವನ್ ಬಲ್ಲಿ ಕ್ರೋಮೋಸೋಮ್ಸ್. ಇವನಿಗೆ ಏನದ ಅಂತಂದ್ರ 24ನೇದು ಹುಡುಕಾಟ. ಇವನಿಗೆ ಹುಡುಕ್ತಾನೆ ಜಗತ್ತಿನಾಗೆ. ಸುಖ ಎಲ್ಲದತ್ತೆ ಹುಡುಕ್ತಾನೆ ಇವನಿಗೆ ಹುಡುಕಾಟ. ಹೆಣ್ಣಿದ್ರೇನು ಹೆಣ್ತಿ ಇದ್ರೇನು ಏನೋ ಒಂದು ಅವನು ಹುಡುಕಾಟದಾಗಿರ್ತಾನ. ಯಾವಾಗ್ನು ಒಂದು ಹುಡುಕಾಟದಾಗ ಒಂದೇನೋ ಅವನೊಳಗೆ ಏನೋ ಕೊರತೆ ಇರ್ತದ. ಆ ಕೊರತೆಗಾಗಿ ಆ ಗಂಡ ಹಂಗ್ ಮಾಡ್ತಾನೆ. ಅವ ಹಂಗನ ಚಲೋ ಇಲ್ಲ, ಹಿಂಗನ ಹಿಂಗ ಏನೇನೋ. ಇವತ್ತಿನ ದಿವಸ ಹೆಣ್ಣು ಏನಾರೇ ಮನಸ್ಸು ಕೆಟ್ಟದ, ತಲೆ ಕೆಟ್ಟದ, ಆಕಿ ಏನಾರ ದಾರಿ ಬಿಟ್ಟಾಳ ಅಂತಂದ್ರ ಹೆಣ್ಣು ತನ್ನ ಕಾರಣ ಅಲ್ಲೇ ಅಲ್ಲ, ಅದು ಗಂಡಿನ ಕಾರಣ. ಗಂಡು ತಲೆ ಕೆಡಿಸಿ ಹಂಗ್ ಮಾಡಿರ್ತಾನ ಆಕಿಗೆ ಅಷ್ಟೇ. ಹೆಣ್ಣು ಸ್ವತಃ ಎಂದೂ ಕೆಟ್ಟಿಲ್ಲ. ಹೆಣ್ಣು ಪಾವನಾಗ ಹಂಗೆ ಅವು ಪ್ರತಿ ತಿಂಗಳು ಸ್ವಚ್ಛ ಆತು. ಅದಕ್ಕೇನ್ ಸಮಸ್ಯೆನೇ ಇಲ್ಲ. ಆ ಕ್ರೋಮೋಸೋಮ್ಸ್ ಒಂದು ಕಡಿಮೆ ಇದ್ದದಕ್ಕೆ ಹುಡುಕ್ತಾನ. ಮತ್ತ ಅವ ಹುಟ್ಟಿದಾಗಿ ಹಿಡಿದು ಅವನ ಬಳಿ ಏನೂ ಇರಂಗಿಲ್ಲ. 16-18 ವಯಸ್ಸಿನ ನಂತರ ಅವನೊಳಗ ಆ ಕಡೆ ಈ ಕಡೆ ನೋಡಿ ಕಾಮದೃಷ್ಟಿ ಬೆಳೆಸ್ಕೊಂಡು ಅವನೊಳಗೆ ವೀರ್ಯಾಣುಗಳು ಹುಟ್ಟುತ್ತವೆ ಹೊರತು ಅವನು ಸನ್ಯಾಸಿಯಾಗಿದ್ದನು ಅಂತಂದ್ರ ಏನು ಹೆಣ್ಣಿನ ಒಂದು ವಿಚಾರನೆ ಅವನ ತಲೆಯೊಳಗೆ ಬರಲಿಲ್ಲ ಅಂತಂದ್ರ ಅವನಿಗೂ ಏನು ಸಮಸ್ಯೆ ಇಲ್ಲ. ಆದ್ರೆ ಅವ ಈ ಜಗತ್ತಿನೊಳಗೆ ಲೌಕಿಕ ವಿಷಯದೊಳಗೆ ಅಲ್ಲಿ ಇಲ್ಲಿ ಹೇಳಿ ಕೇಳಿ ಏನೇನೋ ಮಾಡ್ತಾನಲ್ಲ, ಅವ 18-20 ವಯಸ್ಸಿಗೆ ಅವನ ರಕ್ತ ಏನಾಗ್ಲಕತ್ತಿ ಬಿಡ್ತದೆ, ವೀರ್ಯಾಣುಗಳಾಗಿ ಪರಿವರ್ತನೆ ಆಗ್ಲಕತ್ತಿ ಬಿಡ್ತದೆ. ಅದು ಯಾವುದು ವಿಚಾರ ಅವನ ಬಳಿ ಇದ್ದಿದ್ದಿಲ್ಲ ಅಂತಂದ್ರೆ ಅವನು ಸನ್ಯಾಸಿ ಆಗಿದ್ರೆ ಅವ ಚಲೋ ಇರ್ತಾನ. ಅವ ಈ ಲೌಕಿಕ ವಿಷಯಗಳಲ್ಲಿ ತಲೆ ಕೆಡಿಸ್ಕೊಂಡಂತಂದ್ರೆ ಅದು 24ನೇ ಕ್ರೋಮೋಸೋಮ್ ಹುಡುಕ್ಲಕ್ ಅವ ಚಂಚಲ ಆಗ್ತಾನ. ಚಂಚಲ ಆಗಿ ಅವನೊಳಗೆ ವೀರ್ಯಾಣುಗಳ ಸೃಷ್ಟಿಯಾಗಿ ಹೆಣ್ಣು ಬೇಕನ್ನಿಸ್ಲಕತ್ತಿ ಬಿಡ್ತದ ಅವನಿಗೆ. ಆದ್ರೆ ಹೆಣ್ಣಿಗೆ ಎಂದೂ ಗಂಡು ಬೇಕನ್ಸಂಗೆ ಇಲ್ಲ. ತನ್ನ ಪಾಡಿಗೆ ತಾನು ಸಂತೃಪ್ತವಾಗಿರ್ತದ.
ಅದಕ್ಕೆ ಏನಾರ ಮನಸ್ಸು ಚಂಚಲ ಆಗ್ಯದ ಅಂದ್ರೆ ಗಂಡಿನ ಪ್ರೇರಣೆಯಿಂದ ಅದು ಚಂಚಲ ಆಗ್ತದೆ ಹೊರತು ಅದು ಸ್ವತಃ ತನ್ನಿಂದ ತಾನು ಎಂದೂ ಚಂಚಲ ಆಗಂಗಿಲ್ಲ. ಹೆಣ್ಣಿಂದು ಇದನ್ನೇ ಬೇರೆ, ಅದು ಮಹಾಲಕ್ಷ್ಮಿ ಅಂತ ಅದಕ್ಕೆ ಅಂತಾರೆ. ಅದೆಲ್ಲ ಅದು ಭವ್ಯವಾದಂಥದ್ದು, ಅದರದ್ದು ಲೀಲೆ. ಅದು ಮತ್ತೆ ಹೇಳೋದು ಬೇರೆ ಟೈಮಿಗೆ ಹೇಳ್ಬೇಕು, ಸಾಕಿ ಇಷ್ಟೇ ಸಾಕು, ಸ್ವಲ್ಪ ಹೇಳ್ಬೇಕು, ಬಹಳ ಹೇಳ್ಬಾರ್ದು. ಅದಕ್ಕೆ ಏನಂದ್ರೆ ಈ ನೀರಿಗೆ ಗರ್ಭೋದಕ ಅಂತಂದ್ರೆ ಆ ನೀರೇ ಶರೀರದೊಳಗೆ, ಗಂಡಿನ ಶರೀರದೊಳಗೆ ವೀರ್ಯಾಣುಗಳಾಗ್ತದ, ಹೆಣ್ಣಿನ ಶರೀರದೊಳಗೆ ಶುಕ್ರಧಾತು ಆಗ್ತದ. ಆ ಶುಕ್ರ ಮತ್ತು ವೀರ್ಯ ಕಲ್ತಾಗ ಶುಕ್ಲಧಾತು ಆಗಿ ಅದು ಮುಂದ ಪಿಂಡ ಆಗಿ ಮುಂದದು ಇನ್ನ ಒಂದು ಶರೀರಕ್ಕೆ ಜೀವ ಕೊಡಂತ ಶಕ್ತಿ ಬರ್ತದ. ಅದು ಎಲ್ಲ ಎದರ್ದಪ್ಪ ಈ ಜೀವ ಉತ್ಪನ್ನ ಮಾಡೋದು ಅಂತಂದ್ರೆ ನೀರಿಂದು. ಜೀವ ಉತ್ಪನ್ನ ಮಾಡೋದು ನೀರಿಂದು. ಆ ನೀರಿಗೆ ಸಪೋರ್ಟ್ ಅಗ್ನಿ ಬೇಕು, ಆಕಾಶ ಬೇಕು, ವಾಯು ಬೇಕು, ಎಲ್ಲದರೂ ಸಪೋರ್ಟ್ ಬೇಕದಕ್ಕೆ. ಅಂಥದೆಲ್ಲ ಹೇಳೋದ ಲೀಲೆ ಮತ್ತೆ ಬೇರೆ ಅದ. ಇಲ್ಲೇನಾಯ್ತು, ನೀರಿನಲ್ಲಿ ಅನೇಕ ವರ್ಷಗಳ ಕಾಲ ಮಲಗಿದ. ಆ ಗರ್ಭೋದಕದಾಗ ಅವ ಮಕ್ಕೊಂಬಿಟ್ಟ. ಅದಕ್ಕೆ ನಾರಾಯಣ ಅಂತಾರ ಅವನಿಗೆ. ನೀರಾಗ ಮಕ್ಕೊಂಬಿಟ್ಟ. ಜಗತ್ತು ಸೃಷ್ಟಿ ಮಾಡ್ದ, ಮಕ್ಕೊಂಡ, ಅದ್ರಾಗೆ ನೀರಾಗ ಬ್ರಹ್ಮಾಂಡ ಸೃಷ್ಟಿ ಮಾಡ್ದ, ಅದ್ರೊಳಗೆ ನೀರು ಸೃಷ್ಟಿ ಮಾಡ್ದ. ಆ ನೀರಿಗೆ ಗರ್ಭೋದಕ ಅಂತಾರ. ಆ ನೀರಿನೊಳಗ ಅವ ಏಸೋ ವರ್ಷ ಮಕ್ಕೊಂಬಿಟ್ಟ. ಗರ್ಭೋದಕದಲ್ಲಿ ಮಲಗಿದ ಪರಮಾತ್ಮ ಮತ್ತೆ ಗರ್ಭೋದಕದಾಗ ಮಲಗಿದ ಮೇಲೆ ಏನಾರ ಒಂದು ಗರ್ಭದಲ್ಲಿ ಉತ್ಪತ್ತಿ ಆಗ್ಬೇಕಲ್ಲ, ಅದಕ್ಕೆ ಏನಾಗ್ಬಿಡ್ತು, ಆ ಪರಮಾತ್ಮನ ನಾಭಿ ಒಳಗೆ ಒಂದು ಕಮಲ ಬೆಳೆದ್ಬಿಡ್ತಪ್ಪ. ಕಮಲದ ಹೂವು ಬೆಳೆದ್ಬಿಡ್ತು. ಈ ಗರ್ಭೋದಕದಾಗ ಮಲಗಿದ ಪರಿಣಾಮವಾಗಿ ಬ್ರಹ್ಮಾಂಡ ಸೃಷ್ಟಿ ಮಾಡಿ ಅದರೊಳಗೆ ಗರ್ಭೋದಕ ಮಾಡಿ, ಆ ಗರ್ಭೋದಕದಾಗ ಮಕ್ಕೊಂಡ ಮೇಲೆ ಅದು ಗರ್ಭ ಕೆಲಸ ಏನದು? ಏನಾರು ಒಂದು ಬೆಳಿಬೇಕು, ಹೌದಿಲ್ಲ? ಈಗ ಹೊಲ ಏನ್ ಕೆಲಸ? ಅದು ಹೊಲದಕ್ಕೆ ಬೆಳೆದೇ ಅದ್ರ ಕೆಲಸ. ಏನಾರು ಒಂದು ಬೆಳೆಸ್ತದ. ನೀವೇನು ಜೋಳ ಕಾಳ ಏನು ಬಿತ್ತಲಿಲ್ಲ ಅಂತಂದ್ರ ಏನ್ ಬೆಳೀತದ? ಅದು ಏನ್ ಬೇಕಾದ್ರೂ ಬೆಳೀತದ. ಒಟ್ಟು ಬೆಳೆದ ಕೆಲಸ ಅಲ್ಲಿ ಏನ್ ಬೀಜ ಬೀಳ್ತದ, ಏನಲ್ಲಿ ಬೇರದ ಅದನ್ನೇ ಬೆಳೆಸ್ತದ. ಹಾಗಿದ ಗರ್ಭೋದಕದಾಗ ಮಕ್ಕೊಂಡದಕ್ಕೆ ಇವನೊಳಗೆ ಒಂದು ಬೆಳೀತಪ್ಪ. ಅದೇನೋ ಒಂದು ಕಮಲ ಅಂತ ಬಂತು. ಆ ಕಮಲ ಸೃಷ್ಟಿ ಆಯ್ತು. ಆ ಕಮಲ ಏನದ? 14 ದಳದ ಕಮಲ. ಒಂದು ದಳ ಅಲ್ಲ, 2 ಕಮಲ. ಕಮಲದ ದಳ 14 ದಳ. ಆ 14 ದಳದ ಕಮಲ ಏನಾಯ್ತಪ್ಪ ಅಂತಂದ್ರೆ ಮುಂದೆ ಆ 14 ದಳಗಳು 14 ಲೋಕಗಳಾಗಿ ಸೃಷ್ಟಿಯಾದವು. 14 ಲೋಕಗಳಾಗಿ ಸೃಷ್ಟಿಯಾದವು. ಒಂದು ಕಟ್ಟಡ ಕಟ್ಟುವುದಕ್ಕೂ ಮೊದಲು ಅದರ ಒಂದು ಮಾದರಿ ಮಾಡಿ ಇಡುತ್ತಾರೆ. ಅದೇ ರೀತಿ ಪರಮಾತ್ಮನ ಜಗತ್ತು ಸೃಷ್ಟಿಯ ಒಂದು ಮಾದರಿಯೇ ಈ ಕಮಲ, ಅದರ 14 ದಳಗಳು. ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದರ ಒಂದು ಮಾಡೆಲ್ ಮಾಡ್ತಾರೆ ಆರ್ಕಿಟೆಕ್ಚರ್ ಮಂದಿ. ಈ ತರ ಕಾಣ್ತದ ನೋಡ್ರಿ ನಿಮ್ ಬಿಲ್ಡಿಂಗ್ ಕಟ್ಟಿದ್ರೆ ಅಂತೇಳಿ ಡಿಸೈನ್ ಮಾಡಿ ತೋರಿಸ್ತಾರ. ಈಗ ತುಂಗಭದ್ರಾ ಡ್ಯಾಮು ಅವು ನೋಡ್ಬೇಕಾದ್ರೆ ಮೊದಲ ಅವ್ರು ವಿಶ್ವೇಶ್ವರಯ್ಯ ಅವ್ರು ಯಾರು ಇಂಜಿನಿಯರ್ಗಳು ಅದ್ರದೊಂದು ಮಾಡೆಲ್ ಮಾಡ್ಯಾರ. ಮೊದಲು ಮಾಡಿ ಹೊರಗಿಟ್ಟಾರ. ನೋಡಿರಿ ಅದಾಗ ನೋಡಿರಿ ಇಲ್ಲ? ಅಲ್ಲಿ ತುಂಗಭದ್ರಾ ಡ್ಯಾಮ್ನೊಳಗೆ ಎಷ್ಟು ಗೇಟ್ ಅದಾವ, ಎಷ್ಟು ನೀರು ಎಲ್ಲಿದ್ ಬರ್ತದ, ಹೆಂಗ ಅನ್ನೋದು ಒಂದು ಪ್ಲಾಸ್ಟಿಕ್ನಾಗ ಮಾಡಿಟ್ಟದ. ಅದು ನೋಡಿದ ಮೇಲೆ ಆ ಜಾಗಕ್ಕೆ ಅಂತದೊಂದು ಆಕಾರ ಬರ್ತದ ಅಂತ ಹೇಳಿಕೆ ಗೊತ್ತಾಗ್ತದ. ಹಂಗ ಇಲ್ಲಿ ಏನದ ಅಂತಂದ್ರ ನೀವೇನ್ ಕಮಲ ನೋಡ್ತಿರಲ್ಲ, ಕಮಲ ಅಂತಂದ್ರೆ ಇಡೀ ಬ್ರಹ್ಮಾಂಡಿನ ಒಂದು ಮಾದರಿ. ಯಾರದ ಕಮಲ? ಯಾವ ಪಕ್ಷದ್ದದು? ಯಾವ ಪಕ್ಷದ ಚಿಹ್ನೆ? ಬಿಜೆಪಿ ಚಿಹ್ನೆ ಕಮಲ. ಅದು ಏನಪ್ಪ? ಬ್ರಹ್ಮನ ನಾಭಿ ಹೊಂಕಳದೊಳಗ ಸೃಷ್ಟಿಯಾಗ್ಯದ. ಅದೇನದ? 14 ಲೋಕಗಳು ಅಂದ್ರೆ 14 ಅದರ ದಳಗಳು. ಆ ದಳಗಳು 14 ಲೋಕಗಳಂತ ಇಡೀ ಬ್ರಹ್ಮಾಂಡದ ಒಂದು ಮಾದರಿ. ಅದು ಕಮಲ ನೋಡಿದ್ರಿ ಅಂದ್ರ 14 ಲೋಕಗಳನ್ನ ನೀವು ನೆನಪಿಸ್ಕೋಬೇಕು ಅಂತವ ಕಮಲ. ಅದ್ರಾಗ ನಾವ್ ಏನ್ ಮಾಡೀವಿ? ಸ್ವರ್ಗ, ನರಕ, ಪೃಥ್ವಿ ಅಂತೇಳಿ, ಮರ್ತ್ಯಲೋಕ ಅಂತೇಳಿ ಮೂರೇ ಮೂರು ಯಾವಾಗ್ಲೂ ಮಾತಾಡ್ತಿರ್ತೀವಿ.
ಅವು ಮೂರೇ ಇಲ್ಲ, ಅವು ಏನದವ 14 ಲೋಕಗಳದವ. 14 ಲೋಕಗಳ ಮಧ್ಯ ನೀವೇನ್ ಮಾಡ್ಬೇಕಪ್ಪ ಈಗ ಅಂತಂದ್ರ ಸೀರಿಯಲ್ ನಂಬರ್ 1 2 3 4 5 6 7 8 9 10 11 12 13 14 ಅಂತ ಹೇಳಕ್ಕೆ ಬರ್ಕೋಬೇಕು. ಬರೆದ ಮೇಲೆ ಮ್ಯಾಲಿನಿಂದ ತೆಳಗಿನ ತನಕ 14 ಲೋಕಗಳು ಬರ್ಕೋಬೇಕು. ಆ ಲೋಕದೊಳಗೆ ಮತ್ತೆ ಯಾರ್ಯಾರು ಇರ್ತಾರ ಅನ್ನೋದನ್ನು ಹೇಳ್ತೀವಿ. ಯಾರ್ಯಾರು ಎಲ್ಲೆಲ್ಲಿ ಇರ್ತಾರ. ಏನ್ ಮಾಡಮು, ಬ್ರಹ್ಮಾಂಡದ 14 ಲೋಕಗಳು ಮತ್ತ ಅದ್ರೊಳಗೆ ಯಾರ್ಯಾರು ಇರ್ತಾರ, ಯಾರ್ಯಾರು ಏನೇ ಇರ್ತಾರ. 1 to 14 ಬರ್ಕೊಳ್ರಿ. ಸೀರಿಯಲ್ ನಂಬರ್ 1 ಅದಕ್ಕೆ ಪೂರಿ ಟಾಪ್ ಮ್ಯಾಲಿರೋದು ಸತ್ಯಲೋಕ. ಪೂರ್ತಿ ಮ್ಯಾಲಿರೋದು ಸತ್ಯಲೋಕ. ಆ ಸತ್ಯಲೋಕಕ್ಕೆ ಮುಂದೆ ಡ್ಯಾಶ್ ಹೊಡೆದು ಅಲ್ಲಿ ಯಾರು ಇರ್ತಾರಪ್ಪ ಅಂತಂದ್ರೆ ಸೃಷ್ಟಿಕರ್ತ ಬ್ರಹ್ಮ ಇರ್ತಾನ. ನಿಮ್ಮ ಯಾರು ಶುದ್ಧ ಬ್ರಹ್ಮ ಅಲ್ಲ. ವೈಷ್ಣವರ ಪ್ರಕಾರ ನಾರಾಯಣನೇ ಶುದ್ಧ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ, ಅವ ಅಲ್ಲಿರ್ತಾನ. ನೆಕ್ಸ್ಟ್ ತಪೋಲೋಕ ಸೀರಿಯಲ್ ನಂಬರ್ 2, ತಪೋಲೋಕ ಸೀರಿಯಲ್ ನಂಬರ್ 3, ಜನಲೋಕ ಸೀರಿಯಲ್ ನಂಬರ್ 4, ಮಹರ್ಲೋಕ 2 3 4 ಬರ್ಕೊಂಡ್ರಿ. 1 2 3 4 5 6 7 8 9 10 11 12 13 14 2 3 4 ಬರ್ಕೊಂಡ್ರಿ. ತಪೋಲೋಕ, ಜನಲೋಕ, ಮಹರ್ಲೋಕ ಇವು ಮೂರುದ್ರಾಗ ಮೀಸಿ ಕೌನ್ಸ್ ಹಾಕೋಬೇಕು. ಇದಕ್ಕೆ ಮೀಸಿ ಕೌನ್ಸ್ ಹಾಕೊಂಡು ಇಲ್ಲಿ ಯಾರು ಇರ್ತಾರಂದ್ರೆ ಮಹಾನ್ ಋಷಿಗಳು ಮುನಿಗಳು ಸಾವಿರಾರು ವರ್ಷಗಳ ಪರ್ಯಂತ ತಪಸ್ಸಿನಲ್ಲಿ ನಿರತರಾದವರು ಅಲ್ಲಿರ್ತಾರೆ. ತಪೋಲೋಕ, ಜನಲೋಕ, ಮಹರ್ಲೋಕದೊಳಗ ಇವರೆಲ್ಲ ಇರ್ತಾರೆ. ಸಾವಿರಾರು ವರ್ಷಗಟ್ಲೆ ತಪಸ್ಸಿನೊಳಗೆ ನಿರತರಾದವರು ಇವರೆಲ್ಲ. ನೆಕ್ಸ್ಟ್ 5ನೇದ್ದು ಸ್ವರ್ಗಲೋಕ. ಇಲ್ಲಿ ಯಾರು ಇರ್ತಾರಂದ್ರೆ ಇಂದ್ರಾದಿ ದೇವತೆಗಳು. ಇಂದ್ರಾದಿ ದೇವತೆಗಳು ಸ್ವರ್ಗಲೋಕದಾಗ ಏನೇನಿರ್ತಾವ ಅಂತ ಗೊತ್ತಲ್ಲ. RUM ಏನಂಗಂದ್ರ RUM ಅಂದ್ರೆ ಏನ್ರಿ? ರಮ್. RUM ಅಂದ್ರೆ ಏನು? ರಮ್ ಅಂದ್ರೆ ಏನು? ಆರ್ ಅಂದ್ರ ರಂಬೆ, ಯು ಅಂದ್ರ ಊರ್ವಶಿ, ಎಂ ಅಂದ್ರ ಮೇನಕ್ಕೆ. ಮತ್ತೇನಿರ್ತದಲ್ಲಿ? ಸುರೇ, ಸುರಪಾನ್. ಮತ್ತೇನಿರ್ತದ? ನಂದನವನ. ಮತ್ತೇನೇನಿರ್ತದ? ಮಜಾ ಮಾಡೋದಿರ್ತದಲ್ಲಿ ಸ್ವರ್ಗದಾಗೆಲ್ಲ. ಅದಕ್ಕೆ ಇಂದ್ರಾದಿ ದೇವತೆಗಳು ರಂಬೆ, ಊರ್ವಶೆ, ಮೇನಕೆಯರು, ತಿಲೋಮತ್ತಮೆಯರು, ಸುರೇ, ನಂದನವನ ಇದೆಲ್ಲ ಸ್ವರ್ಗದಾಗಿರ್ತದೆ.
ಅದಕ್ಕ ರಾಜ ಮಹಾರಾಜರಿಗೆ ಭೋಗದ ಅಪೇಕ್ಷೆ ಜಾಸ್ತಿ ಇದ್ದದ್ದಕ್ಕ ಈ ಬ್ರಾಹ್ಮಣರು ಏನ್ ಮಾಡ್ತಾರ, ಅವರಿಗೆ ಇಲ್ಲೇಟ್ರಿ ಭೋಗನೋ ಬಿಡು ಮಾರಾಯ, ಭಯಂಕರ ಇಡೀ ವಿಶ್ವ ಸುಂದರಿಯರು ಇರ್ತಾರಲ್ಲಿ, ಸ್ವರ್ಗದ ಸುಂದರಿಯರು, ರಂಬೆ, ಊರ್ವಶಿ, ಮೇನಕೆಯರು. ಇಲ್ಲಿ ಏಟು ಕುಡಿತಿ ನೀನು, ಸುರಾಪಾನ ಮಾಡಿದೆ ಅಂತಂದ್ರೆ ಭಯಂಕರ ನಿಶಾ ಏರಿ ಭಾರಿ ಮಜಾ ಇರ್ತದ. ಆ ರಂಬೆ, ಊರ್ವಶಿ ದೇವಲೋಕದ ಕನ್ಯೆಯರ ಜೊತೆಗೆ ನಂದನವನದೊಳಗೆ ವಿಹಾರ ಮಾಡೋದಂತಂದ್ರೆ ಅದು ಇದ್ದ ಮಜಾ ಎಲ್ಲಿ ಇಲ್ಲ. ಆ ದೇವತೆಗಳು ಆ ನಂದನವನದೊಳಗೆ ವಿಹಾರ ಮಾಡ್ತಾ ಅವರಿಂದ ನಿನಗ ಚುಂಬನಗಳನ್ನ ಕೊಡ್ತಿರ್ತಾರ. ಆ ಚುಂಬನಗಳಿಂದ ನಿನಗ ಏನೇನಾಗ್ತದ, ಹಂಗಾಗ್ತದ ಹಿಂಗಾಗ್ತದ ಅನ್ನೋನ ಅವ ರಾಜಾಗ ಆಸೆ ಹುಟ್ಟಿ ಬಿಡ್ತದ. ದೇವಲೋಕದ ಕನ್ಯೆಯರ ಜೊತೆಗೆ ಚುಂಬನ ಮಾಡ್ಕೋಬೇಕು, ಮತ್ತೆ ಮಾಡ್ಬೇಕು, ಏನು ನಂದನವನ ವಿಹಾರ ಮಾಡ್ಬೇಕು, ಅಲ್ಲಿ ಸುರಾಪಾನ ಕುಡಿಬೇಕಂತೇಳಿ ಅವನ ತಲೆಗೆ ಆಸೆ ಹುಟ್ಟಿಸ್ತಾರ. ಇದು ಹುಟ್ಟಿಸ್ಬೇಕು, ಇದು ನಿನಗೆ ಬೇಕು ಅಂದ್ರ 108 ಹೋಮ ಮಾಡಬೇಕು ಅಂತ ಹೇಳ್ತಾರ ಅವನಿಗೆ. 108 ಹೋಮ ಯಾಕೆ 1008 ಮಾಡ್ತೀನಿ, ಅದು ಬೇಕು ನನಗಂತನವ ರಾಜ. ಯಾಕಂದ್ರೆ ರಾಜಸ ಪ್ರವೃತ್ತಿ, ಅವ ಸತ್ವಗುಣಿ ಅಲ್ಲವ, ರಾಜಸ. ನನಗದು ಬೇಕು, ಹೆಂಗಾರೆ ಮಾಡಿ ಪಡ್ಕೋತೀನಿ, 108ಕ್ಕೆ 1008 ಹೋಮ ಮಾಡ್ರಿ. ಹಿಂಗಾಗಿ ಆ ರಾಜನ್ ತಲೆ ಕೆಡಿಸಿ ಸಿಕ್ಕಾಪಟ್ಟೆ ಖರ್ಚು ಮಾಡಿಸಿ ಹೋಮಗಳು, ಹವನಗಳು, ಮತ್ತಿನ್ನ ಏನೇನ್ ಮಾಡ್ಬೇಕು ಅವನ ಕಡೆಯಿಂದ ಖರ್ಚು ಮಾಡಿಸಿ ಇವ್ರು ಮಂತ್ರ ಹೇಳ್ಕೋತ ಜಗ್ಗಿ ಮಂತ್ರ ಹೇಳಿ ಜಗ್ಗಿ ರೊಕ್ಕ ರಾಜನ್ ಬಲ್ಲಿ ವಸೂಲಿ ಮಾಡಿ ಇವ್ರು ಹೊಟ್ಟಿ ತಿಪ್ಪಲಿಗೆ ಅವನಿಗೆ 108 ಏನ್ ಮಾಡೋದು, ಹೋಮ ಮಾಡ್ಲಿಕ್ಕೆ ಹಚ್ಚಿ ಅವನಿಗೆ ಸ್ವರ್ಗದ ಆಚೆ ತೋರಿಸಿಬಿಡೋದು. ಆ ಸ್ವರ್ಗಕ್ಕೂ ಆದ್ರೆ ಮೋಕ್ಷ ಆದಂಗ. ಈ ಜಗತ್ತಿನೊಳಗ ಭಯಂಕರ ಕಷ್ಟ ಅದ. ಇಲ್ಲಿ ಸುಖ ಅನುಭವಿಸ್ಬೇಕಾದ್ರೆ, ಇಲ್ಲಿ ಸಾಸಿವೆಯಷ್ಟು ಸುಖ ಅನುಭವಿಸ್ಬೇಕಾದ್ರೆ ಸಾಗರದಷ್ಟು ದುಃಖ ಅನುಭವಿಸ್ಬೇಕು. ಅಲ್ಲಿ ಸ್ವರ್ಗದಾಗ ದುಃಖನೇ ಇಲ್ಲ, ಬರೇ ಸುಖನೇ ಸುಖ ಅದ ಹೇಳ್ಬಿಟ್ಟಿರ್ತಾರ. ಅದು ಅನುಭವಿಸ್ಬೇಕಂತ ಅವನ ತಲೆಗೆ ತುಂಬಿಸ್ಬಿಟ್ಟಿರ್ತಾರ. ಅದು ಎಲ್ಲಿ ಪುಣ್ಯದ ಕಾರ್ಯ ಮಾಡಬೇಕು. ಪುಣ್ಯ ಮಾಡ್ಬೇಕಾದ್ರೆ 108 ಹೋಮ ಮಾಡಬೇಕು. ಇದೆಲ್ಲ ಹೋಮ ಮಾಡಿದ್ಮೇಲೆ ಪುಣ್ಯ ಇರೋ ತನಕ ಸ್ವರ್ಗದಾಗ ಇರ್ತಪ್ಪ. ಬ್ರಹ್ಮಜ್ಞಾನಿಗಳು ಏನ್ ಹೇಳ್ತಾರ, ಸ್ವರ್ಗಕ್ಕೆ ಓದ್ತಿದೆ, ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಓದ್ತಿದೆ, ಹೋಗಂಗಿಲ್ಲ ಅಂತಲ್ಲ. ಪುಣ್ಯದ ಎಣ್ಣೆ ಮುಗೀತು ಅಂತಂದ್ರ ಮತ್ತೆ ಒಳ್ಳೆ ಈ ಮರ್ತಕ್ಕೆ ಬರ್ಬೇಕಾಗ್ತದ ನೋಡಪ್ಪ ಅಂತೇಳಿ ಬ್ರಹ್ಮಜ್ಞಾನಿಗಳು ಹೇಳ್ತಾರೆ. ಹಿಂಗಾಗಿ ಸ್ವರ್ಗ ಲೋಕದು ರಮ್ಮು, ಸುರೇ, ನಂದನವನ ವಿಹಾರ, ಇಂದ್ರಾದಿ ದೇವತೆಗಳು ಎಲ್ಲ ಮಜಾ. ಅವೆಲ್ಲ ಏನ್ ಮಾಡಿದ್ರು ಅಪವಿತ್ರ ಆಗಂಗಿಲ್ಲ ಅಂತ, ಹೆಂಗ್ ಬೇಕು ಹಂಗಿದ್ರು ಅವ್ರು ಪವಿತ್ರರೇ ಇರ್ತಾರಂತ. ಹಿಂಗಾಗಿ ದೇವತೆಗಳ ಪುರಾಣದೊಳಗ ಭಯಂಕರ ಹೊಲಸು ಬರ್ದಾರ. ಅದೆಲ್ಲ ಓಟು ಇದ್ರು ಅವ್ರು ಪವಿತ್ರಾತ್ಮರೇ, ಲೋಕ ಕಲ್ಯಾಣಕ್ಕ ಹಿತ ಬಯಸವ್ರೇ ಅಂತೇಳಿ ಹೇಳ್ತಾರೆ. ಪುರಾಣಗಳ ಕಥೆ ಓದಿದ್ರಿ ಅಂತಂದ್ರ ಒಟ್ಟ ಈ ದೇವ್ರ ಸುದ್ದಿಗೆ ಹೋಗ್ಬಾರ್ದು ಅನ್ನಿಸ್ತದ. ಹಂಗ ಅಲ್ಲಿ ಏನದ, ಈ ಚಾತುರ್ವರ್ಣ ಧರ್ಮ ದರ್ಶನ ಅಂತೇಳಿ ಕುಮಾರ ಕಕ್ಕಯ್ಯ ಪೋಳ್ ಅವರು ಬುಕ್ ಬರ್ದಾರ. ಅದು ಎಲ್ಲಾರೆ ಸಿಕ್ಕರೆ ತರಿಸ್ಕೊಡ್ರಿ, ಚಾತುರ್ವರ್ಣ ಧರ್ಮ ದರ್ಶನ ಅಂತೇಳಿ. ತಹಸೀಲ್ದಾರ್, ರಿಟೈರ್ಡ್ ತಹಸೀಲ್ದಾರ್ ಬರ್ದಾರ, ಕುಮಾರ ಕಕ್ಕಯ್ಯ ಪೋಳ್ ಅಂತೇಳಿ. ಈ ಪೌರಾಣಿಕ ದೇವತೆಗಳ ಹೆಸರಿನಲ್ಲಿ ಏನೇನು ಲೀಲೆಗಳು ಮಾಡ್ಯಾರ ಎಲ್ಲ ಬರ್ದಿಟ್ಟಾರ ಅದ್ರಾಗ. ಇರ್ಲಿ, ನೆಕ್ಸ್ಟ್ ಏನಪ್ಪ, ಸ್ವರ್ಗ ಲೋಕದಿಂದ ಕೆಳಗೆ ಬರ್ಬೇಕಲ್ಲ, ನಾವಿನ್ನ ಭೂಲೋಕದವ್ರು. ಭುವರ್ ಲೋಕ ಅಂತ 6ನೇದ್ದು. ನಮ್ ಫಾರ್ಮುಲಾ ಚಂದದನ್ರಿ. RUM ಅಂದ್ರೆ 3 ಮಂದಿ ದೇವತೆಗಳು ಸಿಗ್ತಾರಲ್ಲ, ರಂಬೆ, ಊರ್ವಶಿ, ಮೇನಕ್ಕೆ, ಸ್ವರ್ಗದ ದೇವತೆಗಳವ್ರು. ಭುವರ್ ಲೋಕ ಅಂತಂದ್ರೆ ಏನದ, ಇಲ್ಲೇನು ಶುದ್ಧ ಬ್ರಹ್ಮ ಅಂತೇಳಕ್ಕೆ ನೀವು ಬಾಯಿ ತೆರೆದು ಸಾಧನೆ ಮಾಡ್ಲಕತ್ತಿರಲ್ಲ, ಶುದ್ಧಾಗಿ ಸಿದ್ಧಾಗಿ ಪ್ರಸಿದ್ಧ ಏನಾಗಿರ್ತಿರಲ್ಲ, ಅಂತ ಆತ್ಮರು ಆ ಭೂವರ್ ಲೋಕದಾಗಿರ್ತಾರೆ. ಭೂವರ್ ಲೋಕದಾಗಿರೋ ಆತ್ಮಗಳು ಯಾರು ಅಂತಂದ್ರೆ ಸಿದ್ಧ ಆತ್ಮರು, ಶುದ್ಧ ಸಿದ್ಧ ಆದವರು, ಬ್ರಹ್ಮ ಸ್ವರೂಪ ಆದವರು. ಯಾರಿಗೆ ಅಂತೀರಿ ನೀವು? ಶರಣರು, ಸಂತರು, ಮಹಾತ್ಮರು, ಮಹಾಪುರುಷರು, ಸತ್ಪುರುಷರು ಅಂತೇನಂತಿರಲ್ಲ, ಅವರೆಲ್ಲರೂ ಈ ಭೂವರ್ ಲೋಕದಾಗಿರ್ತಾರ.
ಭೂವರ್ಲೋಕ. ನೆಕ್ಸ್ಟ್ ಭೂಲೋಕ. ಇಲ್ಲಿ ಭೂಲೋಕ ಏನದ, ಇಲ್ಲಿ 84 ಲಕ್ಷ ಜೀವರಾಶಿಗಳಿರ್ತಾರೆ. ಇಲ್ಲಿ ಏನೇನ್ ಮಾಡ್ತಿರ್ತಾರ, ಹುಡ್ತಿರ್ತಾರ, ಸಾಯ್ತಿರ್ತಾರ, ಪಾಪ ಪುಣ್ಯ ಮಾಡ್ತಿರ್ತಾರ, ಸುಖ ದುಃಖ ಅನುಭವಿಸ್ತಿರ್ತಾರ, ಬರ್ತಿರ್ತಾರ, ಹೋಗ್ತಿರ್ತಾರ. ಗಮನ ಗಮನ, ಜನನ ಮರಣ, ಪಾಪ ಪುಣ್ಯ, ಸುಖ ದುಃಖ. ಇವು ಬಿಟ್ರೆ ಏನದ ಇಲ್ಲಿ? ಪಾಪ ಮಾಡೋದು, ಪುಣ್ಯ ಮಾಡೋದು, ಸುಖ ಅನುಭವಿಸೋದು, ದುಃಖ ಅನುಭವಿಸೋದು, ಬರೋದು, ಹೋಗೋದು, ಹುಟ್ಟೋದು, ಸಾಯೋದು. ಇವಿಷ್ಟೇ ಇಲ್ಲಿ ನಡೆಯೋದು ಭೂಲೋಕದೊಳಗೆ. 7ನೇ ಲೋಕ ಇದು. ಇದು ಸೆಂಟರ್ನಾಗದ. ಈಗಿದು 1 ರಿಂದ 7 ಆಯ್ತಲ್ರಿ, ಇದು 7ನೇದ್ದು. 7 ಆದ್ಮೇಲೆ ಮುಂದೆ 8ನೇದ್ದು. 8, 9, 10 ಬರ್ಕೊಳ್ರಿ. ಅತಾಳ, ವಿತಾಳ, ಸುತಾಳ. ಅತಾಳ, ವಿತಾಳ, ಸುತಾಳ. ಇವು 8, 9, 10. ಇಲ್ಲಿ ಏನದಪ್ಪ ಅಂದ್ರೆ, ರಾಕ್ಷಸರು ದೈವ ಭಕ್ತಿ ರಾಕ್ಷಸರು. ಇವರು ದೈವ ಭಕ್ತ ರಾಕ್ಷಸರು. ಬಲಿ ಚಕ್ರವರ್ತಿ ಹಂಗೆಲ್ಲ ಅದಲ್ಲ, ರಾಜ ಬಲಿ ಅಂತ ಶಕ್ತಿಶಾಲಿ ದೈವ ಭಕ್ತ ರಾಕ್ಷಸರು. ಬ್ರಹ್ಮನನ್ನ ನಂಬಿದವರು, ಬ್ರಹ್ಮನಿಂದ ವರ ಪಡ್ಕೊಳ್ಳೋರು. ಇವರೆಲ್ಲ ದೈವ ಭಕ್ತ ರಾಕ್ಷಸರು. ಯಾಕಂದ್ರ ಈ ರಾಕ್ಷಸರಿಗೆ ಆ ಬ್ರಹ್ಮನೇ ಸೃಷ್ಟಿ ಪಡ್ಯಾನ. ಇವೆಲ್ಲ 14 ಲೋಕ ಸೃಷ್ಟಿ ಮಾಡಿ ಇವನ್ನೆಲ್ಲ ನೋಡ್ಕೊಳಕತ್ತಿದವ ಅವನೇ ಬ್ರಹ್ಮ. ಹಿಂಗಾಗಿ ಆ ಬ್ರಹ್ಮಗೆ ಅವರು ಬಹಳ ನಂಬಿಕೊಂಡ ಬ್ರಹ್ಮಗೆ ಏನ್ ಮಾಡ್ತಾರ, ಉಪಾಸನೆ ಮಾಡ್ತಾರ ಅವರು ರಾಕ್ಷಸರು, ದೈವ ಭಕ್ತರು. ರಾಜ ಬಲಿ ಅಂತ ಶಕ್ತಿಶಾಲಿ ಅಸುರರ ವಾಸ. ಭಯಂಕರ ಪವರ್ಫುಲ್ ರಾಕ್ಷಸರು. ಅವ ಹಿರಣ್ಯಕಶ್ಯಪು, ರಾವಣ, ಕುಂಭಕರ್ಣ, ಅವರೆಲ್ಲ ಏನೇನದರಲ್ಲ ರಾಕ್ಷಸರು, ಅವರೆಲ್ಲರೂ ಇದ್ರಾಗೆ. ಮತ್ತ ಕೃಷ್ಣನ್ ಕಾಲ ಕಂಸ, ಮತ್ತೆ ಯಾವ್ಯಾವ ರಾಕ್ಷಸರು ಬರ್ತಾವ ನೋಡ್ರಿ. ಅವು ದೇವತೆಗಳ ಜೊತೆಗೆ ಹೋರಾಟ ಮಾಡೋ ಶುಂಭ ನಿಶುಂಭ, ಆ ದೇವಿ ಇದ್ರಾಗ ಪುರಾಣದಾಗ ಬರ್ತಾವಲ್ಲ ರಾಕ್ಷಸರು. ಇವೆಲ್ಲ ಏನದವ, ದೇವರಿಗೆ ಸಹಿತ ಬಿಡ್ಲಾರ್ದಂಗ, ಆ ದೇವರಿಗೆ ಸಹಿತ ಏನ್ ಮಾಡ್ತಾವಂತಂದ್ರ ಅವ್ರ ಸಂಗಟ ಸಹಿತ ಗುದ್ದಾಡ್ಬೇಕನ್ನಂತ ಪವರ್ಫುಲ್ ರಾಕ್ಷಸರು. ಈ ರಾಕ್ಷಸರೇ ಪುಣ್ಯ ಮಾಡಿದ್ರ ಅಂತಂದ್ರ ಹೆಣ್ತಿಯಾಗಿ ಬರ್ತಾರಂತ. ಅವ್ರು ಕಟ್ಕೊಂಡು ಗಂಡಿಗೆ ನುಂಗ್ತೀವನ್ನಂಗ್ ನಿಂತಿರ್ತಾರಂತ ಅವ್ರು. ಅದಕ್ಕೆ ರಾಜ ಬಲಿ ಅಂತ ಶಕ್ತಿಶಾಲಿ ಅಸುರರ ವಾಸ. ಇವರೆಲ್ಲ ಏನದರ ಅತಾಳ, ವಿತಾಳ, ಸುತಾಳ ಅಂತೇಳಿ 3ರಾಗಿರ್ತಾರೆ ಇವ್ರು. ಅಂದ್ರ ಅವ್ರ ಜಗ್ಗಿ ಅಧಿಕಾರ ತಗೊಂಡು ಮನ್ಸಿಗೆ ಬಂದಂಗ ಮಾಡ್ಬೇಕನ್ನೋರು. ದೇವರ್ಲಿಂತ ನನಗೆ ಸಾವು ಬರಬಾರ್ದು, ನನಗೆ ಅದು ಆಗಬಾರ್ದು, ಇದು ಆಗಬಾರ್ದು ಅನ್ನೋದು ಹೋಗಿ ಸಾವು ಬರ್ಲಾರ್ದಂಗ ಆದ್ಮೇಲೆ ಇನ್ನೇನದ, ನಾನು ಏನ್ ಬೇಕಾದ್ ಮಾಡಬಹುದು ಅಂತೇಳಿ ಹೋಗಿ ಆ ದೇವತೆಗಳಿಗೆ, ಈ 14 ಲೋಕಗಳ ನಿಯಾಮಕ ಆ ಅಭಿಮಾನಿ ದೇವತೆಗಳಿಗೆ, ಅವ್ರಿಗೆ ಇವ್ರಿಗೆ ಎಲ್ಲರಿಗೆ ಗೋಳಾಡ್ಸೋದು, ಅವ್ರ ಅಧಿಕಾರ ಕಚ್ಕೊಳ್ಳೋದು, ಅವ್ರ ಕುರ್ಚಿ ಮೇಲೆ ಕುಂದ್ರೋದು, ಅವ್ರ ಹೆಂಡ್ರ ಮಕ್ಕಳ ಭೋಗಕ್ಕಾಗಿ ಅಪ್ಪಾಪಿ ಪಡೋದು, ಇವೆಲ್ಲಾನು ಮಾಡಂತವ್ರು ಇವರೆಲ್ಲ. ಇದೇನು ರಾಜ ಬಲಿ ಅಂತ ಶಕ್ತಿಶಾಲಿ ಅಸುರರ ವಾಸ. ನೆಕ್ಸ್ಟ್ ಅದಕ್ಕಿಂತ ಕೆಳಮಟ್ಟದವ್ರು ಇವ್ರೆಂತವ್ರು, ಸುಪಾರಿ ಕೊಲ್ಲೋರು ಇರ್ತಾರ ನೋಡ್ರಿ, ಹಿಂಸೆ ಕೊಡೋರು, ಲಾಸ್ ಮಾಡೋರು, ಕಷ್ಟ ಕೊಡೋರು, ಲೋಕಕಂಟಕರು ಅಂತ ಇರ್ತಾರಲ್ರಿ. ನಾವೇನು ಅವ್ರಿಗೆ ಏನು ಮಾಡಿಲ್ಲ ಅಂದ್ರೂ ಅವ್ರು ನಮಗ್ ಕೆಟ್ಟದ್ ಬಯಸ್ತಿರ್ತಾರ.
ಇವ್ರದೇನದ ತಳಾತಳ ಮಹಾತಳ ರಸಾತಳ ಅಂತ 3 ಲೋಕ 11, 12, 13 ಕ್ರೂರ ದಾನವರ ವಾಸ. ತಳಾತಳ 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 ಮಹಾತಳ ರಸಾತಳ. ತಳಾತಳ ಮಹಾತಳ ರಸಾತಳ ಅಂತೇಳಿ ಇದೇನದ ಕ್ರೂರ ದಾನವರ ವಾಸ. ಈ 3 ಲೋಕದೊಳಗ ಕ್ರೂರ ದಾನವರಿರ್ತಾರ. ಅಸುರರು ಸುರರ ಸಂಗಟ ಗುದ್ದಾಡವರು ಅಸುರರು. ದೇವತೆಗಳ ಸಂಗಟ ಸುರ ಅಸುರ ದೇವತೆಗಳ ಸಂಗಟ ಗುದ್ದಾಡಂತ ದೈವಿ ಶಕ್ತಿ ಇರೋಂಥವ್ರು. ದಾನವರು ಅಂತಂದ್ರ ಇವರು ದುಷ್ಟ ಶಕ್ತಿಗಳು. ದಾನವರು ಕ್ರೂರ ದಾನವರ ವಾಸ. ಪೂರ್ತಿ ಕೆಳಗ ತಳದಾಗ ಏನದ ಪಾಯ್ಸನ್ ವಿಷಕಾರಿ ಪಾತಾಳ, ನಾಗರಾಜ, ವಾಸುಕಿ ಮತ್ತು ನಾಗಲೋಕ. ಪಾತಾಳದೊಳಗ ವಿಷಪೂರಿತ ಸರ್ಪಗಳು ಅವರು ನಾಗರಾಜನ ಹೆಂಡತಿ ವಾಸುಕಿ ಮತ್ತ ಎಲ್ಲ ನಾಗಲೋಕ, ಎಲ್ಲ ವಿಷಪೂರಿತ ಸರ್ಪಗಳ ಒಂದು ಲೋಕ. ಅದಕ್ಕ ಇವ್ರೆಲ್ಲರ್ಲಿಂತ ನಮಗ ಕೆಟ್ಟದಾಗಬಾರ್ದು, ಇವ್ರು ಯಾರ್ಲಿಂತ ನಮಗ ಸಮಸ್ಯೆ ಆಗ್ಬಾರ್ದು ಅಂತೇಳಿ ದೇವರ ಗುಡಿಗೆ ಹೋದ್ರಿ ಅಂತಂದ್ರ ನಾಗರ ಕಲ್ಲುಗಳಿಗೆ ಪೂಜೆ ಮಾಡ್ತೀರಿ. ಮಾಡ್ತಿರಿಲ್ರಿ? ಆ ಗುಡಿ ಒಳಗ್ ಹೋಗ್ಬೇಕಾದ್ರ ದ್ವಾರ ಬಾಗಲ್ದೊಳಗ ರಾಕ್ಷಸರು ಕಡ್ಗ ಪಡ್ಗ ಹಿಡ್ಕೊಂಡ್ ನಿಂತು ಮೂರ್ತಿಗಳು ಇರ್ತಾವಲ್ಲ, ದಾನವಗಳಿಂದ ಅಸುರರಿಂದ ನಮ್ಗೆ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಕ್ಕೆ ಅವು ಮೂರ್ತಿ ಮಾಡಿರ್ತಾರ. ಅವ್ರಿಗೂ ನಮಸ್ಕಾರ ಮಾಡ್ತೀರಿ? ನಮ್ಗಿಂತ ದೊಡ್ಡ ಶಕ್ತಿಗಳು ಅವು. ಮಹಿಷಾಸುರ ಮರ್ದಿನಿ ಅಂತ ಹೇಳಕ್ಕೆ ಮಹಿಷಾಸುರ ನಮಸ್ಕಾರ ಮಾಡ್ತೀರಾ ಇಲ್ಲ? ಅಲ್ಲಿ ಮೈಸೂರಿಗೆ ಹೋದ್ರ ಏನ್ ರಾಕ್ಷಸ ಅದನ್ನ ಹೇಳಕ್ಕೆ ಬೈತೀರ? ಮತ್ ಸುತ್ತಮುತ್ತ 84 ಲಕ್ಷ ಜೀವರಾಶಿಗಳಿಗೆ ನಿಮ್ ಕೈಲಾದ ಸೇವೆ ಮಾಡ್ತಿರಿಲ್ಲ? ಆಕಳಿಗೆ ಅವಕ ಇವಕ ಏನಾರ ತಿನ್ಸೋದು ಉಣಸೋದು. ಮತ್ತ ನೀವು ಆಧ್ಯಾತ್ಮ ಸಾಧನೆ ಮಾಡ್ಲಕತ್ತೀರಿ, ದೇವಾದಿ ದೇವತೆಗಳಿಗೆ ನಮಸ್ಕಾರ ಮಾಡ್ಲಕತ್ತೀರಿ, ಯಾರು ಸಂತರು ಮಹಾತ್ಮರು ಶರಣರು ಸಿಖ್ರು ಅಂತಂದ್ರ ಗೌರವಿಸ್ಲಕತ್ತೀರಿ. ಎಲ್ಲ 14 ಲೋಕಗಳು ನಿಮ್ಮನ್ನು ಬಿಟ್ಟಿಲ್ಲ. ಆ 14 ಲೋಕಗಳೆಲ್ಲ ನೀವೇ. ಮತ್ತ ನಿಮ್ಮೊಳಗಿರುವ 14 ಲೋಕಗಳು ಯಾವುವು ಅಂತಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಅಂತಃಕರಣಗಳು. ಎಷ್ಟದು ಇವು? ಜ್ಞಾನೇಂದ್ರಿಯ ಕರ್ಮೇಂದ್ರಿಯ 5, ಅಂತಃಕರಣ 4, ಮನ ಬುದ್ಧಿ ಚಿತ್ತ ಅಹಂಕಾರ 14 ಆದವು ಇಲ್ಲಿ. ಇವೇ 14 ಏನ್ ಮಾಡ್ತಾವ? ಒಂದೊಂದು ಸೃಷ್ಟಿ ಮಾಡ್ತಾವ. ಕಣ್ಣಿಗೆ ಕಂಡದ್ದೊಂದು ಲೋಕ ಸೃಷ್ಟಿ ಆಯ್ತು, ಕಿವಿಗೆ ಕೇಳಿದ್ದೊಂದು ಲೋಕ ಸೃಷ್ಟಿ ಆಯ್ತು, ಮನಸ್ಸಿಗೆ ಬಂದದ್ದೊಂದು ಲೋಕ ಸೃಷ್ಟಿ ಆಯ್ತು. ಎಲ್ಲ ಹೊಸು ಒಂದೊಂದು ಲೋಕ ತೋರಿಸ್ತಾವ ನಿಮಗೆ. ಹದಿನಾಲ್ಕು ದಳ ಕಮಲದಲ್ಲಿ ಬ್ರಹ್ಮದೇವರು ಹುಟ್ಟಿದರು. ಆ 14 ದಳ ಕಮಲದೊಳಗೆ ಬ್ರಹ್ಮ ಹುಟ್ಟಿದ. 14 ಲೋಕ ಸೃಷ್ಟಿ ಆಯ್ತು, ಕಮಲ ಸೃಷ್ಟಿ ಆಯ್ತು. ಆ ಕಮಲ 14 ದಳ ಕಮಲದೊಳಗ ಬ್ರಹ್ಮ ಹುಟ್ಟಿದ. ನಾನು ಯಾರಿಂದ ಹುಟ್ಟಿದೆ ಅಂತ 4 ದಿಕ್ಕಿನಂತ ಹೊರಳಿ ನೋಡಿದರು. ಒಮ್ಮಿದೊಮ್ಮಿಗೆ ಆ ಒಂದು
ಕಮಲದಾಗ ಹುಟ್ಟಿದ್ಮೇಲೆ ನನಗೆ ಹುಟ್ಟಿಸಿದವ್ರು ಯಾರು, ಇಲ್ಲಿ ಯಾಕೆ ಹುಟ್ಟಿದೆ, ಹ್ಯಾಂಗ ಏನು ಅಂತ ಅವನಿಗೆ ಗೊತ್ತಲ್ಲ. ಅದಕ್ಕೆ 4 ದಿಕ್ಕು ಕಡೆ ಹೊಳ್ಳಿ ನೋಡಿದ್ರು, ಯಾವ ಕಡೆ ಮುಖ ಮಾಡಿದ್ರು ಆ ಕಡೆ ಒಂದು ಮುಖ ತಯಾರಾಯ್ತು. 4 ಕಡೆ ನೋಡಿದ್ದಕ್ಕೆ ಅವ್ರಿಗೆ ಚತುರ್ಮುಖ ಆಗ್ಬಿಟ್ರು ಅವ್ರು. ಆದರೆ 4 ಕಡೆ ನೋಡಿದ್ರೆ ಪರಮಾತ್ಮ ಕಾಣಿಸ್ತಾನೇನ್ರಿ? ನಾಲ್ಕು ದಿಕ್ಕಿನ ಕಡೆ ನೋಡಿದ್ರೆ ಪರಮಾತ್ಮ ಕಾಣಿಸ್ತಾನ? ಪರಮಾತ್ಮ ಎಲ್ಲನ ತೆಳಗ ಗರ್ಭೋದಕದೊಳಗೆ ಮಲ್ಕೊಂಡನ. ಅವನ ಗರ್ಭದಲ್ಲಿ ಒಂದು ಹೊಂಕಳದಾಗ ಒಂದು ಕಮಲ ಹುಟ್ಟ್ಯದ, ಆ ಕಮಲದಾಗ ಬ್ರಹ್ಮ ಹುಟ್ಟ್ಯಾನ. ಅವ ಏನ್ ಮಾಡ್ಲಕತ್ತಾನ, ದಿಕ್ಕಿಗೆ ನೋಡ್ಲಕತ್ತಾನ ಹೊರತು ತೆಳಗ್ ನೋಡ್ತಾ ಇಲ್ಲ ಅವ. ನಾನು ಕಮಲದಲ್ಲಿದ್ದೇನೆ, ಕಮಲದ ಮೂಲ ಎಲ್ಲಿಂದ ಬಂತು ಗೊತ್ತಾಗಲೇ ಇಲ್ಲ. ಬಹಳ ಚಿಂತೆಯಾಯಿತು, ಅಶರೀರವಾಣಿ ಆಯಿತು. ಹೀಗೆಲ್ಲ ಹುಡುಕಿದರೆ ನಾನು ಕಾಣಿಸುವುದಿಲ್ಲ, ತಪಸ್ಸು ಮಾಡಿದರೆ ಮಾತ್ರ ನನ್ನ ದರ್ಶನ ಸಾಧ್ಯ. ನನಗೆ ಎಲ್ಲಿ ಬೇಕಲ್ಲಿ ಹುಡುಕಿದ್ರೆ ಸಿಗಂಗಿಲ್ಲ. 12 ಜ್ಯೋತಿರ್ಲಿಂಗ ನೀ ತಿರುಗು, 18 ಅವೇನು ಶಕ್ತಿ ಪೀಠಗಳು ತಿರುಗು, ಮತ್ತೆ ಅಲ್ಲಿ ಓದ್ತೀನಿ ಇಲ್ಲಿ ಓದ್ತೀನಿ, ನೀ ಎಲ್ಲಿ ತಿರುಗಿದ್ರು ಕಾಣಂಗಿಲ್ಲ. ನಾನು ತಪಸ್ ಮಾಡ್ಬೇಕು ನನ್ನ ಸಲುವಾಗಿ ನೀನು ಅಂತ ಅಶರೀರವಾಣಿ ಆಯ್ತು. ಏನೇನಾಯ್ತಪ್ಪ ಅಂತಂದ್ರೆ, ಕಲಿಂತ ಮೋದ ತನಕ ಅಕ್ಷರಗಳು ಕೇಳಿಸಿದವು ಅವನಿಗೆ, ಬ್ರಹ್ಮಗ. ಕ ಕ ಗ ಗ ङ, ಚ ಚ ಜ ಜ ಯ, ತ ತ ದ ದ ನ, ಮತ್ತೆ ಟ ಟ ಡ ಡ ಣ, ತ ತ ದ ದ ನ, ಪ ಪ ಬ ಬ ಮ. ಏಟ್ ಅಕ್ಷರ ಆದ್ರಿ ಇವು? ಸ್ಪರ್ಶ ಅಕ್ಷರಗಳಂತಾರೆ ಇವಕ್ಕ. ಕ ಕ ಗ ಗ ङ, ಚ ಚ ಜ ಜ ಯ, ಟ ಟ ಡ ಡ ಣ, ತ ತ ದ ದ ನ, ಪ ಪ ಬ ಬ ಮ. 25 ಅಕ್ಷರಗಳಾದವು. ಇವಕ್ಕೇನಂತಾರ? ಸ್ಪರ್ಶ ಅಕ್ಷರಗಳು ಅಂತಾರ, ವರ್ಗೀಯ ವ್ಯಂಜನಗಳು ಅಂತಾರ. ಅದರಲ್ಲಿ 16ನೇ ಅಕ್ಷರ ಯಾವುದು? ಹದಿನಾರು, 16th. ತ 16ನೇದ್ದು. ಮತ್ತೆ 21ನೇದ್ದು ಪ. ಈ 2 ಅಕ್ಷರ ಜೋರ್ ಕೇಳಿಸಿದ್ವು ಅಂತ. ತ ಪ. 25 ಸ್ಪರ್ಶ ಅಕ್ಷರಗಳಲ್ಲಿ, 25 ವರ್ಗೀಯ ವ್ಯಂಜನಗಳಲ್ಲಿ 16ನೇ ಅಕ್ಷರ ಮತ್ತು 21ನೇ ಅಕ್ಷರ ಜೋರಾಗಿ ಕೇಳಿಸಿದ್ವು ಅಂತ. ಅಲ್ಲಿ ಅವನಿಗೆ ಅರ್ಥ ಆಯ್ತತ್ತ, ತಪ ಎಂಬುವ ಶಬ್ದ ನಿರ್ಮಾಣವಾಯಿತು. ಫಸ್ಟ್ ತಪ ಎನ್ನುವ ಶಬ್ದ ನಿರ್ಮಾಣವಾಯಿತು. ನೀವು ತಪಸ್ಸು ಮಾಡಿರಿ, ನಾನು ನಿನಗೆ ಕಾಣಿಸುತ್ತೇನೆ, ಇದು ಭಗವಂತನ ಸಂದೇಶ. ನೀವು ತಪಸ್ಸು ಮಾಡ್ರಿ, ನಾನು ನಿಮಗೆ ಕಾಣಿಸುತ್ತೇನೆ. ತಪ ಅಂತ ಹೇಳಿದ್ನಂತ ಅಷ್ಟೇ. ಕ ಕಿ ಕಿ ಅವೆಲ್ಲ ಹೇಳ್ಕೋತ ಹೋದ್ರೆ ಅಂತಂದ್ರೆ ಇಡೀ ವಿಶ್ವದ ಎಲ್ಲಾ ಅಕ್ಷರಗಳು ಇವೇ, ಇಷ್ಟೇ ಅಕ್ಷರದಾಗೆ ಅದಾವು, ಮತ್ತೆ ಬೇರೆ ಇಲ್ಲ ಹೊಸ ಅಕ್ಷರಗಳು. ಭಗವಂತನ ಸಂದೇಶ ಬಂದ ಮೇಲೆ ಮುಂದ ಬ್ರಹ್ಮ ಏನ್ ಮಾಡಿದ ಅನ್ನೋದು ಮುಂದಿನ ವಾರ ನೋಡೋಣ. ಬ್ರಹ್ಮದೇವರು ಯಾವ ರೀತಿ ಸಾಧನೆ ಮಾಡಿದ್ರು, ತಪಸ್ಸು ಮಾಡು ಅಂತಂದ್ರ ಹೆಂಗ್ ತಪಸ್ಸು ಮಾಡಿದ್ರು, ಎಷ್ಟು ವರ್ಷ ತಪಸ್ಸು ಮಾಡಿದ್ರು. 50 ವರ್ಷ ತಪಸ್ಸು ಮಾಡಿದ್ರು ಅವರು. ಪರಕಾಲ ಅಂದರೆ 100 ವರ್ಷ,
ಪರಾರ್ಧ ಕಾಲ ಅಂದರೆ 50 ವರ್ಷ. 50 ವರ್ಷ ಮುಗೀತು. ಬ್ರಹ್ಮ 50 ವರ್ಷ ಏನು ಮಾಡಿಲ್ಲ, ಬರೇ ತಪಸ್ ಮಾಡ್ಯಾನ. ನಾವೇನ್ ಮಾಡ್ತೀವಿ, ಹುಟ್ಟುತ್ತಲೇನೆ ಎಲ್ಲಾ ಮಾಡಿ 50 ವರ್ಷಿಗೆ ಸಾಯ್ಲಕ್ ತಯಾರಾಗಿರ್ತೀವಿ. ಅವನ ದಿನ ಜೀವನ ಚಲೋನೇ ಆಗಿಲ್ಲ, ಬರೇ ತಪಸ್ ಮಾಡಿದ್ರೆ 50 ವರ್ಷ ಹೋಗ್ಯದ ಅವನು. ನಮಗ ಅವನಿಗೆ ಎಷ್ಟು ವ್ಯತ್ಯಾಸ ಅದ ನೋಡ್ರಿ. 50 ವರ್ಷ ತಪಸ್ಸು ಮಾಡಿದರು. ಪರಕಾಲ ಎಂದರೆ 100 ವರ್ಷ, ಪರಾರ್ಧ ಕಾಲ ಅಂದರೆ 50 ವರ್ಷ ಮುಗಿಯಿತು. ಪ್ರಥಮ ಪರಾರ್ಧ ಕಾಲದಲ್ಲಿ ಮಾನಸ ಯಜ್ಞ ಪೂರೈಸಿ, ದ್ವಿತೀಯ ಪರಾರ್ಧ ಕಾಲದಲ್ಲಿ ಅಂದರೆ ಸೆಕೆಂಡ್ ಹಾಫ್ ಅದು ಪ್ರಾರಂಭವಾದಾಗ 51ನೇ ವರ್ಷದಲ್ಲಿ ಪ್ರಾರಂಭದಲ್ಲಿ ಸೃಷ್ಟಿಯ ಕೆಲಸ ಆರಂಭಿಸಿದರು. ಬ್ರಹ್ಮ ತನ್ನ 51ನೇ ವಯಸ್ಸಿನೊಳಗ ಸೃಷ್ಟಿ ಕಾರ್ಯ ಚಾಲು ಮಾಡ್ದ. ಈಗ ನೀವು ಏನಾರ 51ನೇ ವಯಸ್ಸಿಗೆ ಮದುವೆ ಆಗಿ ಸೃಷ್ಟಿ ಮಾಡ್ತೀವಿ ಅಂತಂದ್ರೆ ಹೆಣ್ಣು ಕೊಡ್ತಾರೇನ್ರಿ ಯಾರೇ? 16-18 ವರ್ಷಕ್ಕೆ ಚಾಲು ಆಗ್ಬಿಡ್ತದಿಲ್ಲ. ಅಂದ್ರ ಜೀವ ಮನುಷ್ಯರ್ಕಿಂತ ಎಷ್ಟು ಫಾಸ್ಟ್ ಅದನ್ನ ನೋಡ್ರಿ. ಸುಮ್ಮ ಹಂಗೆ ಜೋಕ್ ಮಾಡ್ತಿರ್ತೀನಿ, ಇಲ್ಲಿ ಸೀರಿಯಸ್ ಆಗಿ ತಿಳ್ಕೋಬೇಕು ಬ್ರಹ್ಮ ಹೆಂಗ್ ಮಾಡ್ಯಾನ ಅಂತ. 51ನೇ ವರ್ಷಿಗೆ ಅವ ಸೃಷ್ಟಿ ಕಾರ್ಯ ಚಾಲು ಮಾಡಿದ್ನಂತ. ಏನೇನ್ ಮಾಡ್ದ, ಹೆಂಗ್ ಮಾಡ್ದ, ಅವೆಲ್ಲ ಹೇಳ್ಕೊತೋತಾರ. ಕಥೆಯಪ್ಪ ಇದು, ಸುಮ್ ಕಥೆ ಕೇಳೋದು. ಹೇಳೋದ್ರಾಗ ಒಂದು ಮಜಾ, ಕೇಳೋದ್ರಾಗ ಒಂದು ಮಜಾ. ಅದು ಏನದ ಏನೋ. ಸಾಕಲ್ರಿ ಇವತ್ತ? ಆರಾಯ್ತು. ಇದೇನು ಸಾಕ್ ಅನ್ಸಂಗೆ ಇಲ್ಲ. ಭಾಗವತ ಏನದ ಭಾರಿ ಟೇಸ್ಟಿ ಇದು. ಕಥಿ ಕೇಳಬೇಕು ಅಂತ ಅನಿಸ್ತಿರ್ತದ. ಇದು ಹೇಳ್ಬೇಕು ಅನಿಸ್ತಿರ್ತದ. ನಾವೇ ಮುಗಿಸ್ಬೇಕು. 30ರಿಂದ 35 ವಯಸ್ಸಿನೊಳಗ ರಾಮಾಯಣ ಮುಗಿಬೇಕು. 30ರಿಂದ 60 ವರ್ಷನೊಳಗ ಮಹಾಭಾರತ ಮುಗಿಬೇಕು. ಅವೆರಡೂ ಮುಗಿಸಿರೋ ಬಿಟ್ಟಿರೋ ಗೊತ್ತಿಲ್ಲ. ಕೊನೆಗೆ 60 ವಯಸ್ಸಿನಿಂದ ಸಾಯುವ ತನಕ ಭಾಗವತ ಓದ್ಕೋತ ಸಾಯ್ಬೇಕು. ಪ್ರಾಣ ಬಿಡುವ ತನಕ ಭಾಗವತ ಓದ್ಕೋತ ಹೋಗ್ಬೇಕು. ಮತ್ತ ಅಂತ ಭಾಗವತ ನಮ್ಮ ಸಂಬಂಧಕ್ಕೆ ಬಂದದ ಅಂತಂದ್ರ ನಾವು ಎಂತ ಪುಣ್ಯವಂತರದೀವಿ, ಎಂತ ಕೆಲಸ ಮಾಡ್ಲಕತ್ತೀವಿ. ಮೋಕ್ಷಕ್ಕ ಅತಿ ಸರಳವಾದಂತ ಮಾರ್ಗ ತೋರಿಸ್ಬಿಟ್ಟಾರ. ರಾಮಾಯಣ, ಮಹಾಭಾರತ, ಭಾಗವತ ಇವು 3 ಓದ್ಕೋತಿದ್ರಿ ಅಂದ್ರೆ ನಿಮಗೆ ಮೋಕ್ಷ ಅಂಗೈ ನೆಲ್ಲಿಕಾಯಿ ಅಂತ. ಮತ್ತ ಅಂಥದ್ದು ನಾವು ಮಾಡ್ಲಕತ್ತೀವಿ ಅಂತಂದ್ಮೇಲೆ ಆ ಗ್ರಂಥ ಯಾರು ಬರ್ದಾರೋ ಚಿಕ್ಕಿರಪ್ಪವ್ರು ನಮಗ್ ಕಳಿಸಿಕೊಟ್ಟಾರ. ಅದನ್ನ ಶಾರ್ಟ್ ಫಾರಮ್ನೊಳಗೆ ಹೆಂಗೋ ಒಂದು ಮಾಡಿ ನಾವು ನಿಮಗ ತಿಳಿಸಿ ಹೇಳಕತ್ತೀವಿ. ಇದು ಹೇಳೋದ್ರಾಗ ಕೇಳೋದ್ರಾಗ ಸುಖ ಅನಿಸ್ತದ, ಏನ್ ಬ್ಯಾಸರ ಅನಿಸ್ತದ್ರಿ? ಚಲೋ ಅನಿಸ್ತದ? ಏನ್ ಅನಿಸ್ತದ? ಸ್ವಲ್ಪ ನಿಮ್ಮ ಅಭಿಪ್ರಾಯಗಳು ಹೇಳ್ರಿ. ಇಂಟ್ರೆಸ್ಟಿಂಗ್ ಅನಿಸ್ತ. ಗೊತ್ತಿಲ್ಲದ ಎಷ್ಟೋ ವಿಷಯ ಗೊತ್ತಾಗ್ತಾವ. ಯಾವುದು ಪ್ರಯೋಗ ಮಾಡ್ಲಕ್ ಹೋಗ್ಬಾರ್ದು. ಅದೇ ನಾ ನಿಮಗ್ ರಿಕ್ವೆಸ್ಟ್. ಏನಾರ ಪ್ರಯೋಗ ಮಾಡ್ಲಕ್ ಹೋಗಿ ನಿಮ್ ಸಂಸಾರ ಏನಾರ ಹೆಚ್ಚು ಕಡಿಮೆ ಆಯ್ತು, ನಿಮ್ ಗಾಂಡದೇರು ನಿಮ್ ಹ್ಯಾಂಡ್ರು ನಮ್ಮೂರಿಗೆ ಬಂದ್ ಕೂತಂದ್ರೆ ನಾವೇನ್ ಮಾಡ್ಬೇಕು? ಒಂದು ಉದಾಹರಣೆ ಹೇಳಿನಲ್ಲಿ, ನಮ್ಮ ಮನೆ ಸಮೀಪ ಆಗಿದ್ದು ಇಂಥವು ಸುಮಾರಾಗ್ಯಾವ. ತಹಸೀಲ್ ಆಫೀಸ್ ಕ್ಲರ್ಕ್ ನೌಕರಿ ರಿಸೈನ್ ಮಾಡಿ ಮಾಸ್ತರ್ ಆಗಿಬಿಟ್ಟ. ಬೆಂಗಳೂರಾಗ ಒಬ್ಬ ಇಂಜಿನಿಯರ್ ನೌಕರಿ ರಿಸೈನ್ ಮಾಡಿ ಗುಡಿ ಪೂಜಾರಿ ಆಗಿಬಿಟ್ಟ. ಬೇಡಪ್ಪ, ಇಷ್ಟು ಪರಿಶುದ್ಧವಾದ ಬದುಕು ಮಾಡುವುದಕ್ಕೆ ನಿಮ್ಮ ಮಾರ್ಗದರ್ಶನ ಇದ್ದೊತ್ನಾಗ ನಾವು ಇಂಥ ಕೆಲಸ ಮಾಡಿ ಯಾಕೆ ನಮ್ಮ ಜೀವನ ಹಾಳು ಮಾಡ್ಕೋಬೇಕಂತ ಹೇಳಿ ಒಳ್ಳೆ 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 ಸ್ಥಾನಮಾನಗಳಿಗೆ ಹೋಗ್ಬಿಟ್ರು. ಅಂದ್ರೆ ಸ್ವಚ್ಛ ಬದುಕು ಮಾಡೋಣ ಅಂತ, ಭ್ರಷ್ಟಾಚಾರದ ಬದುಕು ಬೇಡ ಅಂತೇಳಿ ಸ್ವಚ್ಛ ಬದುಕು ಮಾಡಿ ಆರಾಮಿರಮಂತ. ರೇಣುಕಾಚಾರ್ಯ ಗುಡಿ ಅದ, ಅಲ್ಲಿ ಒಂದ್ ಯಾವ್ದ ರೇವಣ ಸಿದ್ದೇಶ್ವರ ಗುಡಿ ಅದ, ಹೋಗಿ ಸಂಗಾಯಿ ಸ್ವಾಮಿ ಅಂತ ಭೇಟಿಯಾರಿ ಬೇಕಿದ್ರು ಬೆಂಗಳೂರಾಗಿದ್ದವ್ರು. ಗೊತ್ತಾಗ್ತದೆ ನಿಮ್ಗೆ ಯಾರು ಏನು ಅಂತೇಳಿ. ಮತ್ತ ಎಲ್ಲಿ ಹಾವೇರಿಯಾಗ ಒಬ್ರು ವೀರೇಶ್ ಕಬ್ಬಿನ ಕಂತಿ ಮಠ ಅಂತದಾರ. ಫೋನ್ ನಂಬರ್ ಕೊಡು ಅಂದ್ರೆ ಕೊಡ್ತೀನಿ, ಮಾತಾಡ್ರಿ ಅವ್ರ ಜೊತೆಗೆ. ನಮ್ಮ ಪ್ರವಚನಗಳು ರೆಗ್ಯುಲರ್ ಆಗಿ ಕೇಳ್ತಾರ ಅವರೆಲ್ಲ. ಕೇಳಿ 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 ಎಲ್ಲ ಒಂದು ಒಬ್ಬೊಬ್ಬರದು ಪುಣ್ಯ
ಸಮೀಪ ಬಂದಿರ್ತದ, ಸ್ವಲ್ಪ ಉಳಿದಿರ್ತದ, ಅದೇನೋ ಮಾಡ್ತಿರ್ತಾರೆ. ಅಡ್ಡತ್ತಿಗೆ ಅವ್ರ ಪರಿವರ್ತನೆ ಆಗಿ ಚೇಂಜಸ್ ಆಗಿ ಅವ್ರೊಳಗೆ ಒಂದು ಇದು ಬರ್ತದ, ಒಂದು ಆನಂದ ಉಕ್ಕುತ್ತದ. ಮಜಾ ಅದ ರೀ ಜೀವನ. ಪ್ರಯೋಗ ಮಾಡಬೇಡೋ, ನೌಕರಿ ಬಿಡಬೇಡೋ ಅಂದ್ರೆ ಕೇಳಂಗಿಲ್ಲ. ಹೋಗಲ್ಲ. ಇಲ್ಲಿ ಕಾಲೇಜ್ನಾಗ ಓದ ಹುಡುಗ 7th ಸೆಮೆಸ್ಟರ್ ಎಕ್ಸಾಮ್ ಬರೆದ್ ಬಿಟ್ಟು ಹೋಗ್ಬಿಟ್ಟ. ಅಲ್ಲಿ ಎಲ್ಲಿ ರಾಣೆಬೆನ್ನೂರೊಳಗ ಒಬ್ಬರದು ರಾಮಕೃಷ್ಣ ಆಶ್ರಮದ ಗುರುಗಳು ಹೆಸರದ ನೋಡ್ರಿ, ಅವ್ರು ಭಾರಿ ಫೇಮಸ್ ಅದಾರ. ಆ ಗುರುಗಳ ಬೆನ್ನತ್ತಿ ಹೋಗ್ಬಿಟ್ಟ ಅವ್ ಸನ್ಯಾಸಿಯಾಗಿ. ಅವ್ರ ಮನೆಯವ್ರೆಲ್ಲ ಕಾಲೇಜ್ನಾಗ ಪಾಠ ಹೇಳದ್ ಬಿಟ್ಟು ಇವೇನ್ ಅಧ್ಯಾತ್ಮ ಹೇಳಿ ಹುಡುಗರಿಗೆ ಸನ್ಯಾಸಿ ಮಾಡ್ಲಕತ್ತಿದ್ ನೀನ್ ಅಂತೇಳಿ ಬಂದ್ ನಮಗ ಏನ್ ಬೈದ್ರು, ಏನೇನೋ ಅಂದ್ರು. ಅವ ವಾದ ಸನ್ಯಾಸಿಯಾಗಿ ಹೋಗ್ಬಿಟ್ಟ. ಇದ್ದೊಬ್ಬ ಮಗ ಮದ್ರಾಸ್ನಾಗ 5,000 ಹುಡುಗರು ಇದ್ದಂತ ಹಾಸ್ಟೆಲ್ನೊಳಗ ಅವ್ರಿಗೆ ಅಡಿಗೆ ಊಟದೆಲ್ಲ ವ್ಯವಸ್ಥೆ ನೋಡ್ಕೊತಾನ. ದಿನ ಅವ್ರಿಗೆ ಬ್ರಹ್ಮಜ್ಞಾನ ಹೇಳ್ತಾನ. ನಮ್ ಸ್ಟೂಡೆಂಟ್ ಒಬ್ಬ ಮದ್ರಾಸ್ನಾಗ ಅದ. ಅದಕ್ಕ ಪ್ರಯೋಗ ಮಾಡಿ ಗದ್ದಲಕ್ಕೆ ಬೀಳ್ಬೇಡ್ರಿ. ಮನಿ ಜವಾಬ್ದಾರಿಗಳು ನೋಡ್ಕೊಂಡು ಇದು ತಿಳ್ಕೊಂಡು ಅಷ್ಟೇ ಸಂತೋಷ ಪಟ್ಟದಷ್ಟೇ ಹೊರತು ಬಹಳ ಅದರೊಳಗೆ ತಲೆ ಕೆಡಿಸ್ಕೊಂಡು ನಮ್ದು ಯಾವ ಜವಾಬ್ದಾರಿ ಅದ, ಗೃಹಸ್ಥಾಶ್ರಮದ ಜವಾಬ್ದಾರಿ ಅದಕ್ಕೆ ಹೆಚ್ಚು ಕಡಿಮೆ ಆಗ್ಬಾರ್ದು. ಮದುವೆ ಮಾಡ್ಕೊಂಡಿದ್ದಿಲ್ಲ, ಬ್ಯಾಚುಲರ್ ಇದ್ರಂತಂದ್ರೆ ಅವ್ರು ಹೆಂಗೆ ಹಾಕಿರಲಕ್ಕ ನಡೀತದ. ಆದ್ರೆ ಮದುವೆ ಮಾಡ್ಕೊಂಡ್ಮೇಲೆ ಅವ್ರ ಜವಾಬ್ದಾರಿಯನ್ನ ನಾವು ಸರಿಯಾಗಿ ಪೂರೈಸಬೇಕು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ಏನಂತಾರ ನಾವಿ ಅವರು? ಶರಣು ಶರಣಾರ್ಥಿ. ಏನ್ ಹೆಸರಪ್ಪಿ ನಿಂದು? ಸಂಪತ್ತ. ನಮಸ್ಕಾರ ಸಂಪತ್ ಅವರಿಗೆ. ನಮಸ್ಕಾರ. ನಮಸ್ಕಾರ. ಸಂಪತ್ತು ಮನೆಗೆ ಯಾರ್ಯಾರು ಇರ್ತೀರಿ? ಎಷ್ಟನೇ ಕ್ಲಾಸ್ ಓದ್ತೀರಿ? ಈ ವರ್ಷ ಓದ್ತಾನ? 4ನೇ ವರ್ಷ. ಸಣ್ಣದೇ ಇಷ್ಟು ಜೋರ್ ಮಾತಾಡ್ತದ. ಸಂಪತ್ ಹೌದಲ್ಲ ನೋಡ್ರಿ, ಅವ ನಮ್ ಪಕ್ಷದವನ ನೋಡ್ರಿ. ನಮ್ ಪಾರ್ಟಿ ಅದ ಇದು ಸಂಪತ್ತ. ನಮ್ ಪಕ್ಷದವದನ ಸಂಪತ್ತು. ನಿಮ್ ಮುತ್ತೆ ಚಲೋನ? ಆಯ್ ಚಲೋ ಅಲ್ಲ ಸಂಪತ್ತು? ನಿಮ್ ಮುತ್ತೆ ಚಲೋ ಆಯ್ ಚಲೋ? ಮುತ್ತೆ ಆಯ್ ಇಬ್ಬರದಾಗ ಯಾರು ಚಲೋ? ಎರಡೂ ರೀ. ಆಯಿನ ಚಲೋ ಅದ. ಪುಣ್ಯ ಮಾಡಿದ್ ನೋಡಪ್ಪ. ಇಬ್ರು ಚಲೋ ಅದಾರಲ್ಲ? ಹೌದಲ್ಲ? ಫಸ್ಟ್ ಕ್ಲಾಸ್. ಪುಣ್ಯ ಮಾಡಿದೆಲ್ಲ. ಎಂತ ಚಲೋ ಆಯಿ ಮುತ್ತೆ ಕೊಟ್ಟಿದೆ ದೇವ್ರೇ, ಧನ್ಯವಾದ ಅಂತ ಹೇಳ್ಬೇಕು. ದೇವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಒಳ್ಳೆ ಅಪ್ಪ ಅಮ್ಮ, ಬಂಧು ಬಳಗ, ಅಜ್ಜ ಅಜ್ಜಿ ಒಳ್ಳೇದು ಕೊಟ್ಟಿದಪ್ಪ. ಒಳ್ಳೆ ಮನಿತನದಾಗ ಹುಟ್ಟಿಸಿದಿ ಪರಮಾತ್ಮ, ಥ್ಯಾಂಕ್ ಯು ಅನ್ಬೇಕು. ದೇವರಿಗೆ ಧನ್ಯವಾದ ಹೇಳ್ಬೇಕು.
ನೋಡ್ರಿ ಚಿತ್ತ ಸಮಸ್ಯೆ ಹೆಂಗ್ ಕೆಲಸ ಮಾಡ್ತದ, ಇಬ್ರು ಚಲೋ ಅಂತ ಹೇಳ್ತಾನ ನಾವು. ಬ್ಯಾಲೆನ್ಸ್ ಬ್ಯಾಲೆನ್ಸ್ ಅದ ಅವನ ಹತ್ರ. ಇವೇ ಪ್ರಶ್ನೆಗಳಿಂದ ನಾವು ಟೆಸ್ಟ್ ಮಾಡ್ತಿರ್ತೀವಿ ಹುಡುಗರಿಗೆ. ಯಾಕಂದ್ರ ಅವನ ಚಿತ್ತ ಚಲೋ ಅದ, ಅವನ ಚಿತ್ತ ಚಲೋ ಇದ್ದಕ್ಕ ಅವನು ಚಲೋ ಇದ್ದದಕ್ಕೆ ಎಲ್ಲಾನು ಚಲೋನೆ ಕಾಣ್ತದ ಅವನಿಗೆ. ಅವನ ಚಿತ್ತ ಶುದ್ಧಿ ಇದ್ದಾಗೆ ಇಂಥ ಉತ್ತರಗಳು ಬರ್ಲಿಕ್ಕೆ ಸಾಧ್ಯ ಅದು. ಓಕೆ, ನಮಸ್ಕಾರ.